ಈ ಯೋಜನೆ ಖಂಡಿತವಾಗಿಯೂ ಆ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡ್ತಿದೆ. 300 ಪಿಎಂ ಸೂರ್ಯಘರ್ ಯೋಜನೆಯ ಹಾರ್ಟ್ ಅಂತಲೇ ಹೇಳಬಹುದಾದ ಸಂಖ್ಯೆ ಇದು. ಪ್ರತಿ ಮನೆಗೆ ತಿಂಗಳಿಗೆ ಗರಿಷ್ಠ 300 ಯೂನಿಟ್ಗಳವರೆಗೆ ಉಚಿತ ವಿದ್ಯುತ್ ಒದಗಿಸುವುದೇ ಇದರ ಮೂಲ ಉದ್ದೇಶ. ಮಧ್ಯಮ ವರ್ಗದ ಮನೆಗಳಿಗೆ ತಿಂಗಳಿಗೆ ಇಷ್ಟು ವಿದ್ಯುತ್ ಸಿಕ್ಕರೆ ದೈನಂದಿನ ಅಗತ್ಯಗಳು ಆರಾಮಾಗಿ ಪೂರೈಸಲ್ಪಡ್ತವೆ ಅಲ್ವೇ? ಇದು ಸುಮ್ಮನೆ ಗಾಳಿಯಲ್ಲಿ ಗುಂಡು ಹೊಡೆಯುವ ಮಾತಲ್ಲ. ಜುಲೈ 2025ರವರೆಗಿನ ಡೇಟಾ ಗಮನಿಸಿದ್ರೆ ದೇಶಾದ್ಯಂತ ಈಗಾಗಲೇ ಸುಮಾರು 16 ಲಕ್ಷ ರೂಫ್ಟಾಪ್ ಸೌರಶಕ್ತಿ ಸಿಸ್ಟಂಗಳನ್ನು ಅಳವಡಿಸಲಾಗಿದೆ. ಇದರಿಂದ ಬರೋಬ್ಬರಿ 24.35 ಲಕ್ಷ ಮನೆಗಳಿಗೆ ನೇರ ಲಾಭ ಸಿಗ್ತಿದೆ. ನಾವೆಲ್ಲರೂ ಎಷ್ಟು ವೇಗವಾಗಿ ಸೌರಶಕ್ತಿಯತ್ತ ಮುಖ ಮಾಡ್ತಿದ್ದೇವೆ ಅನ್ನೋದನ್ನ ಈ ಅಂಕಿಅಂಶಗಳೇ ಕೂಗಿ ಹೇಳುತ್ತಿವೆ. ಈಗ 2ನೇ ವಿಭಾಗಕ್ಕೆ ಹೋಗೋಣ. ಉದ್ದೇಶಿತ ಸಬ್ಸಿಡಿ ದರದ ವಿವರಣೆ. ಅಂದರೆ ಸೋಲಾರ್ ಹಾಕಿಸಿಕೊಳ್ಳಲು ಇರುವ ಆರಂಭಿಕ ವೆಚ್ಚದ ತಡೆಗೋಡೆಯನ್ನು ಹೇಗೆ ಕಡಿಮೆ ಮಾಡಲಾಗುತ್ತಿದೆ ಎನ್ನುವ ಮಾಹಿತಿ. ಸೋಲಾರ್ ಹಾಕಿಸಬೇಕು ಅಂದ್ರೆ ಮೊದಲು ತಲೆಗೆ ಬರೋದೇ ಅಯ್ಯೋ ಅಷ್ಟು ದುಡ್ಡು ಎಲ್ಲಿಂದ ತರೋದು ಅನ್ನೋದು. ಮುಂಬರುವ 2026ರ ಬಜೆಟ್ನಲ್ಲಿ ಈ ಹೊರೆಯನ್ನು ಇನ್ನಷ್ಟು ಕಡಿಮೆ ಮಾಡಲು ಭರ್ಜರಿ ಪ್ರಸ್ತಾವನೆಗಳಿವೆ. ಈ ಪಟ್ಟಿಯನ್ನು ಒಮ್ಮೆ ಗಮನಿಸಿ. 2 ಕಿಲೋವಾಟ್ವರೆಗಿನ ಸಣ್ಣ ಸಿಸ್ಟಂಗಳಿಗೆ ಪ್ರಸ್ತುತ ಪ್ರತಿ ಕಿಲೋವಾಟ್ಗೆ 30,000 ರೂಪಾಯಿ ಸಬ್ಸಿಡಿ ಸಿಗುತ್ತದೆ. ಆದರೆ ಬಜೆಟ್ 2026ರಲ್ಲಿ ಇದನ್ನು 40,000 ರೂಪಾಯಿಗಳಿಗೆ ಏರಿಸುವ ಪ್ರಸ್ತಾವನೆ ಇದೆ. ಅಂದರೆ ನೇರವಾಗಿ 10,000 ರೂಪಾಯಿಗಳೇ ಹೆಚ್ಚಳ. ಇನ್ನು 2 ರಿಂದ 3 ಕಿಲೋವ್ಯಾಟ್ ಸಾಮರ್ಥ್ಯದ ಸಿಸ್ಟಂಗಳಿಗೆ ಪ್ರತಿ ಕಿಲೋವ್ಯಾಟ್ಗೆ 18,000 ರೂಪಾಯಿ ಸಬ್ಸಿಡಿ ಹಾಗೇ ಮುಂದುವರಿಯಲಿದೆ. 3 ಕಿಲೋವ್ಯಾಟ್ಗಿಂತ ದೊಡ್ಡ ವ್ಯವಸ್ಥೆಗಳಿಗೆ ಗರಿಷ್ಠ 78,000 ರೂಪಾಯಿ ಸಬ್ಸಿಡಿ ಸಿಗುತ್ತದೆ. ಸಣ್ಣ ಮನೆಗಳಿಗಂತೂ ಈ ಹೊಸ 40,000 ರೂಪಾಯಿಗಳ ಸಬ್ಸಿಡಿ ಪ್ರಸ್ತಾವನೆ ನಿಜಕ್ಕೂ ಒಂದು ಗೇಮ್ ಚೇಂಜರ್ ಅಂತಾನೆ ಹೇಳಬಹುದು. ಇದರ ಲೆಕ್ಕಾಚಾರ ಬಹಳ ಸಿಂಪಲ್ ಆಗಿದೆ. ಸೌರಫಲಕದ ಒಟ್ಟು ವೆಚ್ಚದಲ್ಲಿ 40% ಸರ್ಕಾರವೇ ನೇರಲಾಗಿ ಸಬ್ಸಿಡಿ ರೂಪದಲ್ಲಿ ಭರಿಸುತ್ತದೆ. ಉಳಿದ ಮೊತ್ತವನ್ನಷ್ಟೇ ನಾವು ಪಾವತಿಸಬೇಕು. ಅರ್ಜಿ ಸಲ್ಲಿಸೋದು ಕೂಡ ಬಹಳ ಸುಲಭ. ಮೊದಲಿಗೆ ನ್ಯಾಷನಲ್ ಪೋರ್ಟಲ್ನಲ್ಲಿ ಆನ್ಲೈನ್ ಮೂಲಕ ರಿಜಿಸ್ಟರ್ ಆಗಿ ಒಪ್ಪಿಗೆ ಪಡೆಯಬೇಕು. ಆಮೇಲೆ ನೋಂದಾಯಿತ ಮಾರಾಟಗಾರರಿಂದ ಪ್ಯಾನಲ್ ಅಳವಡಿಸಿಕೊಂಡು ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಅನ್ನು ಅಪ್ಲೋಡ್ ಮಾಡಿದ್ರೆ ಮುಗೀತು. ಸಬ್ಸಿಡಿ ಹಣ ನೇರವಾಗಿ ಬ್ಯಾಂಕ್ ಖಾತೆಗೆ ಬಂದ್ಬೀಳುತ್ತದೆ. ಎಷ್ಟೊಂದು ಸುಲಭ ಅಲ್ವಾ? ಮುಂದಿನ ವಿಭಾಗ 3 ರಾಷ್ಟ್ರೀಯ ಮಟ್ಟದ ಸ್ಥಾಪನೆ ಗುರಿಗಳು. ಅಂದ್ರೆ ದೇಶಾದ್ಯಂತ ಈ ಯೋಜನೆಯ ವಿಸ್ತರಣೆ ಹೇಗೆ ನಡೆಯುತ್ತಿದೆ ಅನ್ನೋದು. ಇಲ್ಲಿವರೆಗೆ ನಾವು ಒಂದೊಂದು ಮನೆಗೆ ಆಗುವ ಲಾಭಗಳ ಬಗ್ಗೆ ಮಾತನಾಡಿದೆವು. ಈಗ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಅಂದ್ರೆ ಇಡೀ ದೇಶದ ಮಟ್ಟದಲ್ಲಿ ಸರ್ಕಾರದ ಗುರಿಗಳು ಹೇಗಿವೆ ಅಂತ ನೋಡೋಣ. ಈ ಟೈಮ್ಲೈನ್ ಕಡೆ ಸ್ವಲ್ಪ ಗಮನ ಹರಿಸಿ. ಜುಲೈ 2025ರ ಹೊತ್ತಿಗೆ ನಾವು 16 ಲಕ್ಷ ಸಿಸ್ಟಂಗಳ ಮೈಲಿಗಲ್ಲನ್ನು ತಲುಪಿದ್ದೇವೆ. ಆದರೆ 2027ರ ಆರ್ಥಿಕ ವರ್ಷದ ಅಂತ್ಯದ ವೇಳೆಗೆ ಬರೋಬ್ಬರಿ 1 ಕೋಟಿ ಮನೆಗಳಿಗೆ ಈ ವ್ಯವಸ್ಥೆಯನ್ನು ತಲುಪಿಸುವ ಬೃಹತ್ ಗುರಿಯನ್ನು ಹೊಂದಲಾಗಿದೆ. ಇದು ನಿಜಕ್ಕೂ ಒಂದು ಅಗ್ರೆಸಿವ್ ಟೈಮ್ಲೈನ್ ಮತ್ತು ನಮ್ಮ ದೇಶದ ಇಂಧನ ನಕ್ಷೆಯನ್ನೇ ಸಂಪೂರ್ಣವಾಗಿ ಬದಲಾಯಿಸಬಲ್ಲ ಹೆಜ್ಜೆ. ವಿಭಾಗ 4 ಬೃಹತ್ ಆರ್ಥಿಕ ಚಿತ್ರಣ ಮತ್ತು ನಮ್ಮ ನವೀಕರಿಸಬಹುದಾದ ಭವಿಷ್ಯಕ್ಕೆ ಹಣಕಾಸಿನ ನೆರವು. ಇಷ್ಟೊಂದು ದೊಡ್ಡ ಗುರಿಗಳನ್ನು ಮುಟ್ಟಬೇಕು ಅಂದ್ರೆ ಖಂಡಿತವಾಗಿಯೂ ದೊಡ್ಡ ಮಟ್ಟದ ಆರ್ಥಿಕ ಬೆಂಬಲ ಬೇಕೇ ಬೇಕು. ಹಾಗಾದ್ರೆ ನವೀಕರಿಸಬಹುದಾದ ಇಂಧನ ಕ್ಷೇತ್ರಕ್ಕೆ ಎಷ್ಟರ ಮಟ್ಟಿಗೆ ಫಂಡ್ಸ್ ಹೋಗ್ತಿದೆ ಅಂತ ನೋಡೋಣ. ಈ ಹೋಲಿಕೆ ನೋಡಿದ್ರೆ ನಿಜಕ್ಕೂ ಆಶ್ಚರ್ಯವಾಗುತ್ತೆ. ಪಿಎಂ ಸೂರ್ಯಘರ್ ಯೋಜನೆಗಾಗಿ ಅಂದಾಜು ಮಾಡಿರುವ ಒಟ್ಟು ವೆಚ್ಚ ಬರೋಬ್ಬರಿ 75,021 ಕೋಟಿ ರೂಪಾಯಿಗಳು. ಇದರ ಜೊತೆಗೆ ಮುಂಬರುವ ಬಜೆಟ್ನಲ್ಲಿ ಒಟ್ಟಾರೆ ನವೀಕರಿಸಬಹುದಾದ ಇಂಧನ ಕ್ಷೇತ್ರಕ್ಕೆ 26,500 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಮೊತ್ತವನ್ನು ಮೀಸಲಿಡುವ ನಿರೀಕ್ಷೆಯಿದೆ. ಈ ಬೃಹತ್ ಹೂಡಿಕೆಗಳು ಪರ್ಯಾಯ ಇಂಧನದ ಕಡೆಗಿನ ಬದ್ಧತೆಯನ್ನು ಸ್ಪಷ್ಟವಾಗಿ ಎತ್ತಿ ತೋರಿಸುತ್ತಿವೆ. ಅಂದಹಾಗೆ ಈ ಬಜೆಟ್ ಕೇವಲ ಸೋಲಾರ್ಗೆ ಮಾತ್ರ ಸೀಮಿತವಾಗಿಲ್ಲ. ಗ್ರಾಮೀಣ ಪ್ರದೇಶಗಳಲ್ಲಿ ಸ್ವಚ್ಛ ವಿದ್ಯುತ್ ಉತ್ಪಾದನೆ ಮತ್ತು ಬಳಕೆಯನ್ನು ಹೆಚ್ಚಿಸಲು 25 ಮೆಗಾವ್ಯಾಟ್ ಸಾಮರ್ಥ್ಯದವರೆಗಿನ ಸಣ್ಣ ಜಲವಿದ್ಯುತ್ ಯೋಜನೆಗಳಿಗೂ ಕೂಡ ಹೊಸ ಆರ್ಥಿಕ ಪ್ರೋತ್ಸಾಹ ಸಿಗುವ ಸಾಧ್ಯತೆಯಿದೆ. ಇದು ಶುದ್ಧ ಇಂಧನ ಉತ್ಪಾದನೆಯನ್ನು ಎಲ್ಲಾ ಕಡೆಯಿಂದಲೂ ಬಲಪಡಿಸುವ ಪ್ರಯತ್ನವಾಗಿದೆ. ಕೊನೆಯದಾಗಿ ವಿಭಾಗ 5 ಪರಿಸರ ಮತ್ತು ಭವಿಷ್ಯನ ಮೇಲಾಗುವ ಪರಿಣಾಮಗಳು. ಅಂದರೆ ನಮ್ಮ ಜೇಬು ಮತ್ತು ನಮ್ಮ ಪರಿಸರ ಎರಡಕ್ಕೂ ಸಿಗ್ತಿರುವ ದ್ವಿಗುಣ ಲಾಭ. ಈ ಎಲ್ಲಾ ನೀತಿಗಳು, ದೊಡ್ಡ ಬಜೆಟ್ಗಳು, ಗುರಿಗಳು ಇವೆಲ್ಲದರ ಅಂತಿಮ ರಿಸಲ್ಟ್ ಏನು? ಇದು ಕೇವಲ ದುಡ್ಡು ಉಳಿಸುವ ಯೋಜನೆಯೇ ಅಥವಾ ಅದಕ್ಕೂ ಮೀರಿದ್ದೇನಾದ್ರೂ ಇದೆಯಾ? ಇವೆಲ್ಲವನ್ನೂ ಒಟ್ಟಾಗಿ ನೋಡಿದಾಗ ಸಿಗುವ ಚಿತ್ರಣ ಬಹಳ ಸ್ಪಷ್ಟವಾಗಿದೆ. ಪ್ರಸ್ತಾವಿತ ಸಬ್ಸಿಡಿ ಹೆಚ್ಚಳದಿಂದ
ಪ್ರತಿ ಮನೆಗಳಲ್ಲೂ ಸೌರಶಕ್ತಿ ಅಳವಡಿಕೆ ರಾಕೆಟ್ ವೇಗದಲ್ಲಿ ಹೆಚ್ಚಾಗ್ತದೆ. ಆರಂಭಿಕ ವೆಚ್ಚ ಗಣನೀಯವಾಗಿ ಕಡಿಮೆಯಾಗೋದ್ರಿಂದ ಸಾಮಾನ್ಯ ಜನರಿಗೂ ಇದು ಸುಲಭವಾಗಿ ಕೈಗೆಟುಕ್ತದೆ. ಇದರಿಂದ ಪ್ರತಿ ತಿಂಗಳ ವಿದ್ಯುತ್ ಬಿಲ್ನಲ್ಲಿ ಬೃಹತ್ ಉಳಿತಾಯವಂತೂ ಖಂಡಿತ. ಮತ್ತು ಅತ್ಯಂತ ಮುಖ್ಯವಾದ ವಿಚಾರವೆಂದರೆ ಹವಾಮಾನ ಬದಲಾವಣೆಯ ಇಂದಿನ ದಿನಗಳಲ್ಲಿ ಪರಿಸರ ಸ್ನೇಹಿ ಶಕ್ತಿ ಉತ್ಪಾದನೆಗೆ ಸಿಗುತ್ತಿರುವ ಈ ಬಲವಾದ ಉತ್ತೇಜನೆ. ಆರ್ಥಿಕತೆಗೂ ಸೈ, ಪರಿಸರಕ್ಕೂ ಜೈ ಅನ್ನುವಂತಿದೆ ಈ ಯೋಜನೆ. ನಾವು ಇಂದಿನ ಈ ವಿಶ್ಲೇಷಣೆಯ ಅಂತ್ಯಕ್ಕೆ ಬಂದಿದ್ದೇವೆ. ಆದರೆ ಹೋಗುವ ಮುನ್ನ ಈ ಒಂದು ಪ್ರಶ್ನೆ ನಮ್ಮನ್ನೆಲ್ಲ ಆಲೋಚನೆಗೆ ಹಚ್ಚುವಂತಿದೆ. 2027ರ ಒಳಗೆ 1 ಕೋಟಿ ಮನೆಗಳು ಸೌರಶಕ್ತಿಗೆ ಮರಳಿದರೆ ಈ ಕೋಟ್ಯಾಂತರ ರೂಪಾಯಿಗಳ ಹೂಡಿಕೆಯು ನಮ್ಮ ರಾಷ್ಟ್ರೀಯ ಹವಾಮಾನ ಚಿತ್ರಣವನ್ನು ಎಷ್ಟು ವೇಗವಾಗಿ ಬದಲಾಯಿಸಲಿದೆ ಒಮ್ಮೆ ಯೋಚಿಸಿ. ಕೇವಲ 3 ವರ್ಷಗಳಲ್ಲಿ ದೇಶದ ಇಂಧನ ಉತ್ಪಾದನೆಯಲ್ಲಿ ಎಂಥ ದೊಡ್ಡ ಕ್ರಾಂತಿಯಾಗಬಹುದು. ಇದು ಕೇವಲ ಒಂದು ಸರ್ಕಾರಿ ಯೋಜನೆ ಮಾತ್ರವಲ್ಲ, ಮುಂದಿನ ಪೀಳಿಗೆಯ ಭವಿಷ್ಯವನ್ನು ಉಜ್ವಲಗೊಳಿಸುವ ಮಹತ್ವದ ಹೆಜ್ಜೆ. ಮುಂಬರುವ ಬಜೆಟ್ ಈ ಹಾದಿಯನ್ನು ಇನ್ನಷ್ಟು ಸುಗಮಗೊಳಿಸುತ್ತದೆಯೇ ಅನ್ನೋದನ್ನ ಕಾದು ನೋಡೋಣ. ಈ ವಿಶ್ಲೇಷಣೆ ಉಪಯುಕ್ತವಾಗಿತ್ತು ಎಂದು ಭಾವಿಸುತ್ತೇವೆ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ. ಗುಡ್ ರಿಟರ್ನ್ಸ್ ಲೇಖನವನ್ನು ಆಧರಿಸಿದ ಇಂದಿನ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಇಂದು ನಾವು ಮುಂಬರುವ 2026ರ ಕೇಂದ್ರ ಬಜೆಟ್ನಲ್ಲಿ ಪಿಎಂ ಸೂರ್ಯ ಘರ್ ಮುಫ್ತ್ ಬಿಜ್ಲಿ ಯೋಜನೆಯ ಬಗ್ಗೆ ಏನೆಲ್ಲ ಅಪ್ಡೇಟ್ಗಳು ಬರಲಿವೆ ಅನ್ನೋದನ್ನ ಡಿಕೋಡ್ ಮಾಡಲಿದ್ದೇವೆ. ಇದು ಸುಮ್ಮನೆ ಒಂದಷ್ಟು ಅಂಕಿಅಂಶಗಳ ಬಗ್ಗೆ ಅಲ್ಲ, ನಿಮ್ಮ ಮನೆಗಳ ಮೇಲ್ಛಾವಣಿಯೇ ಹೇಗೆ ಒಂದು ಮಿನಿ ವಿದ್ಯುತ್ ಉತ್ಪಾದನಾ ಕೇಂದ್ರವಾಗಿ ಬದಲಾಗುತ್ತಿದೆ ಅನ್ನೋದ್ರ ಬಗ್ಗೆ. ಬನ್ನಿ, ಸರ್ಕಾರ ಈ ಸೌರಶಕ್ತಿ ಬಳಕೆಗೆ ಹೇಗೆಲ್ಲ ಪುಷ್ ಕೊಡುತ್ತಿದೆ ಅಂತ ಆಳವಾಗಿ ತಿಳಿಯೋಣ. 7.7 ಲಕ್ಷ. ಇದೇನಿದು ಇಷ್ಟು ದೊಡ್ಡ ಸಂಖ್ಯೆ ಅಂತ ಅನಿಸಬಹುದು. ಇದು ಕೇವಲ ಒಂದು ಅಂದಾಜಲ್ಲ, ಬದಲಾಗಿ ದೇಶಾದ್ಯಂತ ಈಗಾಗಲೇ ತಮ್ಮ ವಿದ್ಯುತ್ ಬಿಲ್ಲನ್ನು ಸಂಪೂರ್ಣವಾಗಿ ಶೂನ್ಯಕ್ಕೆ ಇಳಿಸಿಕೊಂಡು ನೆಮ್ಮದಿಯಾಗಿರುವ ಬಳಕೆದಾರರ ನಿಖರವಾದ ಸಂಖ್ಯೆ. ಹೌದು, ಲಕ್ಷಾಂತರ ಮನೆಗಳ ವಿದ್ಯುತ್ ಖರ್ಚು ಈಗ ಅಕ್ಷರಶಃ ಝೀರೋ. ಈ ಯೋಜನೆ ಕೇವಲ ಪೇಪರ್ ಮೇಲಷ್ಟೇ ಅಲ್ಲ, ಗ್ರೌಂಡ್ ರಿಯಾಲಿಟಿಯಲ್ಲಿ ಎಷ್ಟು ಸಕ್ಸಸ್ ಆಗಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಇಂದಿನ ನಮ್ಮ ಈ ವಿಶ್ಲೇಷಣೆಯ ಹಾದಿ ಹೀಗಿರಲಿದೆ. ಮೊದಲಿಗೆ ಈ ಶೂನ್ಯ ಬಿಲ್ಲಿನ ವಾಸ್ತವತೆ ಏನು, ಎರಡನೆಯದಾಗಿ ಪ್ರಸ್ತಾವಿತ ಸಬ್ಸಿಡಿ ದರಗಳೇನು, ಮೂರನೆಯದಾಗಿ ರಾಷ್ಟ್ರೀಯ ಮಟ್ಟದಲ್ಲಿ ಸ್ಥಾಪನೆಯ ಗುರಿಗಳು, ನಾಲ್ಕನೆಯದಾಗಿ ಇದರ ಹಿಂದಿರುವ ಬೃಹತ್ ಆರ್ಥಿಕ ಚಿತ್ರಣ ಮತ್ತು ಕೊನೆಯದಾಗಿ ಪರಿಸರ ಹಾಗೂ ಭವಿಷ್ಯದ ಮೇಲಾಗುವ ಪರಿಣಾಮಗಳ ಬಗ್ಗೆ ಚರ್ಚಿಸೋಣ. ಮೊದಲನೆಯ ವಿಭಾಗ ಶೂನ್ಯ ಬಿಲ್ ವಾಸ್ತವತೆ ಮತ್ತು ಇದು ದೈನಂದಿನ ಖರ್ಚುಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದು. ಯಾವುದೇ ಒಂದು ದೊಡ್ಡ ಯೋಜನೆ ಸಕ್ಸಸ್ ಆಗ್ಬೇಕಾದ್ರೆ ಅದು ಸಾಮಾನ್ಯ ಜನರ ಜೇಬಿನ ಮೇಲಿನ ಹೊರೆಯನ್ನ ಎಷ್ಟು ಕಡಿಮೆ ಮಾಡುತ್ತೆ ಅನ್ನೋದು ಮುಖ್ಯ. ಈ ಯೋಜನೆ ಖಂಡಿತವಾಗಿಯೂ ಆ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡ್ತಿದೆ. 300 ಪಿಎಂ ಸೂರ್ಯ ಘರ್ ಯೋಜನೆಯ ಹಾರ್ಟ್ ಅಂತಲೇ ಹೇಳಬಹುದಾದ ಸಂಖ್ಯೆ ಇದು. ಪ್ರತಿ ಮನೆಗೆ ತಿಂಗಳಿಗೆ ಗರಿಷ್ಠ 300 ಯೂನಿಟ್ಗಳವರೆಗೆ ಉಚಿತ ವಿದ್ಯುತ್ ಒದಗಿಸುವುದೇ ಇದರ ಮೂಲ ಉದ್ದೇಶ. ಮಧ್ಯಮ ವರ್ಗದ ಮನೆಗಳಿಗೆ ತಿಂಗಳಿಗೆ ಇಷ್ಟು ವಿದ್ಯುತ್ ಸಿಕ್ಕರೆ ದೈನಂದಿನ ಅಗತ್ಯಗಳು ಆರಾಮಾಗಿ ಪೂರೈಸಲ್ಪಡ್ತವೆ ಅಲ್ವೇ? ಇದು ಸುಮ್ಮನೆ ಗಾಳಿಯಲ್ಲಿ ಗುಂಡು ಹೊಡೆಯುವ ಮಾತಲ್ಲ. ಜುಲೈ 2025ರವರೆಗಿನ ಡೇಟಾ ಗಮನಿಸಿದ್ರೆ ದೇಶಾದ್ಯಂತ ಈಗಾಗಲೇ ಸುಮಾರು 16 ಲಕ್ಷ ರೂಫ್ಟಾಪ್ ಸೌರಶಕ್ತಿ ಸಿಸ್ಟಂಗಳನ್ನು ಅಳವಡಿಸಲಾಗಿದೆ. ಇದರಿಂದ ಬರೋಬ್ಬರಿ 24.35 ಲಕ್ಷ ಮನೆಗಳಿಗೆ ನೇರ ಲಾಭ ಸಿಗ್ತಿದೆ. ನಾವೆಲ್ಲರೂ ಎಷ್ಟು ವೇಗವಾಗಿ ಸೌರಶಕ್ತಿಯತ್ತ ಮುಖ ಮಾಡುತ್ತಿದ್ದೇವೆ ಅನ್ನೋದನ್ನ ಈ ಅಂಕಿಅಂಶಗಳೇ ಕೂಗಿ ಹೇಳುತ್ತಿವೆ. ಈಗ ಎರಡನೇ ವಿಭಾಗಕ್ಕೆ ಹೋಗೋಣ. ಉದ್ದೇಶಿತ ಸಬ್ಸಿಡಿ ದರದ ವಿವರಣೆ. ಅಂದರೆ ಸೋಲಾರ್ ಹಾಕಿಸಿಕೊಳ್ಳಲು ಇರುವ ಆರಂಭಿಕ ವೆಚ್ಚದ ತಡೆಗೋಡೆಯನ್ನು ಹೇಗೆ ಕಡಿಮೆ ಮಾಡಲಾಗುತ್ತಿದೆ ಎನ್ನುವ ಮಾಹಿತಿ. ಸೋಲಾರ್ ಹಾಕಿಸಬೇಕು ಅಂದ್ರೆ ಮೊದಲು ತಲೆಗೆ ಬರೋದೇ ಅಯ್ಯೋ ಅಷ್ಟು ದುಡ್ಡು ಎಲ್ಲಿಂದ ತರೋದು ಅನ್ನೋದು. ಮುಂಬರುವ 2026ರ ಬಜೆಟ್ನಲ್ಲಿ ಈ ಹೊರೆಯನ್ನು ಇನ್ನಷ್ಟು ಕಡಿಮೆ ಮಾಡಲು ಭರ್ಜರಿ ಪ್ರಸ್ತಾವನೆಗಳಿವೆ. ಈ ಪಟ್ಟಿಯನ್ನು ಒಮ್ಮೆ ಗಮನಿಸಿ. 2 ಕಿಲೋವಾಟ್ವರೆಗಿನ ಸಣ್ಣ ಸಿಸ್ಟಂಗಳಿಗೆ ಪ್ರಸ್ತುತ ಪ್ರತಿ ಕಿಲೋವಾಟ್ಗೆ 30,000 ರೂಪಾಯಿ ಸಬ್ಸಿಡಿ ಸಿಗುತ್ತದೆ. ಆದರೆ ಬಜೆಟ್ 2026ರಲ್ಲಿ ಇದನ್ನು 40,000 ರೂಪಾಯಿಗಳಿಗೆ ಏರಿಸುವ ಪ್ರಸ್ತಾವನೆ ಇದೆ. ಅಂದರೆ ನೇರವಾಗಿ 10,000 ರೂಪಾಯಿಗಳೇ ಹೆಚ್ಚಳ.
ಇನ್ನು 2 ರಿಂದ 3 ಕಿಲೋವ್ಯಾಟ್ ಸಾಮರ್ಥ್ಯದ ಸಿಸ್ಟಮ್ಗಳಿಗೆ ಪ್ರತಿ ಕಿಲೋವ್ಯಾಟ್ಗೆ 18,000 ರೂಪಾಯಿ ಸಬ್ಸಿಡಿ ಹಾಗೇ ಮುಂದುವರಿಯಲಿದೆ. 3 ಕಿಲೋವ್ಯಾಟ್ಗಿಂತ ದೊಡ್ಡ ವ್ಯವಸ್ಥೆಗಳಿಗೆ ಗರಿಷ್ಠ 78,000 ರೂಪಾಯಿ ಸಬ್ಸಿಡಿ ಸಿಗುತ್ತದೆ. ಸಣ್ಣ ಮನೆಗಳಿಗಂತೂ ಈ ಹೊಸ 40,000 ರೂಪಾಯಿಗಳ ಸಬ್ಸಿಡಿ ಪ್ರಸ್ತಾವನೆ ನಿಜಕ್ಕೂ ಒಂದು ಗೇಮ್ ಚೇಂಜರ್ ಅಂತಾನೆ ಹೇಳಬಹುದು. ಇದರ ಲೆಕ್ಕಾಚಾರ ಬಹಳ ಸಿಂಪಲ್ ಆಗಿದೆ. ಸೌರಫಲಕದ ಒಟ್ಟು ವೆಚ್ಚದಲ್ಲಿ 40% ಸರ್ಕಾರವೇ ನೇರಲಾಗಿ ಸಬ್ಸಿಡಿ ರೂಪದಲ್ಲಿ ಭರಿಸುತ್ತದೆ. ಉಳಿದ ಮೊತ್ತವನ್ನಷ್ಟೇ ನಾವು ಪಾವತಿಸಬೇಕು. ಅರ್ಜಿ ಸಲ್ಲಿಸೋದು ಕೂಡ ಬಹಳ ಸುಲಭ. ಮೊದಲಿಗೆ ನ್ಯಾಷನಲ್ ಪೋರ್ಟಲ್ನಲ್ಲಿ ಆನ್ಲೈನ್ ಮೂಲಕ ರಿಜಿಸ್ಟರ್ ಆಗಿ ಒಪ್ಪಿಗೆ ಪಡೆಯಬೇಕು. ಆಮೇಲೆ ನೋಂದಾಯಿತ ಮಾರಾಟಗಾರರಿಂದ ಪ್ಯಾನಲ್ ಅಳವಡಿಸಿಕೊಂಡು ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಅನ್ನು ಅಪ್ಲೋಡ್ ಮಾಡಿದ್ರೆ ಮುಗೀತು. ಸಬ್ಸಿಡಿ ಹಣ ನೇರವಾಗಿ ಬ್ಯಾಂಕ್ ಖಾತೆಗೆ ಬಂದ್ಬೀಳುತ್ತದೆ. ಎಷ್ಟೊಂದು ಸುಲಭ ಅಲ್ವಾ? ಮುಂದಿನ ವಿಭಾಗ 3 ರಾಷ್ಟ್ರೀಯ ಮಟ್ಟದ ಸ್ಥಾಪನೆ ಗುರಿಗಳು. ಅಂದ್ರೆ ದೇಶಾದ್ಯಂತ ಈ ಯೋಜನೆಯ ವಿಸ್ತರಣೆ ಹೇಗೆ ನಡೆಯುತ್ತಿದೆ ಅನ್ನೋದು. ಇಲ್ಲಿವರೆಗೆ ನಾವು ಒಂದೊಂದು ಮನೆಗೆ ಆಗುವ ಲಾಭಗಳ ಬಗ್ಗೆ ಮಾತನಾಡಿದೆವು. ಈಗ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಅಂದ್ರೆ ಇಡೀ ದೇಶದ ಮಟ್ಟದಲ್ಲಿ ಸರ್ಕಾರದ ಗುರಿಗಳು ಹೇಗಿವೆ ಅಂತ ನೋಡೋಣ. ಈ ಟೈಮ್ಲೈನ್ ಕಡೆ ಸ್ವಲ್ಪ ಗಮನ ಹರಿಸಿ. ಜುಲೈ 2025ರ ಹೊತ್ತಿಗೆ ನಾವು 16 ಲಕ್ಷ ಸಿಸ್ಟಮ್ಗಳ ಮೈಲಿಗಲ್ಲನ್ನು ತಲುಪಿದ್ದೇವೆ. ಆದರೆ 2027ರ ಆರ್ಥಿಕ ವರ್ಷದ ಅಂತ್ಯದ ವೇಳೆಗೆ ಬರೋಬ್ಬರಿ 1 ಕೋಟಿ ಮನೆಗಳಿಗೆ ಈ ವ್ಯವಸ್ಥೆಯನ್ನು ತಲುಪಿಸುವ ಬೃಹತ್ ಗುರಿಯನ್ನು ಹೊಂದಲಾಗಿದೆ. ಇದು ನಿಜಕ್ಕೂ ಒಂದು ಅಗ್ರೆಸಿವ್ ಟೈಮ್ಲೈನ್ ಮತ್ತು ನಮ್ಮ ದೇಶದ ಇಂಧನ ನಕ್ಷೆಯನ್ನೇ ಸಂಪೂರ್ಣವಾಗಿ ಬದಲಾಯಿಸಬಲ್ಲ ಹೆಜ್ಜೆ. ವಿಭಾಗ 4 ಬೃಹತ್ ಆರ್ಥಿಕ ಚಿತ್ರಣ ಮತ್ತು ನಮ್ಮ ನವೀಕರಿಸಬಹುದಾದ ಭವಿಷ್ಯಕ್ಕೆ ಹಣಕಾಸಿನ ನೆರವು. ಇಷ್ಟೊಂದು ದೊಡ್ಡ ಗುರಿಗಳನ್ನು ಮುಟ್ಟಬೇಕು ಅಂದ್ರೆ ಖಂಡಿತವಾಗಿಯೂ ದೊಡ್ಡ ಮಟ್ಟದ ಆರ್ಥಿಕ ಬೆಂಬಲ ಬೇಕೇ ಬೇಕು. ಹಾಗಾದ್ರೆ ನವೀಕರಿಸಬಹುದಾದ ಇಂಧನ ಕ್ಷೇತ್ರಕ್ಕೆ ಎಷ್ಟರ ಮಟ್ಟಿಗೆ ಫಂಡ್ಸ್ ಹೋಗ್ತಿದೆ ಅಂತ ನೋಡೋಣ. ಈ ಹೋಲಿಕೆ ನೋಡಿದ್ರೆ ನಿಜಕ್ಕೂ ಆಶ್ಚರ್ಯವಾಗುತ್ತೆ. ಪಿಎಂ ಸೂರ್ಯ ಘರ್ ಯೋಜನೆಗಾಗಿ ಅಂದಾಜು ಮಾಡಿರುವ ಒಟ್ಟು ವೆಚ್ಚ ಬರೋಬ್ಬರಿ 75,021 ಕೋಟಿ ರೂಪಾಯಿಗಳು. ಇದರ ಜೊತೆಗೆ ಮುಂಬರುವ ಬಜೆಟ್ನಲ್ಲಿ ಒಟ್ಟಾರೆ ನವೀಕರಿಸಬಹುದಾದ ಇಂಧನ ಕ್ಷೇತ್ರಕ್ಕೆ 26,500 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಮೊತ್ತವನ್ನು ಮೀಸಲಿಡುವ ನಿರೀಕ್ಷೆಯಿದೆ. ಈ ಬೃಹತ್ ಹೂಡಿಕೆಗಳು ಪರ್ಯಾಯ ಇಂಧನದ ಕಡೆಗಿನ ಬದ್ಧತೆಯನ್ನು ಸ್ಪಷ್ಟವಾಗಿ ಎತ್ತಿ ತೋರಿಸುತ್ತಿವೆ. ಅಂದಹಾಗೆ ಈ ಬಜೆಟ್ ಕೇವಲ ಸೋಲಾರ್ಗೆ ಮಾತ್ರ ಸೀಮಿತವಾಗಿಲ್ಲ. ಗ್ರಾಮೀಣ ಪ್ರದೇಶಗಳಲ್ಲಿ ಸ್ವಚ್ಛ ವಿದ್ಯುತ್ ಉತ್ಪಾದನೆ ಮತ್ತು ಬಳಕೆಯನ್ನು ಹೆಚ್ಚಿಸಲು 25 ಮೆಗಾವ್ಯಾಟ್ ಸಾಮರ್ಥ್ಯದವರೆಗಿನ ಸಣ್ಣ ಜಲವಿದ್ಯುತ್ ಯೋಜನೆಗಳಿಗೂ ಕೂಡ ಹೊಸ ಆರ್ಥಿಕ ಪ್ರೋತ್ಸಾಹ ಸಿಗುವ ಸಾಧ್ಯತೆಯಿದೆ. ಇದು ಶುದ್ಧ ಇಂಧನ ಉತ್ಪಾದನೆಯನ್ನು ಎಲ್ಲಾ ಕಡೆಯಿಂದಲೂ ಬಲಪಡಿಸುವ ಪ್ರಯತ್ನವಾಗಿದೆ. ಕೊನೆಯದಾಗಿ ವಿಭಾಗ 5 ಪರಿಸರ ಮತ್ತು ಭವಿಷ್ಯನ ಮೇಲಾಗುವ ಪರಿಣಾಮಗಳು. ಅಂದರೆ ನಮ್ಮ ಜೇಬು ಮತ್ತು ನಮ್ಮ ಪರಿಸರ ಎರಡಕ್ಕೂ ಸಿಗ್ತಿರುವ ದ್ವಿಗುಣ ಲಾಭ. ಈ ಎಲ್ಲಾ ನೀತಿಗಳು, ದೊಡ್ಡ ಬಜೆಟ್ಗಳು, ಗುರಿಗಳು ಇವೆಲ್ಲದರ ಅಂತಿಮ ರಿಸಲ್ಟ್ ಏನು? ಇದು ಕೇವಲ ದುಡ್ಡು ಉಳಿಸುವ ಯೋಜನೆಯೇ ಅಥವಾ ಅದಕ್ಕೂ ಮೀರಿದ್ದೇನಾದ್ರೂ ಇದೆಯಾ? ಇವೆಲ್ಲವನ್ನೂ ಒಟ್ಟಾಗಿ ನೋಡಿದಾಗ ಸಿಗುವ ಚಿತ್ರಣ ಬಹಳ ಸ್ಪಷ್ಟವಾಗಿದೆ. ಪ್ರಸ್ತಾವಿತ ಸಬ್ಸಿಡಿ ಹೆಚ್ಚಳದಿಂದ ಪ್ರತಿ ಮನೆಗಳಲ್ಲೂ ಸೌರಶಕ್ತಿ ಅಳವಡಿಕೆ ರಾಕೆಟ್ ವೇಗದಲ್ಲಿ ಹೆಚ್ಚಾಗ್ತದೆ. ಆರಂಭಿಕ ವೆಚ್ಚ ಗಣನೀಯವಾಗಿ ಕಡಿಮೆಯಾಗೋದ್ರಿಂದ ಸಾಮಾನ್ಯ ಜನರಿಗೂ ಇದು ಸುಲಭವಾಗಿ ಕೈಗೆಟುಕ್ತದೆ. ಇದರಿಂದ ಪ್ರತಿ ತಿಂಗಳ ವಿದ್ಯುತ್ ಬಿಲ್ನಲ್ಲಿ ಬೃಹತ್ ಉಳಿತಾಯವಂತೂ ಖಂಡಿತ. ಮತ್ತು ಅತ್ಯಂತ ಮುಖ್ಯವಾದ ವಿಚಾರವೆಂದರೆ ಹವಾಮಾನ ಬದಲಾವಣೆಯ ಇಂದಿನ ದಿನಗಳಲ್ಲಿ ಪರಿಸರ ಸ್ನೇಹಿ ಶಕ್ತಿ ಉತ್ಪಾದನೆಗೆ ಸಿಗುತ್ತಿರುವ ಈ ಬಲವಾದ ಉತ್ತೇಜನೆ. ಆರ್ಥಿಕತೆಗೂ ಸೈ, ಪರಿಸರಕ್ಕೂ ಜೈ ಅನ್ನುವಂತಿದೆ ಈ ಯೋಜನೆ. ನಾವು ಇಂದಿನ ಈ ವಿಶ್ಲೇಷಣೆಯ ಅಂತ್ಯಕ್ಕೆ ಬಂದಿದ್ದೇವೆ. ಆದರೆ ಹೋಗುವ ಮುನ್ನ ಈ ಒಂದು ಪ್ರಶ್ನೆ ನಮ್ಮನ್ನೆಲ್ಲ ಆಲೋಚನೆಗೆ ಹಚ್ಚುವಂತಿದೆ. 2027ರ ಒಳಗೆ 1 ಕೋಟಿ ಮನೆಗಳು ಸೌರಶಕ್ತಿಗೆ ಮರಳಿದರೆ ಈ ಕೋಟ್ಯಾಂತರ ರೂಪಾಯಿಗಳ ಹೂಡಿಕೆಯು ನಮ್ಮ ರಾಷ್ಟ್ರೀಯ ಹವಾಮಾನ ಚಿತ್ರಣವನ್ನು ಎಷ್ಟು ವೇಗವಾಗಿ ಬದಲಾಯಿಸಲಿದೆ ಒಮ್ಮೆ ಯೋಚಿಸಿ. ಕೇವಲ 3 ವರ್ಷಗಳಲ್ಲಿ ದೇಶದ ಇಂಧನ ಉತ್ಪಾದನೆಯಲ್ಲಿ ಎಂಥ ದೊಡ್ಡ ಕ್ರಾಂತಿಯಾಗಬಹುದು. ಇದು ಕೇವಲ ಒಂದು ಸರ್ಕಾರಿ ಯೋಜನೆ ಮಾತ್ರವಲ್ಲ, ಮುಂದಿನ ಪೀಳಿಗೆಯ ಭವಿಷ್ಯವನ್ನು ಉಜ್ವಲಗೊಳಿಸುವ ಮಹತ್ವದ ಹೆಜ್ಜೆ. ಮುಂಬರುವ ಬಜೆಟ್ ಈ ಹಾದಿಯನ್ನು ಇನ್ನಷ್ಟು ಸುಗಮಗೊಳಿಸುತ್ತದೆಯೇ ಎನ್ನುವುದನ್ನ ಕಾದು ನೋಡೋಣ. ಈ ವಿಶ್ಲೇಷಣೆ ಉಪಯುಕ್ತವಾಗಿತ್ತು ಎಂದು ಭಾವಿಸುತ್ತೇವೆ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಮತ್ತೆ ಸಿಗೋಣ.
ನಮಸ್ಕಾರ. ಗುಡ್ ರಿಟರ್ನ್ಸ್ ಲೇಖನವನ್ನು ಆಧರಿಸಿದ ಇಂದಿನ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಇಂದು ನಾವು ಮುಂಬರುವ 2026ರ ಕೇಂದ್ರ ಬಜೆಟ್ನಲ್ಲಿ ಪಿಎಂ ಸೂರ್ಯ ಘರ್ ಮುಫ್ತ್ ಬಿಜ್ಲಿ ಯೋಜನೆಯ ಬಗ್ಗೆ ಏನೆಲ್ಲ ಅಪ್ಡೇಟ್ಗಳು ಬರಲಿವೆ ಅನ್ನೋದನ್ನ ಡಿಕೋಡ್ ಮಾಡಲಿದ್ದೇವೆ. ಇದು ಸುಮ್ಮನೆ ಒಂದಷ್ಟು ಅಂಕಿಅಂಶಗಳ ಬಗ್ಗೆ ಅಲ್ಲ, ನಿಮ್ಮ ಮನೆಗಳ ಮೇಲ್ಛಾವಣಿಯೇ ಹೇಗೆ ಒಂದು ಮಿನಿ ವಿದ್ಯುತ್ ಉತ್ಪಾದನಾ ಕೇಂದ್ರವಾಗಿ ಬದಲಾಗುತ್ತಿದೆ ಅನ್ನೋದ್ರ ಬಗ್ಗೆ. ಬನ್ನಿ, ಸರ್ಕಾರ ಈ ಸೌರಶಕ್ತಿ ಬಳಕೆಗೆ ಹೇಗೆಲ್ಲ ಪುಷ್ ಕೊಡುತ್ತಿದೆ ಅಂತ ಆಳವಾಗಿ ತಿಳಿಯೋಣ. 7.7 ಲಕ್ಷ. ಇದೇನಿದು ಇಷ್ಟು ದೊಡ್ಡ ಸಂಖ್ಯೆ ಅಂತ ಅನಿಸಬಹುದು. ಇದು ಕೇವಲ ಒಂದು ಅಂದಾಜಲ್ಲ, ಬದಲಾಗಿ ದೇಶಾದ್ಯಂತ ಈಗಾಗಲೇ ತಮ್ಮ ವಿದ್ಯುತ್ ಬಿಲ್ಲನ್ನು ಸಂಪೂರ್ಣವಾಗಿ ಶೂನ್ಯಕ್ಕೆ ಇಳಿಸಿಕೊಂಡು ನೆಮ್ಮದಿಯಾಗಿರುವ ಬಳಕೆದಾರರ ನಿಖರವಾದ ಸಂಖ್ಯೆ. ಹೌದು, ಲಕ್ಷಾಂತರ ಮನೆಗಳ ವಿದ್ಯುತ್ ಖರ್ಚು ಈಗ ಅಕ್ಷರಶಃ ಝೀರೋ. ಈ ಯೋಜನೆ ಕೇವಲ ಪೇಪರ್ ಮೇಲಷ್ಟೇ ಅಲ್ಲ, ಗ್ರೌಂಡ್ ರಿಯಾಲಿಟಿಯಲ್ಲಿ ಎಷ್ಟು ಸಕ್ಸಸ್ ಆಗಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಇಂದಿನ ನಮ್ಮ ಈ ವಿಶ್ಲೇಷಣೆಯ ಹಾದಿ ಹೀಗಿರಲಿದೆ. ಮೊದಲಿಗೆ ಈ ಶೂನ್ಯ ಬಿಲ್ಲಿನ ವಾಸ್ತವತೆ ಏನು, ಎರಡನೆಯದಾಗಿ ಪ್ರಸ್ತಾವಿತ ಸಬ್ಸಿಡಿ ದರಗಳೇನು, ಮೂರನೆಯದಾಗಿ ರಾಷ್ಟ್ರೀಯ ಮಟ್ಟದಲ್ಲಿ ಸ್ಥಾಪನೆಯ ಗುರಿಗಳು, ನಾಲ್ಕನೆಯದಾಗಿ ಇದರ ಹಿಂದಿರುವ ಬೃಹತ್ ಆರ್ಥಿಕ ಚಿತ್ರಣ ಮತ್ತು ಕೊನೆಯದಾಗಿ ಪರಿಸರ ಹಾಗೂ ಭವಿಷ್ಯದ ಮೇಲಾಗುವ ಪರಿಣಾಮಗಳ ಬಗ್ಗೆ ಚರ್ಚಿಸೋಣ. ಮೊದಲನೆಯ ವಿಭಾಗ ಶೂನ್ಯ ಬಿಲ್ ವಾಸ್ತವತೆ ಮತ್ತು ಇದು ದೈನಂದಿನ ಖರ್ಚುಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದು. ಯಾವುದೇ ಒಂದು ದೊಡ್ಡ ಯೋಜನೆ ಸಕ್ಸಸ್ ಆಗ್ಬೇಕಾದ್ರೆ ಅದು ಸಾಮಾನ್ಯ ಜನರ ಜೇಬಿನ ಮೇಲಿನ ಹೊರೆಯನ್ನ ಎಷ್ಟು ಕಡಿಮೆ ಮಾಡುತ್ತೆ ಅನ್ನೋದು ಮುಖ್ಯ. ಈ ಯೋಜನೆ ಖಂಡಿತವಾಗಿಯೂ ಆ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡ್ತಿದೆ. 300 ಪಿಎಂ ಸೂರ್ಯ ಘರ್ ಯೋಜನೆಯ ಹಾರ್ಟ್ ಅಂತಲೇ ಹೇಳಬಹುದಾದ ಸಂಖ್ಯೆ ಇದು. ಪ್ರತಿ ಮನೆಗೆ ತಿಂಗಳಿಗೆ ಗರಿಷ್ಠ 300 ಯೂನಿಟ್ಗಳವರೆಗೆ ಉಚಿತ ವಿದ್ಯುತ್ ಒದಗಿಸುವುದೇ ಇದರ ಮೂಲ ಉದ್ದೇಶ. ಮಧ್ಯಮ ವರ್ಗದ ಮನೆಗಳಿಗೆ ತಿಂಗಳಿಗೆ ಇಷ್ಟು ವಿದ್ಯುತ್ ಸಿಕ್ಕರೆ ದೈನಂದಿನ ಅಗತ್ಯಗಳು ಆರಾಮಾಗಿ ಪೂರೈಸಲ್ಪಡ್ತವೆ ಅಲ್ವೇ? ಇದು ಸುಮ್ಮನೆ ಗಾಳಿಯಲ್ಲಿ ಗುಂಡು ಹೊಡೆಯುವ ಮಾತಲ್ಲ. ಜುಲೈ 2025ರವರೆಗಿನ ಡೇಟಾ ಗಮನಿಸಿದ್ರೆ ದೇಶಾದ್ಯಂತ ಈಗಾಗಲೇ ಸುಮಾರು 16 ಲಕ್ಷ ರೂಫ್ಟಾಪ್ ಸೌರಶಕ್ತಿ ಸಿಸ್ಟಂಗಳನ್ನು ಅಳವಡಿಸಲಾಗಿದೆ. ಇದರಿಂದ ಬರೋಬ್ಬರಿ 24.35 ಲಕ್ಷ ಮನೆಗಳಿಗೆ ನೇರ ಲಾಭ ಸಿಗ್ತಿದೆ. ನಾವೆಲ್ಲರೂ ಎಷ್ಟು ವೇಗವಾಗಿ ಸೌರಶಕ್ತಿಯತ್ತ ಮುಖ ಮಾಡ್ತಿದ್ದೇವೆ ಅನ್ನೋದನ್ನ ಈ ಅಂಕಿಅಂಶಗಳೇ ಕೂಗಿ ಹೇಳುತ್ತಿವೆ. ಈಗ ಎರಡನೇ ವಿಭಾಗಕ್ಕೆ ಹೋಗೋಣ. ಉದ್ದೇಶಿತ ಸಬ್ಸಿಡಿ ದರದ ವಿವರಣೆ, ಅಂದರೆ ಸೋಲಾರ್ ಹಾಕಿಸಿಕೊಳ್ಳಲು ಇರುವ ಆರಂಭಿಕ ವೆಚ್ಚದ ತಡೆಗೋಡೆಯನ್ನು ಹೇಗೆ ಕಡಿಮೆ ಮಾಡಲಾಗುತ್ತಿದೆ ಎನ್ನುವ ಮಾಹಿತಿ. ಸೋಲಾರ್ ಹಾಕಿಸಬೇಕು ಅಂದ್ರೆ ಮೊದಲು ತಲೆಗೆ ಬರೋದೇ ಅಯ್ಯೋ ಅಷ್ಟು ದುಡ್ಡು ಎಲ್ಲಿಂದ ತರೋದು ಅನ್ನೋದು. ಮುಂಬರುವ 2026ರ ಬಜೆಟ್ನಲ್ಲಿ ಈ ಹೊರೆಯನ್ನು ಇನ್ನಷ್ಟು ಕಡಿಮೆ ಮಾಡಲು ಭರ್ಜರಿ ಪ್ರಸ್ತಾವನೆಗಳಿವೆ. ಈ ಪಟ್ಟಿಯನ್ನು ಒಮ್ಮೆ ಗಮನಿಸಿ. 2 ಕಿಲೋವಾಟ್ವರೆಗಿನ ಸಣ್ಣ ಸಿಸ್ಟಂಗಳಿಗೆ ಪ್ರಸ್ತುತ ಪ್ರತಿ ಕಿಲೋವಾಟ್ಗೆ 30,000 ರೂಪಾಯಿ ಸಬ್ಸಿಡಿ ಸಿಗುತ್ತದೆ. ಆದರೆ ಬಜೆಟ್ 2026ರಲ್ಲಿ ಇದನ್ನು 40,000 ರೂಪಾಯಿಗಳಿಗೆ ಏರಿಸುವ ಪ್ರಸ್ತಾವನೆ ಇದೆ. ಅಂದರೆ ನೇರವಾಗಿ 10,000 ರೂಪಾಯಿಗಳೇ ಹೆಚ್ಚಳ. ಇನ್ನು 2 ರಿಂದ 3 ಕಿಲೋವ್ಯಾಟ್ ಸಾಮರ್ಥ್ಯದ ಸಿಸ್ಟಂಗಳಿಗೆ ಪ್ರತಿ ಕಿಲೋವ್ಯಾಟ್ಗೆ 18,000 ರೂಪಾಯಿ ಸಬ್ಸಿಡಿ ಹಾಗೇ ಮುಂದುವರಿಯಲಿದೆ. 3 ಕಿಲೋವ್ಯಾಟ್ಗಿಂತ ದೊಡ್ಡ ವ್ಯವಸ್ಥೆಗಳಿಗೆ ಗರಿಷ್ಠ 78,000 ರೂಪಾಯಿ ಸಬ್ಸಿಡಿ ಸಿಗುತ್ತದೆ. ಸಣ್ಣ ಮನೆಗಳಿಗಂತೂ ಈ ಹೊಸ 40,000 ರೂಪಾಯಿಗಳ ಸಬ್ಸಿಡಿ ಪ್ರಸ್ತಾವನೆ ನಿಜಕ್ಕೂ ಒಂದು ಗೇಮ್ ಚೇಂಜರ್ ಅಂತಾನೆ ಹೇಳಬಹುದು. ಇದರ ಲೆಕ್ಕಾಚಾರ ಬಹಳ ಸಿಂಪಲ್ ಆಗಿದೆ. ಸೌರಫಲಕದ ಒಟ್ಟು ವೆಚ್ಚದಲ್ಲಿ 40% ಸರ್ಕಾರವೇ ನೇರಲಾಗಿ ಸಬ್ಸಿಡಿ ರೂಪದಲ್ಲಿ ಭರಿಸುತ್ತದೆ. ಉಳಿದ ಮೊತ್ತವನ್ನಷ್ಟೇ ನಾವು ಪಾವತಿಸಬೇಕು. ಅರ್ಜಿ ಸಲ್ಲಿಸೋದು ಕೂಡ ಬಹಳ ಸುಲಭ. ಮೊದಲಿಗೆ ನ್ಯಾಷನಲ್ ಪೋರ್ಟಲ್ನಲ್ಲಿ ಆನ್ಲೈನ್ ಮೂಲಕ ರಿಜಿಸ್ಟರ್ ಆಗಿ ಒಪ್ಪಿಗೆ ಪಡೆಯಬೇಕು. ಆಮೇಲೆ ನೋಂದಾಯಿತ ಮಾರಾಟಗಾರರಿಂದ ಪ್ಯಾನಲ್ ಅಳವಡಿಸಿಕೊಂಡು ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಅನ್ನು ಅಪ್ಲೋಡ್ ಮಾಡಿದ್ರೆ ಮುಗೀತು. ಸಬ್ಸಿಡಿ ಹಣ ನೇರವಾಗಿ ಬ್ಯಾಂಕ್ ಖಾತೆಗೆ ಬಂದ್ಬೀಳುತ್ತದೆ. ಎಷ್ಟೊಂದು ಸುಲಭ ಅಲ್ವಾ? ಮುಂದಿನ ವಿಭಾಗ 3 ರಾಷ್ಟ್ರೀಯ ಮಟ್ಟದ ಸ್ಥಾಪನೆ ಗುರಿಗಳು, ಅಂದ್ರೆ ದೇಶಾದ್ಯಂತ ಈ ಯೋಜನೆಯ ವಿಸ್ತರಣೆ ಹೇಗೆ ನಡೆಯುತ್ತಿದೆ ಅನ್ನೋದು. ಇಲ್ಲಿವರೆಗೆ ನಾವು ಒಂದೊಂದು ಮನೆಗೆ ಆಗುವ ಲಾಭಗಳ ಬಗ್ಗೆ ಮಾತನಾಡಿದೆವು. ಈಗ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ, ಅಂದ್ರೆ ಇಡೀ ದೇಶದ ಮಟ್ಟದಲ್ಲಿ ಸರ್ಕಾರದ ಗುರಿಗಳು ಹೇಗಿವೆ ಅಂತ ನೋಡೋಣ. ಈ ಟೈಮ್ಲೈನ್ ಕಡೆ ಸ್ವಲ್ಪ ಗಮನ ಹರಿಸಿ. ಜುಲೈ 2025ರ ಹೊತ್ತಿಗೆ ನಾವು 16 ಲಕ್ಷ ಸಿಸ್ಟಂಗಳ ಮೈಲಿಗಲ್ಲನ್ನು ತಲುಪಿದ್ದೇವೆ. ಆದರೆ 2027ರ ಆರ್ಥಿಕ ವರ್ಷದ ಅಂತ್ಯದ ವೇಳೆಗೆ ಬರೋಬ್ಬರಿ 1 ಕೋಟಿ ಮನೆಗಳಿಗೆ ಈ ವ್ಯವಸ್ಥೆಯನ್ನು ತಲುಪಿಸುವ ಬೃಹತ್ ಗುರಿಯನ್ನು ಹೊಂದಲಾಗಿದೆ. ಇದು ನಿಜಕ್ಕೂ ಒಂದು ಅಗ್ರೆಸಿವ್ ಟೈಮ್ಲೈನ್ ಮತ್ತು ನಮ್ಮ ದೇಶದ ಇಂಧನ ನಕ್ಷೆಯನ್ನೇ ಸಂಪೂರ್ಣವಾಗಿ ಬದಲಾಯಿಸಬಲ್ಲ ಹೆಜ್ಜೆ. ವಿಭಾಗ 4 ಬೃಹತ್ ಆರ್ಥಿಕ ಚಿತ್ರಣ ಮತ್ತು ನಮ್ಮ ನವೀಕರಿಸಬಹುದಾದ ಭವಿಷ್ಯಕ್ಕೆ ಹಣಕಾಸಿನ ನೆರವು.
ಇಷ್ಟೊಂದು ದೊಡ್ಡ ಗುರಿಗಳನ್ನು ಮುಟ್ಟಬೇಕು ಅಂದ್ರೆ ಖಂಡಿತವಾಗಿಯೂ ದೊಡ್ಡ ಮಟ್ಟದ ಆರ್ಥಿಕ ಬೆಂಬಲ ಬೇಕೇ ಬೇಕು. ಹಾಗಾದ್ರೆ ನವೀಕರಿಸಬಹುದಾದ ಇಂಧನ ಕ್ಷೇತ್ರಕ್ಕೆ ಎಷ್ಟರ ಮಟ್ಟಿಗೆ ಫಂಡ್ಸ್ ಹೋಗ್ತಿದೆ ಅಂತ ನೋಡೋಣ. ಈ ಹೋಲಿಕೆ ನೋಡಿದ್ರೆ ನಿಜಕ್ಕೂ ಆಶ್ಚರ್ಯವಾಗುತ್ತೆ. ಪಿಎಂ ಸೂರ್ಯ ಘರ್ ಯೋಜನೆಗಾಗಿ ಅಂದಾಜು ಮಾಡಿರುವ ಒಟ್ಟು ವೆಚ್ಚ ಬರೋಬ್ಬರಿ 75,021 ಕೋಟಿ ರೂಪಾಯಿಗಳು. ಇದರ ಜೊತೆಗೆ ಮುಂಬರುವ ಬಜೆಟ್ನಲ್ಲಿ ಒಟ್ಟಾರೆ ನವೀಕರಿಸಬಹುದಾದ ಇಂಧನ ಕ್ಷೇತ್ರಕ್ಕೆ 26,500 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಮೊತ್ತವನ್ನು ಮೀಸಲಿಡುವ ನಿರೀಕ್ಷೆಯಿದೆ. ಈ ಬೃಹತ್ ಹೂಡಿಕೆಗಳು ಪರ್ಯಾಯ ಇಂಧನದ ಕಡೆಗಿನ ಬದ್ಧತೆಯನ್ನು ಸ್ಪಷ್ಟವಾಗಿ ಎತ್ತಿ ತೋರಿಸುತ್ತಿವೆ. ಅಂದಹಾಗೆ ಈ ಬಜೆಟ್ ಕೇವಲ ಸೋಲಾರ್ಗೆ ಮಾತ್ರ ಸೀಮಿತವಾಗಿಲ್ಲ. ಗ್ರಾಮೀಣ ಪ್ರದೇಶಗಳಲ್ಲಿ ಸ್ವಚ್ಛ ವಿದ್ಯುತ್ ಉತ್ಪಾದನೆ ಮತ್ತು ಬಳಕೆಯನ್ನು ಹೆಚ್ಚಿಸಲು 25 ಮೆಗಾವ್ಯಾಟ್ ಸಾಮರ್ಥ್ಯದವರೆಗಿನ ಸಣ್ಣ ಜಲವಿದ್ಯುತ್ ಯೋಜನೆಗಳಿಗೂ ಕೂಡ ಹೊಸ ಆರ್ಥಿಕ ಪ್ರೋತ್ಸಾಹ ಸಿಗುವ ಸಾಧ್ಯತೆಯಿದೆ. ಇದು ಶುದ್ಧ ಇಂಧನ ಉತ್ಪಾದನೆಯನ್ನು ಎಲ್ಲಾ ಕಡೆಯಿಂದಲೂ ಬಲಪಡಿಸುವ ಪ್ರಯತ್ನವಾಗಿದೆ. ಕೊನೆಯದಾಗಿ ವಿಭಾಗ 5 ಪರಿಸರ ಮತ್ತು ಭವಿಷ್ಯನ ಮೇಲಾಗುವ ಪರಿಣಾಮಗಳು. ಅಂದರೆ ನಮ್ಮ ಜೇಬು ಮತ್ತು ನಮ್ಮ ಪರಿಸರ ಎರಡಕ್ಕೂ ಸಿಗ್ತಿರುವ ದ್ವಿಗುಣ ಲಾಭ. ಈ ಎಲ್ಲಾ ನೀತಿಗಳು, ದೊಡ್ಡ ಬಜೆಟ್ಗಳು, ಗುರಿಗಳು ಇವೆಲ್ಲದರ ಅಂತಿಮ ರಿಸಲ್ಟ್ ಏನು? ಇದು ಕೇವಲ ದುಡ್ಡು ಉಳಿಸುವ ಯೋಜನೆಯೇ ಅಥವಾ ಅದಕ್ಕೂ ಮೀರಿದ್ದೇನಾದ್ರೂ ಇದೆಯಾ? ಇವೆಲ್ಲವನ್ನೂ ಒಟ್ಟಾಗಿ ನೋಡಿದಾಗ ಸಿಗುವ ಚಿತ್ರಣ ಬಹಳ ಸ್ಪಷ್ಟವಾಗಿದೆ. ಪ್ರಸ್ತಾವಿತ ಸಬ್ಸಿಡಿ ಹೆಚ್ಚಳದಿಂದ ಪ್ರತಿ ಮನೆಗಳಲ್ಲೂ ಸೌರಶಕ್ತಿ ಅಳವಡಿಕೆ ರಾಕೆಟ್ ವೇಗದಲ್ಲಿ ಹೆಚ್ಚಾಗ್ತದೆ. ಆರಂಭಿಕ ವೆಚ್ಚ ಗಣನೀಯವಾಗಿ ಕಡಿಮೆಯಾಗೋದ್ರಿಂದ ಸಾಮಾನ್ಯ ಜನರಿಗೂ ಇದು ಸುಲಭವಾಗಿ ಕೈಗೆಟುಕ್ತದೆ. ಇದರಿಂದ ಪ್ರತಿ ತಿಂಗಳ ವಿದ್ಯುತ್ ಬಿಲ್ನಲ್ಲಿ ಬೃಹತ್ ಉಳಿತಾಯವಂತೂ ಖಂಡಿತ. ಮತ್ತು ಅತ್ಯಂತ ಮುಖ್ಯವಾದ ವಿಚಾರವೆಂದರೆ ಹವಾಮಾನ ಬದಲಾವಣೆಯ ಇಂದಿನ ದಿನಗಳಲ್ಲಿ ಪರಿಸರ ಸ್ನೇಹಿ ಶಕ್ತಿ ಉತ್ಪಾದನೆಗೆ ಸಿಗುತ್ತಿರುವ ಈ ಬಲವಾದ ಉತ್ತೇಜನೆ. ಆರ್ಥಿಕತೆಗೂ ಸೈ, ಪರಿಸರಕ್ಕೂ ಜೈ ಅನ್ನುವಂತಿದೆ ಈ ಯೋಜನೆ. ನಾವು ಇಂದಿನ ಈ ವಿಶ್ಲೇಷಣೆಯ ಅಂತ್ಯಕ್ಕೆ ಬಂದಿದ್ದೇವೆ. ಆದರೆ ಹೋಗುವ ಮುನ್ನ ಈ ಒಂದು ಪ್ರಶ್ನೆ ನಮ್ಮನ್ನೆಲ್ಲ ಆಲೋಚನೆಗೆ ಹಚ್ಚುವಂತಿದೆ. 2027ರ ಒಳಗೆ 1 ಕೋಟಿ ಮನೆಗಳು ಸೌರಶಕ್ತಿಗೆ ಮರಳಿದರೆ ಈ ಕೋಟ್ಯಾಂತರ ರೂಪಾಯಿಗಳ ಹೂಡಿಕೆಯು ನಮ್ಮ ರಾಷ್ಟ್ರೀಯ ಹವಾಮಾನ ಚಿತ್ರಣವನ್ನು ಎಷ್ಟು ವೇಗವಾಗಿ ಬದಲಾಯಿಸಲಿದೆ ಒಮ್ಮೆ ಯೋಚಿಸಿ. ಕೇವಲ 3 ವರ್ಷಗಳಲ್ಲಿ ದೇಶದ ಇಂಧನ ಉತ್ಪಾದನೆಯಲ್ಲಿ ಎಂಥ ದೊಡ್ಡ ಕ್ರಾಂತಿಯಾಗಬಹುದು. ಇದು ಕೇವಲ ಒಂದು ಸರ್ಕಾರಿ ಯೋಜನೆ ಮಾತ್ರವಲ್ಲ, ಮುಂದಿನ ಪೀಳಿಗೆಯ ಭವಿಷ್ಯವನ್ನು ಉಜ್ವಲಗೊಳಿಸುವ ಮಹತ್ವದ ಹೆಜ್ಜೆ. ಮುಂಬರುವ ಬಜೆಟ್ ಈ ಹಾದಿಯನ್ನು ಇನ್ನಷ್ಟು ಸುಗಮಗೊಳಿಸುತ್ತದೆಯೇ ಎನ್ನುವುದನ್ನ ಕಾದು ನೋಡೋಣ. ಈ ವಿಶ್ಲೇಷಣೆ ಉಪಯುಕ್ತವಾಗಿತ್ತು ಎಂದು ಭಾವಿಸುತ್ತೇವೆ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ. ಗುಡ್ ರಿಟರ್ನ್ಸ್ ಲೇಖನವನ್ನು ಆಧರಿಸಿದ ಇಂದಿನ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಇಂದು ನಾವು ಮುಂಬರುವ 2026ರ ಕೇಂದ್ರ ಬಜೆಟ್ನಲ್ಲಿ ಪಿಎಂ ಸೂರ್ಯ ಘರ್ ಮುಫ್ತ್ ಬಿಜ್ಲಿ ಯೋಜನೆಯ ಬಗ್ಗೆ ಏನೆಲ್ಲ ಅಪ್ಡೇಟ್ಗಳು ಬರಲಿವೆ ಅನ್ನೋದನ್ನ ಡಿಕೋಡ್ ಮಾಡಲಿದ್ದೇವೆ. ಇದು ಸುಮ್ಮನೆ ಒಂದಷ್ಟು ಅಂಕಿಅಂಶಗಳ ಬಗ್ಗೆ ಅಲ್ಲ, ನಿಮ್ಮ ಮನೆಗಳ ಮೇಲ್ಛಾವಣಿಯೇ ಹೇಗೆ ಒಂದು ಮಿನಿ ವಿದ್ಯುತ್ ಉತ್ಪಾದನಾ ಕೇಂದ್ರವಾಗಿ ಬದಲಾಗುತ್ತಿದೆ ಅನ್ನೋದ್ರ ಬಗ್ಗೆ. ಬನ್ನಿ, ಸರ್ಕಾರ ಈ ಸೌರಶಕ್ತಿ ಬಳಕೆಗೆ ಹೇಗೆಲ್ಲ ಪುಷ್ ಕೊಡುತ್ತಿದೆ ಅಂತ ಆಳವಾಗಿ ತಿಳಿಯೋಣ. 7.7 ಲಕ್ಷ. ಇದೇನಿದು ಇಷ್ಟು ದೊಡ್ಡ ಸಂಖ್ಯೆ ಅಂತ ಅನಿಸಬಹುದು. ಇದು ಕೇವಲ ಒಂದು ಅಂದಾಜಲ್ಲ, ಬದಲಾಗಿ ದೇಶಾದ್ಯಂತ ಈಗಾಗಲೇ ತಮ್ಮ ವಿದ್ಯುತ್ ಬಿಲ್ಲನ್ನು ಸಂಪೂರ್ಣವಾಗಿ ಶೂನ್ಯಕ್ಕೆ ಇಳಿಸಿಕೊಂಡು ನೆಮ್ಮದಿಯಾಗಿರುವ ಬಳಕೆದಾರರ ನಿಖರವಾದ ಸಂಖ್ಯೆ. ಹೌದು, ಲಕ್ಷಾಂತರ ಮನೆಗಳ ವಿದ್ಯುತ್ ಖರ್ಚು ಈಗ ಅಕ್ಷರಶಃ ಝೀರೋ. ಈ ಯೋಜನೆ ಕೇವಲ ಪೇಪರ್ ಮೇಲಷ್ಟೇ ಅಲ್ಲ, ಗ್ರೌಂಡ್ ರಿಯಾಲಿಟಿಯಲ್ಲಿ ಎಷ್ಟು ಸಕ್ಸಸ್ ಆಗಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಇಂದಿನ ನಮ್ಮ ಈ ವಿಶ್ಲೇಷಣೆಯ ಹಾದಿ ಹೀಗಿರಲಿದೆ. ಮೊದಲಿಗೆ ಈ ಶೂನ್ಯ ಬಿಲ್ಲಿನ ವಾಸ್ತವತೆ ಏನು? ಎರಡನೆಯದಾಗಿ ಪ್ರಸ್ತಾವಿತ ಸಬ್ಸಿಡಿ ದರಗಳೇನು? ಮೂರನೆಯದಾಗಿ ರಾಷ್ಟ್ರೀಯ ಮಟ್ಟದಲ್ಲಿ ಸ್ಥಾಪನೆಯ ಗುರಿಗಳು? ನಾಲ್ಕನೆಯದಾಗಿ ಇದರ ಹಿಂದಿರುವ ಬೃಹತ್ ಆರ್ಥಿಕ ಚಿತ್ರಣ? ಮತ್ತು ಕೊನೆಯದಾಗಿ ಪರಿಸರ ಹಾಗೂ ಭವಿಷ್ಯದ ಮೇಲಾಗುವ ಪರಿಣಾಮಗಳ ಬಗ್ಗೆ ಚರ್ಚಿಸೋಣ. ಮೊದಲನೆಯ ವಿಭಾಗ ಶೂನ್ಯ ಬಿಲ್ ವಾಸ್ತವತೆ ಮತ್ತು ಇದು ದೈನಂದಿನ ಖರ್ಚುಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದು. ಯಾವುದೇ ಒಂದು ದೊಡ್ಡ ಯೋಜನೆ ಸಕ್ಸಸ್ ಆಗ್ಬೇಕಾದ್ರೆ ಅದು ಸಾಮಾನ್ಯ ಜನರ ಜೇಬಿನ ಮೇಲಿನ ಹೊರೆಯನ್ನ ಎಷ್ಟು ಕಡಿಮೆ ಮಾಡುತ್ತೆ ಅನ್ನೋದು ಮುಖ್ಯ.
ಈ ಯೋಜನೆ ಖಂಡಿತವಾಗಿಯೂ ಆ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡ್ತಿದೆ. 300 ಪಿಎಂ ಸೂರ್ಯಘರ್ ಯೋಜನೆಯ ಹಾರ್ಟ್ ಅಂತಲೇ ಹೇಳಬಹುದಾದ ಸಂಖ್ಯೆ ಇದು. ಪ್ರತಿ ಮನೆಗೆ ತಿಂಗಳಿಗೆ ಗರಿಷ್ಠ 300 ಯೂನಿಟ್ಗಳವರೆಗೆ ಉಚಿತ ವಿದ್ಯುತ್ ಒದಗಿಸುವುದೇ ಇದರ ಮೂಲ ಉದ್ದೇಶ. ಮಧ್ಯಮ ವರ್ಗದ ಮನೆಗಳಿಗೆ ತಿಂಗಳಿಗೆ ಇಷ್ಟು ವಿದ್ಯುತ್ ಸಿಕ್ಕರೆ ದೈನಂದಿನ ಅಗತ್ಯಗಳು ಆರಾಮಾಗಿ ಪೂರೈಸಲ್ಪಡ್ತವೆ ಅಲ್ವೇ? ಇದು ಸುಮ್ಮನೆ ಗಾಳಿಯಲ್ಲಿ ಗುಂಡು ಹೊಡೆಯುವ ಮಾತಲ್ಲ. ಜುಲೈ 2025ರವರೆಗಿನ ಡೇಟಾ ಗಮನಿಸಿದ್ರೆ ದೇಶಾದ್ಯಂತ ಈಗಾಗಲೇ ಸುಮಾರು 16 ಲಕ್ಷ ರೂಫ್ಟಾಪ್ ಸೌರಶಕ್ತಿ ಸಿಸ್ಟಂಗಳನ್ನು ಅಳವಡಿಸಲಾಗಿದೆ. ಇದರಿಂದ ಬರೋಬ್ಬರಿ 24.35 ಲಕ್ಷ ಮನೆಗಳಿಗೆ ನೇರ ಲಾಭ ಸಿಗ್ತಿದೆ. ನಾವೆಲ್ಲರೂ ಎಷ್ಟು ವೇಗವಾಗಿ ಸೌರಶಕ್ತಿಯತ್ತ ಮುಖ ಮಾಡ್ತಿದ್ದೇವೆ ಅನ್ನೋದನ್ನ ಈ ಅಂಕಿಅಂಶಗಳೇ ಕೂಗಿ ಹೇಳುತ್ತಿವೆ. ಈಗ 2ನೇ ವಿಭಾಗಕ್ಕೆ ಹೋಗೋಣ. ಉದ್ದೇಶಿತ ಸಬ್ಸಿಡಿ ದರದ ವಿವರಣೆ. ಅಂದರೆ ಸೋಲಾರ್ ಹಾಕಿಸಿಕೊಳ್ಳಲು ಇರುವ ಆರಂಭಿಕ ವೆಚ್ಚದ ತಡೆಗೋಡೆಯನ್ನು ಹೇಗೆ ಕಡಿಮೆ ಮಾಡಲಾಗುತ್ತಿದೆ ಎನ್ನುವ ಮಾಹಿತಿ. ಸೋಲಾರ್ ಹಾಕಿಸಬೇಕು ಅಂದ್ರೆ ಮೊದಲು ತಲೆಗೆ ಬರೋದೇ ಅಯ್ಯೋ ಅಷ್ಟು ದುಡ್ಡು ಎಲ್ಲಿಂದ ತರೋದು ಅನ್ನೋದು. ಮುಂಬರುವ 2026ರ ಬಜೆಟ್ನಲ್ಲಿ ಈ ಹೊರೆಯನ್ನು ಇನ್ನಷ್ಟು ಕಡಿಮೆ ಮಾಡಲು ಭರ್ಜರಿ ಪ್ರಸ್ತಾವನೆಗಳಿವೆ. ಈ ಪಟ್ಟಿಯನ್ನು ಒಮ್ಮೆ ಗಮನಿಸಿ. 2 ಕಿಲೋವಾಟ್ವರೆಗಿನ ಸಣ್ಣ ಸಿಸ್ಟಂಗಳಿಗೆ ಪ್ರಸ್ತುತ ಪ್ರತಿ ಕಿಲೋವಾಟ್ಗೆ 30,000 ರೂಪಾಯಿ ಸಬ್ಸಿಡಿ ಸಿಗುತ್ತದೆ. ಆದರೆ ಬಜೆಟ್ 2026ರಲ್ಲಿ ಇದನ್ನು 40,000 ರೂಪಾಯಿಗಳಿಗೆ ಏರಿಸುವ ಪ್ರಸ್ತಾವನೆ ಇದೆ. ಅಂದರೆ ನೇರವಾಗಿ 10,000 ರೂಪಾಯಿಗಳೇ ಹೆಚ್ಚಳ. ಇನ್ನು 2 ರಿಂದ 3 ಕಿಲೋವ್ಯಾಟ್ ಸಾಮರ್ಥ್ಯದ ಸಿಸ್ಟಂಗಳಿಗೆ ಪ್ರತಿ ಕಿಲೋವ್ಯಾಟ್ಗೆ 18,000 ರೂಪಾಯಿ ಸಬ್ಸಿಡಿ ಹಾಗೇ ಮುಂದುವರಿಯಲಿದೆ. 3 ಕಿಲೋವ್ಯಾಟ್ಗಿಂತ ದೊಡ್ಡ ವ್ಯವಸ್ಥೆಗಳಿಗೆ ಗರಿಷ್ಠ 78,000 ರೂಪಾಯಿ ಸಬ್ಸಿಡಿ ಸಿಗುತ್ತದೆ. ಸಣ್ಣ ಮನೆಗಳಿಗಂತೂ ಈ ಹೊಸ 40,000 ರೂಪಾಯಿಗಳ ಸಬ್ಸಿಡಿ ಪ್ರಸ್ತಾವನೆ ನಿಜಕ್ಕೂ ಒಂದು ಗೇಮ್ ಚೇಂಜರ್ ಅಂತಾನೆ ಹೇಳಬಹುದು. ಇದರ ಲೆಕ್ಕಾಚಾರ ಬಹಳ ಸಿಂಪಲ್ ಆಗಿದೆ. ಸೌರಫಲಕದ ಒಟ್ಟು ವೆಚ್ಚದಲ್ಲಿ 40% ಸರ್ಕಾರವೇ ನೇರಲಾಗಿ ಸಬ್ಸಿಡಿ ರೂಪದಲ್ಲಿ ಭರಿಸುತ್ತದೆ. ಉಳಿದ ಮೊತ್ತವನ್ನಷ್ಟೇ ನಾವು ಪಾವತಿಸಬೇಕು. ಅರ್ಜಿ ಸಲ್ಲಿಸೋದು ಕೂಡ ಬಹಳ ಸುಲಭ. ಮೊದಲಿಗೆ ನ್ಯಾಷನಲ್ ಪೋರ್ಟಲ್ನಲ್ಲಿ ಆನ್ಲೈನ್ ಮೂಲಕ ರಿಜಿಸ್ಟರ್ ಆಗಿ ಒಪ್ಪಿಗೆ ಪಡೆಯಬೇಕು. ಆಮೇಲೆ ನೋಂದಾಯಿತ ಮಾರಾಟಗಾರರಿಂದ ಪ್ಯಾನಲ್ ಅಳವಡಿಸಿಕೊಂಡು ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಅನ್ನು ಅಪ್ಲೋಡ್ ಮಾಡಿದ್ರೆ ಮುಗೀತು. ಸಬ್ಸಿಡಿ ಹಣ ನೇರವಾಗಿ ಬ್ಯಾಂಕ್ ಖಾತೆಗೆ ಬಂದ್ಬೀಳುತ್ತದೆ. ಎಷ್ಟೊಂದು ಸುಲಭ ಅಲ್ವಾ? ಮುಂದಿನ ವಿಭಾಗ 3 ರಾಷ್ಟ್ರೀಯ ಮಟ್ಟದ ಸ್ಥಾಪನೆ ಗುರಿಗಳು. ಅಂದ್ರೆ ದೇಶಾದ್ಯಂತ ಈ ಯೋಜನೆಯ ವಿಸ್ತರಣೆ ಹೇಗೆ ನಡೆಯುತ್ತಿದೆ ಅನ್ನೋದು. ಇಲ್ಲಿವರೆಗೆ ನಾವು ಒಂದೊಂದು ಮನೆಗೆ ಆಗುವ ಲಾಭಗಳ ಬಗ್ಗೆ ಮಾತನಾಡಿದೆವು. ಈಗ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಅಂದ್ರೆ ಇಡೀ ದೇಶದ ಮಟ್ಟದಲ್ಲಿ ಸರ್ಕಾರದ ಗುರಿಗಳು ಹೇಗಿವೆ ಅಂತ ನೋಡೋಣ. ಈ ಟೈಮ್ಲೈನ್ ಕಡೆ ಸ್ವಲ್ಪ ಗಮನ ಹರಿಸಿ. ಜುಲೈ 2025ರ ಹೊತ್ತಿಗೆ ನಾವು 16 ಲಕ್ಷ ಸಿಸ್ಟಂಗಳ ಮೈಲಿಗಲ್ಲನ್ನು ತಲುಪಿದ್ದೇವೆ. ಆದರೆ 2027ರ ಆರ್ಥಿಕ ವರ್ಷದ ಅಂತ್ಯದ ವೇಳೆಗೆ ಬರೋಬ್ಬರಿ 1 ಕೋಟಿ ಮನೆಗಳಿಗೆ ಈ ವ್ಯವಸ್ಥೆಯನ್ನು ತಲುಪಿಸುವ ಬೃಹತ್ ಗುರಿಯನ್ನು ಹೊಂದಲಾಗಿದೆ. ಇದು ನಿಜಕ್ಕೂ ಒಂದು ಅಗ್ರೆಸಿವ್ ಟೈಮ್ಲೈನ್ ಮತ್ತು ನಮ್ಮ ದೇಶದ ಇಂಧನ ನಕ್ಷೆಯನ್ನೇ ಸಂಪೂರ್ಣವಾಗಿ ಬದಲಾಯಿಸಬಲ್ಲ ಹೆಜ್ಜೆ. ವಿಭಾಗ 4 ಬೃಹತ್ ಆರ್ಥಿಕ ಚಿತ್ರಣ ಮತ್ತು ನಮ್ಮ ನವೀಕರಿಸಬಹುದಾದ ಭವಿಷ್ಯಕ್ಕೆ ಹಣಕಾಸಿನ ನೆರವು. ಇಷ್ಟೊಂದು ದೊಡ್ಡ ಗುರಿಗಳನ್ನು ಮುಟ್ಟಬೇಕು ಅಂದ್ರೆ ಖಂಡಿತವಾಗಿಯೂ ದೊಡ್ಡ ಮಟ್ಟದ ಆರ್ಥಿಕ ಬೆಂಬಲ ಬೇಕೇ ಬೇಕು. ಹಾಗಾದ್ರೆ ನವೀಕರಿಸಬಹುದಾದ ಇಂಧನ ಕ್ಷೇತ್ರಕ್ಕೆ ಎಷ್ಟರ ಮಟ್ಟಿಗೆ ಫಂಡ್ಸ್ ಹೋಗ್ತಿದೆ ಅಂತ ನೋಡೋಣ. ಈ ಹೋಲಿಕೆ ನೋಡಿದ್ರೆ ನಿಜಕ್ಕೂ ಆಶ್ಚರ್ಯವಾಗುತ್ತೆ. ಪಿಎಂ ಸೂರ್ಯಘರ್ ಯೋಜನೆಗಾಗಿ ಅಂದಾಜು ಮಾಡಿರುವ ಒಟ್ಟು ವೆಚ್ಚ ಬರೋಬ್ಬರಿ 75,021 ಕೋಟಿ ರೂಪಾಯಿಗಳು. ಇದರ ಜೊತೆಗೆ ಮುಂಬರುವ ಬಜೆಟ್ನಲ್ಲಿ ಒಟ್ಟಾರೆ ನವೀಕರಿಸಬಹುದಾದ ಇಂಧನ ಕ್ಷೇತ್ರಕ್ಕೆ 26,500 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಮೊತ್ತವನ್ನು ಮೀಸಲಿಡುವ ನಿರೀಕ್ಷೆಯಿದೆ. ಈ ಬೃಹತ್ ಹೂಡಿಕೆಗಳು ಪರ್ಯಾಯ ಇಂಧನದ ಕಡೆಗಿನ ಬದ್ಧತೆಯನ್ನು ಸ್ಪಷ್ಟವಾಗಿ ಎತ್ತಿ ತೋರಿಸುತ್ತಿವೆ. ಅಂದಹಾಗೆ ಈ ಬಜೆಟ್ ಕೇವಲ ಸೋಲಾರ್ಗೆ ಮಾತ್ರ ಸೀಮಿತವಾಗಿಲ್ಲ. ಗ್ರಾಮೀಣ ಪ್ರದೇಶಗಳಲ್ಲಿ ಸ್ವಚ್ಛ ವಿದ್ಯುತ್ ಉತ್ಪಾದನೆ ಮತ್ತು ಬಳಕೆಯನ್ನು ಹೆಚ್ಚಿಸಲು 25 ಮೆಗಾವ್ಯಾಟ್ ಸಾಮರ್ಥ್ಯದವರೆಗಿನ ಸಣ್ಣ ಜಲವಿದ್ಯುತ್ ಯೋಜನೆಗಳಿಗೂ ಕೂಡ ಹೊಸ ಆರ್ಥಿಕ ಪ್ರೋತ್ಸಾಹ ಸಿಗುವ ಸಾಧ್ಯತೆಯಿದೆ. ಇದು ಶುದ್ಧ ಇಂಧನ ಉತ್ಪಾದನೆಯನ್ನು ಎಲ್ಲಾ ಕಡೆಯಿಂದಲೂ ಬಲಪಡಿಸುವ ಪ್ರಯತ್ನವಾಗಿದೆ. ಕೊನೆಯದಾಗಿ ವಿಭಾಗ 5 ಪರಿಸರ ಮತ್ತು ಭವಿಷ್ಯನ ಮೇಲಾಗುವ ಪರಿಣಾಮಗಳು. ಅಂದರೆ ನಮ್ಮ ಜೇಬು ಮತ್ತು ನಮ್ಮ ಪರಿಸರ ಎರಡಕ್ಕೂ ಸಿಗ್ತಿರುವ ದ್ವಿಗುಣ ಲಾಭ. ಈ ಎಲ್ಲಾ ನೀತಿಗಳು, ದೊಡ್ಡ ಬಜೆಟ್ಗಳು, ಗುರಿಗಳು ಇವೆಲ್ಲದರ ಅಂತಿಮ ರಿಸಲ್ಟ್ ಏನು? ಇದು ಕೇವಲ ದುಡ್ಡು ಉಳಿಸುವ ಯೋಜನೆಯೇ ಅಥವಾ ಅದಕ್ಕೂ ಮೀರಿದ್ದೇನಾದ್ರೂ ಇದೆಯಾ? ಇವೆಲ್ಲವನ್ನೂ ಒಟ್ಟಾಗಿ ನೋಡಿದಾಗ ಸಿಗುವ ಚಿತ್ರಣ ಬಹಳ ಸ್ಪಷ್ಟವಾಗಿದೆ. ಪ್ರಸ್ತಾವಿತ ಸಬ್ಸಿಡಿ ಹೆಚ್ಚಳದಿಂದ
ಪ್ರತಿ ಮನೆಗಳಲ್ಲೂ ಸೌರಶಕ್ತಿ ಅಳವಡಿಕೆ ರಾಕೆಟ್ ವೇಗದಲ್ಲಿ ಹೆಚ್ಚಾಗ್ತದೆ. ಆರಂಭಿಕ ವೆಚ್ಚ ಗಣನೀಯವಾಗಿ ಕಡಿಮೆಯಾಗೋದ್ರಿಂದ ಸಾಮಾನ್ಯ ಜನರಿಗೂ ಇದು ಸುಲಭವಾಗಿ ಕೈಗೆಟುಕ್ತದೆ. ಇದರಿಂದ ಪ್ರತಿ ತಿಂಗಳ ವಿದ್ಯುತ್ ಬಿಲ್ನಲ್ಲಿ ಬೃಹತ್ ಉಳಿತಾಯವಂತೂ ಖಂಡಿತ. ಮತ್ತು ಅತ್ಯಂತ ಮುಖ್ಯವಾದ ವಿಚಾರವೆಂದರೆ ಹವಾಮಾನ ಬದಲಾವಣೆಯ ಇಂದಿನ ದಿನಗಳಲ್ಲಿ ಪರಿಸರ ಸ್ನೇಹಿ ಶಕ್ತಿ ಉತ್ಪಾದನೆಗೆ ಸಿಗುತ್ತಿರುವ ಈ ಬಲವಾದ ಉತ್ತೇಜನೆ. ಆರ್ಥಿಕತೆಗೂ ಸೈ, ಪರಿಸರಕ್ಕೂ ಜೈ ಅನ್ನುವಂತಿದೆ ಈ ಯೋಜನೆ. ನಾವು ಇಂದಿನ ಈ ವಿಶ್ಲೇಷಣೆಯ ಅಂತ್ಯಕ್ಕೆ ಬಂದಿದ್ದೇವೆ. ಆದರೆ ಹೋಗುವ ಮುನ್ನ ಈ ಒಂದು ಪ್ರಶ್ನೆ ನಮ್ಮನ್ನೆಲ್ಲ ಆಲೋಚನೆಗೆ ಹಚ್ಚುವಂತಿದೆ. 2027ರ ಒಳಗೆ 1 ಕೋಟಿ ಮನೆಗಳು ಸೌರಶಕ್ತಿಗೆ ಮರಳಿದರೆ ಈ ಕೋಟ್ಯಾಂತರ ರೂಪಾಯಿಗಳ ಹೂಡಿಕೆಯು ನಮ್ಮ ರಾಷ್ಟ್ರೀಯ ಹವಾಮಾನ ಚಿತ್ರಣವನ್ನು ಎಷ್ಟು ವೇಗವಾಗಿ ಬದಲಾಯಿಸಲಿದೆ ಒಮ್ಮೆ ಯೋಚಿಸಿ. ಕೇವಲ 3 ವರ್ಷಗಳಲ್ಲಿ ದೇಶದ ಇಂಧನ ಉತ್ಪಾದನೆಯಲ್ಲಿ ಎಂಥ ದೊಡ್ಡ ಕ್ರಾಂತಿಯಾಗಬಹುದು. ಇದು ಕೇವಲ ಒಂದು ಸರ್ಕಾರಿ ಯೋಜನೆ ಮಾತ್ರವಲ್ಲ, ಮುಂದಿನ ಪೀಳಿಗೆಯ ಭವಿಷ್ಯವನ್ನು ಉಜ್ವಲಗೊಳಿಸುವ ಮಹತ್ವದ ಹೆಜ್ಜೆ. ಮುಂಬರುವ ಬಜೆಟ್ ಈ ಹಾದಿಯನ್ನು ಇನ್ನಷ್ಟು ಸುಗಮಗೊಳಿಸುತ್ತದೆಯೇ ಎನ್ನುವುದನ್ನ ಕಾದು ನೋಡೋಣ. ಈ ವಿಶ್ಲೇಷಣೆ ಉಪಯುಕ್ತವಾಗಿತ್ತು ಎಂದು ಭಾವಿಸುತ್ತೇವೆ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ. ಗುಡ್ ರಿಟರ್ನ್ಸ್ ಲೇಖನವನ್ನು ಆಧರಿಸಿದ ಇಂದಿನ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಇಂದು ನಾವು ಮುಂಬರುವ 2026ರ ಕೇಂದ್ರ ಬಜೆಟ್ನಲ್ಲಿ ಪಿಎಂ ಸೂರ್ಯ ಘರ್ ಮುಫ್ತ್ ಬಿಜ್ಲಿ ಯೋಜನೆಯ ಬಗ್ಗೆ ಏನೆಲ್ಲ ಅಪ್ಡೇಟ್ಗಳು ಬರಲಿವೆ ಅನ್ನೋದನ್ನ ಡಿಕೋಡ್ ಮಾಡಲಿದ್ದೇವೆ. ಇದು ಸುಮ್ಮನೆ ಒಂದಷ್ಟು ಅಂಕಿಅಂಶಗಳ ಬಗ್ಗೆ ಅಲ್ಲ, ನಿಮ್ಮ ಮನೆಗಳ ಮೇಲ್ಛಾವಣಿಯೇ ಹೇಗೆ ಒಂದು ಮಿನಿ ವಿದ್ಯುತ್ ಉತ್ಪಾದನಾ ಕೇಂದ್ರವಾಗಿ ಬದಲಾಗುತ್ತಿದೆ ಅನ್ನೋದ್ರ ಬಗ್ಗೆ. ಬನ್ನಿ, ಸರ್ಕಾರ ಈ ಸೌರಶಕ್ತಿ ಬಳಕೆಗೆ ಹೇಗೆಲ್ಲ ಪುಷ್ ಕೊಡುತ್ತಿದೆ ಅಂತ ಆಳವಾಗಿ ತಿಳಿಯೋಣ. 7.7 ಲಕ್ಷ. ಇದೇನಿದು ಇಷ್ಟು ದೊಡ್ಡ ಸಂಖ್ಯೆ ಅಂತ ಅನಿಸಬಹುದು. ಇದು ಕೇವಲ ಒಂದು ಅಂದಾಜಲ್ಲ, ಬದಲಾಗಿ ದೇಶಾದ್ಯಂತ ಈಗಾಗಲೇ ತಮ್ಮ ವಿದ್ಯುತ್ ಬಿಲ್ಲನ್ನು ಸಂಪೂರ್ಣವಾಗಿ ಶೂನ್ಯಕ್ಕೆ ಇಳಿಸಿಕೊಂಡು ನೆಮ್ಮದಿಯಾಗಿರುವ ಬಳಕೆದಾರರ ನಿಖರವಾದ ಸಂಖ್ಯೆ. ಹೌದು, ಲಕ್ಷಾಂತರ ಮನೆಗಳ ವಿದ್ಯುತ್ ಖರ್ಚು ಈಗ ಅಕ್ಷರಶಃ ಝೀರೋ. ಈ ಯೋಜನೆ ಕೇವಲ ಪೇಪರ್ ಮೇಲಷ್ಟೇ ಅಲ್ಲ, ಗ್ರೌಂಡ್ ರಿಯಾಲಿಟಿಯಲ್ಲಿ ಎಷ್ಟು ಸಕ್ಸಸ್ ಆಗಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಇಂದಿನ ನಮ್ಮ ಈ ವಿಶ್ಲೇಷಣೆಯ ಹಾದಿ ಹೀಗಿರಲಿದೆ. ಮೊದಲಿಗೆ ಈ ಶೂನ್ಯ ಬಿಲ್ಲಿನ ವಾಸ್ತವತೆ ಏನು, ಎರಡನೆಯದಾಗಿ ಪ್ರಸ್ತಾವಿತ ಸಬ್ಸಿಡಿ ದರಗಳೇನು, ಮೂರನೆಯದಾಗಿ ರಾಷ್ಟ್ರೀಯ ಮಟ್ಟದಲ್ಲಿ ಸ್ಥಾಪನೆಯ ಗುರಿಗಳು, ನಾಲ್ಕನೆಯದಾಗಿ ಇದರ ಹಿಂದಿರುವ ಬೃಹತ್ ಆರ್ಥಿಕ ಚಿತ್ರಣ ಮತ್ತು ಕೊನೆಯದಾಗಿ ಪರಿಸರ ಹಾಗೂ ಭವಿಷ್ಯದ ಮೇಲಾಗುವ ಪರಿಣಾಮಗಳ ಬಗ್ಗೆ ಚರ್ಚಿಸೋಣ. ಮೊದಲನೆಯ ವಿಭಾಗ ಶೂನ್ಯ ಬಿಲ್ ವಾಸ್ತವತೆ ಮತ್ತು ಇದು ದೈನಂದಿನ ಖರ್ಚುಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದು. ಯಾವುದೇ ಒಂದು ದೊಡ್ಡ ಯೋಜನೆ ಸಕ್ಸಸ್ ಆಗ್ಬೇಕಾದ್ರೆ ಅದು ಸಾಮಾನ್ಯ ಜನರ ಜೇಬಿನ ಮೇಲಿನ ಹೊರೆಯನ್ನ ಎಷ್ಟು ಕಡಿಮೆ ಮಾಡುತ್ತೆ ಅನ್ನೋದು ಮುಖ್ಯ. ಈ ಯೋಜನೆ ಖಂಡಿತವಾಗಿಯೂ ಆ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡ್ತಿದೆ. 300 ಪಿಎಂ ಸೂರ್ಯ ಘರ್ ಯೋಜನೆಯ ಹಾರ್ಟ್ ಅಂತಲೇ ಹೇಳಬಹುದಾದ ಸಂಖ್ಯೆ ಇದು. ಪ್ರತಿ ಮನೆಗೆ ತಿಂಗಳಿಗೆ ಗರಿಷ್ಠ 300 ಯೂನಿಟ್ಗಳವರೆಗೆ ಉಚಿತ ವಿದ್ಯುತ್ ಒದಗಿಸುವುದೇ ಇದರ ಮೂಲ ಉದ್ದೇಶ. ಮಧ್ಯಮ ವರ್ಗದ ಮನೆಗಳಿಗೆ ತಿಂಗಳಿಗೆ ಇಷ್ಟು ವಿದ್ಯುತ್ ಸಿಕ್ಕರೆ ದೈನಂದಿನ ಅಗತ್ಯಗಳು ಆರಾಮಾಗಿ ಪೂರೈಸಲ್ಪಡ್ತವೆ ಅಲ್ವೇ? ಇದು ಸುಮ್ಮನೆ ಗಾಳಿಯಲ್ಲಿ ಗುಂಡು ಹೊಡೆಯುವ ಮಾತಲ್ಲ. ಜುಲೈ 2025ರವರೆಗಿನ ಡೇಟಾ ಗಮನಿಸಿದ್ರೆ ದೇಶಾದ್ಯಂತ ಈಗಾಗಲೇ ಸುಮಾರು 16 ಲಕ್ಷ ರೂಫ್ಟಾಪ್ ಸೌರಶಕ್ತಿ ಸಿಸ್ಟಂಗಳನ್ನು ಅಳವಡಿಸಲಾಗಿದೆ. ಇದರಿಂದ ಬರೋಬ್ಬರಿ 24.35 ಲಕ್ಷ ಮನೆಗಳಿಗೆ ನೇರ ಲಾಭ ಸಿಗ್ತಿದೆ. ನಾವೆಲ್ಲರೂ ಎಷ್ಟು ವೇಗವಾಗಿ ಸೌರಶಕ್ತಿಯತ್ತ ಮುಖ ಮಾಡುತ್ತಿದ್ದೇವೆ ಅನ್ನೋದನ್ನ ಈ ಅಂಕಿಅಂಶಗಳೇ ಕೂಗಿ ಹೇಳುತ್ತಿವೆ. ಈಗ ಎರಡನೇ ವಿಭಾಗಕ್ಕೆ ಹೋಗೋಣ. ಉದ್ದೇಶಿತ ಸಬ್ಸಿಡಿ ದರದ ವಿವರಣೆ. ಅಂದರೆ ಸೋಲಾರ್ ಹಾಕಿಸಿಕೊಳ್ಳಲು ಇರುವ ಆರಂಭಿಕ ವೆಚ್ಚದ ತಡೆಗೋಡೆಯನ್ನು ಹೇಗೆ ಕಡಿಮೆ ಮಾಡಲಾಗುತ್ತಿದೆ ಎನ್ನುವ ಮಾಹಿತಿ. ಸೋಲಾರ್ ಹಾಕಿಸಬೇಕು ಅಂದ್ರೆ ಮೊದಲು ತಲೆಗೆ ಬರೋದೇ ಅಯ್ಯೋ ಅಷ್ಟು ದುಡ್ಡು ಎಲ್ಲಿಂದ ತರೋದು ಅನ್ನೋದು. ಮುಂಬರುವ 2026ರ ಬಜೆಟ್ನಲ್ಲಿ ಈ ಹೊರೆಯನ್ನು ಇನ್ನಷ್ಟು ಕಡಿಮೆ ಮಾಡಲು ಭರ್ಜರಿ ಪ್ರಸ್ತಾವನೆಗಳಿವೆ. ಈ ಪಟ್ಟಿಯನ್ನು ಒಮ್ಮೆ ಗಮನಿಸಿ. 2 ಕಿಲೋವಾಟ್ವರೆಗಿನ ಸಣ್ಣ ಸಿಸ್ಟಂಗಳಿಗೆ ಪ್ರಸ್ತುತ ಪ್ರತಿ ಕಿಲೋವಾಟ್ಗೆ 30,000 ರೂಪಾಯಿ ಸಬ್ಸಿಡಿ ಸಿಗುತ್ತದೆ. ಆದರೆ ಬಜೆಟ್ 2026ರಲ್ಲಿ ಇದನ್ನು 40,000 ರೂಪಾಯಿಗಳಿಗೆ ಏರಿಸುವ ಪ್ರಸ್ತಾವನೆ ಇದೆ. ಅಂದರೆ ನೇರವಾಗಿ 10,000 ರೂಪಾಯಿಗಳೇ ಹೆಚ್ಚಳ.
ಇನ್ನು 2-3 ಕಿಲೋವ್ಯಾಟ್ ಸಾಮರ್ಥ್ಯದ ಸಿಸ್ಟಮ್ಗಳಿಗೆ ಪ್ರತಿ ಕಿಲೋವ್ಯಾಟ್ಗೆ 18,000 ರೂಪಾಯಿ ಸಬ್ಸಿಡಿ ಹಾಗೇ ಮುಂದುವರಿಯಲಿದೆ. 3 ಕಿಲೋವ್ಯಾಟ್ಗಿಂತ ದೊಡ್ಡ ವ್ಯವಸ್ಥೆಗಳಿಗೆ ಗರಿಷ್ಠ 78,000 ರೂಪಾಯಿ ಸಬ್ಸಿಡಿ ಸಿಗುತ್ತದೆ. ಸಣ್ಣ ಮನೆಗಳಿಗಂತೂ ಈ ಹೊಸ 40,000 ರೂಪಾಯಿಗಳ ಸಬ್ಸಿಡಿ ಪ್ರಸ್ತಾವನೆ ನಿಜಕ್ಕೂ ಒಂದು ಗೇಮ್ ಚೇಂಜರ್ ಅಂತಾನೆ ಹೇಳಬಹುದು. ಇದರ ಲೆಕ್ಕಾಚಾರ ಬಹಳ ಸಿಂಪಲ್ ಆಗಿದೆ. ಸೌರಫಲಕದ ಒಟ್ಟು ವೆಚ್ಚದಲ್ಲಿ 40% ಸರ್ಕಾರವೇ ನೇರಲಾಗಿ ಸಬ್ಸಿಡಿ ರೂಪದಲ್ಲಿ ಭರಿಸುತ್ತದೆ. ಉಳಿದ ಮೊತ್ತವನ್ನಷ್ಟೇ ನಾವು ಪಾವತಿಸಬೇಕು. ಅರ್ಜಿ ಸಲ್ಲಿಸೋದು ಕೂಡ ಬಹಳ ಸುಲಭ. ಮೊದಲಿಗೆ ನ್ಯಾಷನಲ್ ಪೋರ್ಟಲ್ನಲ್ಲಿ ಆನ್ಲೈನ್ ಮೂಲಕ ರಿಜಿಸ್ಟರ್ ಆಗಿ ಒಪ್ಪಿಗೆ ಪಡೆಯಬೇಕು. ಆಮೇಲೆ ನೋಂದಾಯಿತ ಮಾರಾಟಗಾರರಿಂದ ಪ್ಯಾನಲ್ ಅಳವಡಿಸಿಕೊಂಡು ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಅನ್ನು ಅಪ್ಲೋಡ್ ಮಾಡಿದ್ರೆ ಮುಗೀತು. ಸಬ್ಸಿಡಿ ಹಣ ನೇರವಾಗಿ ಬ್ಯಾಂಕ್ ಖಾತೆಗೆ ಬಂದ್ಬೀಳುತ್ತದೆ. ಎಷ್ಟೊಂದು ಸುಲಭ ಅಲ್ವಾ? ಮುಂದಿನ ವಿಭಾಗ 3 ರಾಷ್ಟ್ರೀಯ ಮಟ್ಟದ ಸ್ಥಾಪನೆ ಗುರಿಗಳು. ಅಂದ್ರೆ ದೇಶಾದ್ಯಂತ ಈ ಯೋಜನೆಯ ವಿಸ್ತರಣೆ ಹೇಗೆ ನಡೆಯುತ್ತಿದೆ ಅನ್ನೋದು. ಇಲ್ಲಿವರೆಗೆ ನಾವು ಒಂದೊಂದು ಮನೆಗೆ ಆಗುವ ಲಾಭಗಳ ಬಗ್ಗೆ ಮಾತನಾಡಿದೆವು. ಈಗ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಅಂದ್ರೆ ಇಡೀ ದೇಶದ ಮಟ್ಟದಲ್ಲಿ ಸರ್ಕಾರದ ಗುರಿಗಳು ಹೇಗಿವೆ ಅಂತ ನೋಡೋಣ. ಈ ಟೈಮ್ಲೈನ್ ಕಡೆ ಸ್ವಲ್ಪ ಗಮನ ಹರಿಸಿ. ಜುಲೈ 2025ರ ಹೊತ್ತಿಗೆ ನಾವು 16 ಲಕ್ಷ ಸಿಸ್ಟಮ್ಗಳ ಮೈಲಿಗಲ್ಲನ್ನು ತಲುಪಿದ್ದೇವೆ. ಆದರೆ 2027ರ ಆರ್ಥಿಕ ವರ್ಷದ ಅಂತ್ಯದ ವೇಳೆಗೆ ಬರೋಬ್ಬರಿ 1 ಕೋಟಿ ಮನೆಗಳಿಗೆ ಈ ವ್ಯವಸ್ಥೆಯನ್ನು ತಲುಪಿಸುವ ಬೃಹತ್ ಗುರಿಯನ್ನು ಹೊಂದಲಾಗಿದೆ. ಇದು ನಿಜಕ್ಕೂ ಒಂದು ಅಗ್ರೆಸಿವ್ ಟೈಮ್ಲೈನ್ ಮತ್ತು ನಮ್ಮ ದೇಶದ ಇಂಧನ ನಕ್ಷೆಯನ್ನೇ ಸಂಪೂರ್ಣವಾಗಿ ಬದಲಾಯಿಸಬಲ್ಲ ಹೆಜ್ಜೆ. ವಿಭಾಗ 4 ಬೃಹತ್ ಆರ್ಥಿಕ ಚಿತ್ರಣ ಮತ್ತು ನಮ್ಮ ನವೀಕರಿಸಬಹುದಾದ ಭವಿಷ್ಯಕ್ಕೆ ಹಣಕಾಸಿನ ನೆರವು. ಇಷ್ಟೊಂದು ದೊಡ್ಡ ಗುರಿಗಳನ್ನು ಮುಟ್ಟಬೇಕು ಅಂದ್ರೆ ಖಂಡಿತವಾಗಿಯೂ ದೊಡ್ಡ ಮಟ್ಟದ ಆರ್ಥಿಕ ಬೆಂಬಲ ಬೇಕೇ ಬೇಕು. ಹಾಗಾದ್ರೆ ನವೀಕರಿಸಬಹುದಾದ ಇಂಧನ ಕ್ಷೇತ್ರಕ್ಕೆ ಎಷ್ಟರ ಮಟ್ಟಿಗೆ ಫಂಡ್ಸ್ ಹೋಗ್ತಿದೆ ಅಂತ ನೋಡೋಣ. ಈ ಹೋಲಿಕೆ ನೋಡಿದ್ರೆ ನಿಜಕ್ಕೂ ಆಶ್ಚರ್ಯವಾಗುತ್ತೆ. ಪಿಎಂ ಸೂರ್ಯ ಘರ್ ಯೋಜನೆಗಾಗಿ ಅಂದಾಜು ಮಾಡಿರುವ ಒಟ್ಟು ವೆಚ್ಚ ಬರೋಬ್ಬರಿ 75,021 ಕೋಟಿ ರೂಪಾಯಿಗಳು. ಇದರ ಜೊತೆಗೆ ಮುಂಬರುವ ಬಜೆಟ್ನಲ್ಲಿ ಒಟ್ಟಾರೆ ನವೀಕರಿಸಬಹುದಾದ ಇಂಧನ ಕ್ಷೇತ್ರಕ್ಕೆ 26,500 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಮೊತ್ತವನ್ನು ಮೀಸಲಿಡುವ ನಿರೀಕ್ಷೆಯಿದೆ. ಈ ಬೃಹತ್ ಹೂಡಿಕೆಗಳು ಪರ್ಯಾಯ ಇಂಧನದ ಕಡೆಗಿನ ಬದ್ಧತೆಯನ್ನು ಸ್ಪಷ್ಟವಾಗಿ ಎತ್ತಿ ತೋರಿಸುತ್ತಿವೆ. ಅಂದಹಾಗೆ ಈ ಬಜೆಟ್ ಕೇವಲ ಸೋಲಾರ್ಗೆ ಮಾತ್ರ ಸೀಮಿತವಾಗಿಲ್ಲ. ಗ್ರಾಮೀಣ ಪ್ರದೇಶಗಳಲ್ಲಿ ಸ್ವಚ್ಛ ವಿದ್ಯುತ್ ಉತ್ಪಾದನೆ ಮತ್ತು ಬಳಕೆಯನ್ನು ಹೆಚ್ಚಿಸಲು 25 ಮೆಗಾವ್ಯಾಟ್ ಸಾಮರ್ಥ್ಯದವರೆಗಿನ ಸಣ್ಣ ಜಲವಿದ್ಯುತ್ ಯೋಜನೆಗಳಿಗೂ ಕೂಡ ಹೊಸ ಆರ್ಥಿಕ ಪ್ರೋತ್ಸಾಹ ಸಿಗುವ ಸಾಧ್ಯತೆಯಿದೆ. ಇದು ಶುದ್ಧ ಇಂಧನ ಉತ್ಪಾದನೆಯನ್ನು ಎಲ್ಲಾ ಕಡೆಯಿಂದಲೂ ಬಲಪಡಿಸುವ ಪ್ರಯತ್ನವಾಗಿದೆ. ಕೊನೆಯದಾಗಿ ವಿಭಾಗ 5 ಪರಿಸರ ಮತ್ತು ಭವಿಷ್ಯನ ಮೇಲಾಗುವ ಪರಿಣಾಮಗಳು. ಅಂದರೆ ನಮ್ಮ ಜೇಬು ಮತ್ತು ನಮ್ಮ ಪರಿಸರ ಎರಡಕ್ಕೂ ಸಿಗ್ತಿರುವ ದ್ವಿಗುಣ ಲಾಭ. ಈ ಎಲ್ಲಾ ನೀತಿಗಳು, ದೊಡ್ಡ ಬಜೆಟ್ಗಳು, ಗುರಿಗಳು ಇವೆಲ್ಲದರ ಅಂತಿಮ ರಿಸಲ್ಟ್ ಏನು? ಇದು ಕೇವಲ ದುಡ್ಡು ಉಳಿಸುವ ಯೋಜನೆಯೇ ಅಥವಾ ಅದಕ್ಕೂ ಮೀರಿದ್ದೇನಾದ್ರೂ ಇದೆಯಾ? ಇವೆಲ್ಲವನ್ನೂ ಒಟ್ಟಾಗಿ ನೋಡಿದಾಗ ಸಿಗುವ ಚಿತ್ರಣ ಬಹಳ ಸ್ಪಷ್ಟವಾಗಿದೆ. ಪ್ರಸ್ತಾವಿತ ಸಬ್ಸಿಡಿ ಹೆಚ್ಚಳದಿಂದ ಪ್ರತಿ ಮನೆಗಳಲ್ಲೂ ಸೌರಶಕ್ತಿ ಅಳವಡಿಕೆ ರಾಕೆಟ್ ವೇಗದಲ್ಲಿ ಹೆಚ್ಚಾಗ್ತದೆ. ಆರಂಭಿಕ ವೆಚ್ಚ ಗಣನೀಯವಾಗಿ ಕಡಿಮೆಯಾಗೋದ್ರಿಂದ ಸಾಮಾನ್ಯ ಜನರಿಗೂ ಇದು ಸುಲಭವಾಗಿ ಕೈಗೆಟುಕ್ತದೆ. ಇದರಿಂದ ಪ್ರತಿ ತಿಂಗಳ ವಿದ್ಯುತ್ ಬಿಲ್ನಲ್ಲಿ ಬೃಹತ್ ಉಳಿತಾಯವಂತೂ ಖಂಡಿತ. ಮತ್ತು ಅತ್ಯಂತ ಮುಖ್ಯವಾದ ವಿಚಾರವೆಂದರೆ ಹವಾಮಾನ ಬದಲಾವಣೆಯ ಇಂದಿನ ದಿನಗಳಲ್ಲಿ ಪರಿಸರ ಸ್ನೇಹಿ ಶಕ್ತಿ ಉತ್ಪಾದನೆಗೆ ಸಿಗುತ್ತಿರುವ ಈ ಬಲವಾದ ಉತ್ತೇಜನೆ. ಆರ್ಥಿಕತೆಗೂ ಸೈ, ಪರಿಸರಕ್ಕೂ ಜೈ ಅನ್ನುವಂತಿದೆ ಈ ಯೋಜನೆ. ನಾವು ಇಂದಿನ ಈ ವಿಶ್ಲೇಷಣೆಯ ಅಂತ್ಯಕ್ಕೆ ಬಂದಿದ್ದೇವೆ. ಆದರೆ ಹೋಗುವ ಮುನ್ನ ಈ ಒಂದು ಪ್ರಶ್ನೆ ನಮ್ಮನ್ನೆಲ್ಲ ಆಲೋಚನೆಗೆ ಹಚ್ಚುವಂತಿದೆ. 2027ರ ಒಳಗೆ 1 ಕೋಟಿ ಮನೆಗಳು ಸೌರಶಕ್ತಿಗೆ ಮರಳಿದರೆ ಈ ಕೋಟ್ಯಾಂತರ ರೂಪಾಯಿಗಳ ಹೂಡಿಕೆಯು ನಮ್ಮ ರಾಷ್ಟ್ರೀಯ ಹವಾಮಾನ ಚಿತ್ರಣವನ್ನು ಎಷ್ಟು ವೇಗವಾಗಿ ಬದಲಾಯಿಸಲಿದೆ ಒಮ್ಮೆ ಯೋಚಿಸಿ. ಕೇವಲ 3 ವರ್ಷಗಳಲ್ಲಿ ದೇಶದ ಇಂಧನ ಉತ್ಪಾದನೆಯಲ್ಲಿ ಎಂಥ ದೊಡ್ಡ ಕ್ರಾಂತಿಯಾಗಬಹುದು. ಇದು ಕೇವಲ ಒಂದು ಸರ್ಕಾರಿ ಯೋಜನೆ ಮಾತ್ರವಲ್ಲ, ಮುಂದಿನ ಪೀಳಿಗೆಯ ಭವಿಷ್ಯವನ್ನು ಉಜ್ವಲಗೊಳಿಸುವ ಮಹತ್ವದ ಹೆಜ್ಜೆ. ಮುಂಬರುವ ಬಜೆಟ್ ಈ ಹಾದಿಯನ್ನು ಇನ್ನಷ್ಟು ಸುಗಮಗೊಳಿಸುತ್ತದೆಯೇ ಎನ್ನುವುದನ್ನ ಕಾದು ನೋಡೋಣ. ಈ ವಿಶ್ಲೇಷಣೆ ಉಪಯುಕ್ತವಾಗಿತ್ತು ಎಂದು ಭಾವಿಸುತ್ತೇವೆ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಮತ್ತೆ ಸಿಗೋಣ.
ನಮಸ್ಕಾರ. ಗುಡ್ ರಿಟರ್ನ್ಸ್ ಲೇಖನವನ್ನು ಆಧರಿಸಿದ ಇಂದಿನ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಇಂದು ನಾವು ಮುಂಬರುವ 2026ರ ಕೇಂದ್ರ ಬಜೆಟ್ನಲ್ಲಿ ಪಿಎಂ ಸೂರ್ಯ ಘರ್ ಮುಫ್ತ್ ಬಿಜ್ಲಿ ಯೋಜನೆಯ ಬಗ್ಗೆ ಏನೆಲ್ಲ ಅಪ್ಡೇಟ್ಗಳು ಬರಲಿವೆ ಅನ್ನೋದನ್ನ ಡಿಕೋಡ್ ಮಾಡಲಿದ್ದೇವೆ. ಇದು ಸುಮ್ಮನೆ ಒಂದಷ್ಟು ಅಂಕಿಅಂಶಗಳ ಬಗ್ಗೆ ಅಲ್ಲ, ನಿಮ್ಮ ಮನೆಗಳ ಮೇಲ್ಛಾವಣಿಯೇ ಹೇಗೆ ಒಂದು ಮಿನಿ ವಿದ್ಯುತ್ ಉತ್ಪಾದನಾ ಕೇಂದ್ರವಾಗಿ ಬದಲಾಗುತ್ತಿದೆ ಅನ್ನೋದ್ರ ಬಗ್ಗೆ. ಬನ್ನಿ, ಸರ್ಕಾರ ಈ ಸೌರಶಕ್ತಿ ಬಳಕೆಗೆ ಹೇಗೆಲ್ಲ ಪುಷ್ ಕೊಡುತ್ತಿದೆ ಅಂತ ಆಳವಾಗಿ ತಿಳಿಯೋಣ. 7.7 ಲಕ್ಷ. ಇದೇನಿದು ಇಷ್ಟು ದೊಡ್ಡ ಸಂಖ್ಯೆ ಅಂತ ಅನಿಸಬಹುದು. ಇದು ಕೇವಲ ಒಂದು ಅಂದಾಜಲ್ಲ, ಬದಲಾಗಿ ದೇಶಾದ್ಯಂತ ಈಗಾಗಲೇ ತಮ್ಮ ವಿದ್ಯುತ್ ಬಿಲ್ಲನ್ನು ಸಂಪೂರ್ಣವಾಗಿ ಶೂನ್ಯಕ್ಕೆ ಇಳಿಸಿಕೊಂಡು ನೆಮ್ಮದಿಯಾಗಿರುವ ಬಳಕೆದಾರರ ನಿಖರವಾದ ಸಂಖ್ಯೆ. ಹೌದು, ಲಕ್ಷಾಂತರ ಮನೆಗಳ ವಿದ್ಯುತ್ ಖರ್ಚು ಈಗ ಅಕ್ಷರಶಃ ಝೀರೋ. ಈ ಯೋಜನೆ ಕೇವಲ ಪೇಪರ್ ಮೇಲಷ್ಟೇ ಅಲ್ಲ, ಗ್ರೌಂಡ್ ರಿಯಾಲಿಟಿಯಲ್ಲಿ ಎಷ್ಟು ಸಕ್ಸಸ್ ಆಗಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಇಂದಿನ ನಮ್ಮ ಈ ವಿಶ್ಲೇಷಣೆಯ ಹಾದಿ ಹೀಗಿರಲಿದೆ. ಮೊದಲಿಗೆ ಈ ಶೂನ್ಯ ಬಿಲ್ಲಿನ ವಾಸ್ತವತೆ ಏನು, ಎರಡನೆಯದಾಗಿ ಪ್ರಸ್ತಾವಿತ ಸಬ್ಸಿಡಿ ದರಗಳೇನು, ಮೂರನೆಯದಾಗಿ ರಾಷ್ಟ್ರೀಯ ಮಟ್ಟದಲ್ಲಿ ಸ್ಥಾಪನೆಯ ಗುರಿಗಳು, ನಾಲ್ಕನೆಯದಾಗಿ ಇದರ ಹಿಂದಿರುವ ಬೃಹತ್ ಆರ್ಥಿಕ ಚಿತ್ರಣ ಮತ್ತು ಕೊನೆಯದಾಗಿ ಪರಿಸರ ಹಾಗೂ ಭವಿಷ್ಯದ ಮೇಲಾಗುವ ಪರಿಣಾಮಗಳ ಬಗ್ಗೆ ಚರ್ಚಿಸೋಣ. ಮೊದಲನೆಯ ವಿಭಾಗ ಶೂನ್ಯ ಬಿಲ್ ವಾಸ್ತವತೆ ಮತ್ತು ಇದು ದೈನಂದಿನ ಖರ್ಚುಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದು. ಯಾವುದೇ ಒಂದು ದೊಡ್ಡ ಯೋಜನೆ ಸಕ್ಸಸ್ ಆಗ್ಬೇಕಾದ್ರೆ ಅದು ಸಾಮಾನ್ಯ ಜನರ ಜೇಬಿನ ಮೇಲಿನ ಹೊರೆಯನ್ನ ಎಷ್ಟು ಕಡಿಮೆ ಮಾಡುತ್ತೆ ಅನ್ನೋದು ಮುಖ್ಯ. ಈ ಯೋಜನೆ ಖಂಡಿತವಾಗಿಯೂ ಆ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡ್ತಿದೆ. 300 ಪಿಎಂ ಸೂರ್ಯ ಘರ್ ಯೋಜನೆಯ ಹಾರ್ಟ್ ಅಂತಲೇ ಹೇಳಬಹುದಾದ ಸಂಖ್ಯೆ ಇದು. ಪ್ರತಿ ಮನೆಗೆ ತಿಂಗಳಿಗೆ ಗರಿಷ್ಠ 300 ಯೂನಿಟ್ಗಳವರೆಗೆ ಉಚಿತ ವಿದ್ಯುತ್ ಒದಗಿಸುವುದೇ ಇದರ ಮೂಲ ಉದ್ದೇಶ. ಮಧ್ಯಮ ವರ್ಗದ ಮನೆಗಳಿಗೆ ತಿಂಗಳಿಗೆ ಇಷ್ಟು ವಿದ್ಯುತ್ ಸಿಕ್ಕರೆ ದೈನಂದಿನ ಅಗತ್ಯಗಳು ಆರಾಮಾಗಿ ಪೂರೈಸಲ್ಪಡ್ತವೆ ಅಲ್ವೇ? ಇದು ಸುಮ್ಮನೆ ಗಾಳಿಯಲ್ಲಿ ಗುಂಡು ಹೊಡೆಯುವ ಮಾತಲ್ಲ. ಜುಲೈ 2025ರವರೆಗಿನ ಡೇಟಾ ಗಮನಿಸಿದ್ರೆ ದೇಶಾದ್ಯಂತ ಈಗಾಗಲೇ ಸುಮಾರು 16 ಲಕ್ಷ ರೂಫ್ಟಾಪ್ ಸೌರಶಕ್ತಿ ಸಿಸ್ಟಂಗಳನ್ನು ಅಳವಡಿಸಲಾಗಿದೆ. ಇದರಿಂದ ಬರೋಬ್ಬರಿ 24.35 ಲಕ್ಷ ಮನೆಗಳಿಗೆ ನೇರ ಲಾಭ ಸಿಗ್ತಿದೆ. ನಾವೆಲ್ಲರೂ ಎಷ್ಟು ವೇಗವಾಗಿ ಸೌರಶಕ್ತಿಯತ್ತ ಮುಖ ಮಾಡ್ತಿದ್ದೇವೆ ಅನ್ನೋದನ್ನ ಈ ಅಂಕಿಅಂಶಗಳೇ ಕೂಗಿ ಹೇಳುತ್ತಿವೆ. ಈಗ ಎರಡನೇ ವಿಭಾಗಕ್ಕೆ ಹೋಗೋಣ. ಉದ್ದೇಶಿತ ಸಬ್ಸಿಡಿ ದರದ ವಿವರಣೆ, ಅಂದರೆ ಸೋಲಾರ್ ಹಾಕಿಸಿಕೊಳ್ಳಲು ಇರುವ ಆರಂಭಿಕ ವೆಚ್ಚದ ತಡೆಗೋಡೆಯನ್ನು ಹೇಗೆ ಕಡಿಮೆ ಮಾಡಲಾಗುತ್ತಿದೆ ಎನ್ನುವ ಮಾಹಿತಿ. ಸೋಲಾರ್ ಹಾಕಿಸಬೇಕು ಅಂದ್ರೆ ಮೊದಲು ತಲೆಗೆ ಬರೋದೇ ಅಯ್ಯೋ ಅಷ್ಟು ದುಡ್ಡು ಎಲ್ಲಿಂದ ತರೋದು ಅನ್ನೋದು. ಮುಂಬರುವ 2026ರ ಬಜೆಟ್ನಲ್ಲಿ ಈ ಹೊರೆಯನ್ನು ಇನ್ನಷ್ಟು ಕಡಿಮೆ ಮಾಡಲು ಭರ್ಜರಿ ಪ್ರಸ್ತಾವನೆಗಳಿವೆ. ಈ ಪಟ್ಟಿಯನ್ನು ಒಮ್ಮೆ ಗಮನಿಸಿ. 2 ಕಿಲೋವಾಟ್ವರೆಗಿನ ಸಣ್ಣ ಸಿಸ್ಟಂಗಳಿಗೆ ಪ್ರಸ್ತುತ ಪ್ರತಿ ಕಿಲೋವಾಟ್ಗೆ 30,000 ರೂಪಾಯಿ ಸಬ್ಸಿಡಿ ಸಿಗುತ್ತದೆ. ಆದರೆ ಬಜೆಟ್ 2026ರಲ್ಲಿ ಇದನ್ನು 40,000 ರೂಪಾಯಿಗಳಿಗೆ ಏರಿಸುವ ಪ್ರಸ್ತಾವನೆ ಇದೆ. ಅಂದರೆ ನೇರವಾಗಿ 10,000 ರೂಪಾಯಿಗಳೇ ಹೆಚ್ಚಳ. ಇನ್ನು 2 ರಿಂದ 3 ಕಿಲೋವ್ಯಾಟ್ ಸಾಮರ್ಥ್ಯದ ಸಿಸ್ಟಂಗಳಿಗೆ ಪ್ರತಿ ಕಿಲೋವ್ಯಾಟ್ಗೆ 18,000 ರೂಪಾಯಿ ಸಬ್ಸಿಡಿ ಹಾಗೇ ಮುಂದುವರಿಯಲಿದೆ. 3 ಕಿಲೋವ್ಯಾಟ್ಗಿಂತ ದೊಡ್ಡ ವ್ಯವಸ್ಥೆಗಳಿಗೆ ಗರಿಷ್ಠ 78,000 ರೂಪಾಯಿ ಸಬ್ಸಿಡಿ ಸಿಗುತ್ತದೆ. ಸಣ್ಣ ಮನೆಗಳಿಗಂತೂ ಈ ಹೊಸ 40,000 ರೂಪಾಯಿಗಳ ಸಬ್ಸಿಡಿ ಪ್ರಸ್ತಾವನೆ ನಿಜಕ್ಕೂ ಒಂದು ಗೇಮ್ ಚೇಂಜರ್ ಅಂತಾನೆ ಹೇಳಬಹುದು. ಇದರ ಲೆಕ್ಕಾಚಾರ ಬಹಳ ಸಿಂಪಲ್ ಆಗಿದೆ. ಸೌರಫಲಕದ ಒಟ್ಟು ವೆಚ್ಚದಲ್ಲಿ 40% ಸರ್ಕಾರವೇ ನೇರಲಾಗಿ ಸಬ್ಸಿಡಿ ರೂಪದಲ್ಲಿ ಭರಿಸುತ್ತದೆ. ಉಳಿದ ಮೊತ್ತವನ್ನಷ್ಟೇ ನಾವು ಪಾವತಿಸಬೇಕು. ಅರ್ಜಿ ಸಲ್ಲಿಸೋದು ಕೂಡ ಬಹಳ ಸುಲಭ. ಮೊದಲಿಗೆ ನ್ಯಾಷನಲ್ ಪೋರ್ಟಲ್ನಲ್ಲಿ ಆನ್ಲೈನ್ ಮೂಲಕ ರಿಜಿಸ್ಟರ್ ಆಗಿ ಒಪ್ಪಿಗೆ ಪಡೆಯಬೇಕು. ಆಮೇಲೆ ನೋಂದಾಯಿತ ಮಾರಾಟಗಾರರಿಂದ ಪ್ಯಾನಲ್ ಅಳವಡಿಸಿಕೊಂಡು ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಅನ್ನು ಅಪ್ಲೋಡ್ ಮಾಡಿದ್ರೆ ಮುಗೀತು. ಸಬ್ಸಿಡಿ ಹಣ ನೇರವಾಗಿ ಬ್ಯಾಂಕ್ ಖಾತೆಗೆ ಬಂದ್ಬೀಳುತ್ತದೆ. ಎಷ್ಟೊಂದು ಸುಲಭ ಅಲ್ವಾ? ಮುಂದಿನ ವಿಭಾಗ 3, ರಾಷ್ಟ್ರೀಯ ಮಟ್ಟದ ಸ್ಥಾಪನೆ ಗುರಿಗಳು. ಅಂದ್ರೆ ದೇಶಾದ್ಯಂತ ಈ ಯೋಜನೆಯ ವಿಸ್ತರಣೆ ಹೇಗೆ ನಡೆಯುತ್ತಿದೆ ಅನ್ನೋದು. ಇಲ್ಲಿವರೆಗೆ ನಾವು ಒಂದೊಂದು ಮನೆಗೆ ಆಗುವ ಲಾಭಗಳ ಬಗ್ಗೆ ಮಾತನಾಡಿದೆವು. ಈಗ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ, ಅಂದ್ರೆ ಇಡೀ ದೇಶದ ಮಟ್ಟದಲ್ಲಿ ಸರ್ಕಾರದ ಗುರಿಗಳು ಹೇಗಿವೆ ಅಂತ ನೋಡೋಣ. ಈ ಟೈಮ್ಲೈನ್ ಕಡೆ ಸ್ವಲ್ಪ ಗಮನ ಹರಿಸಿ. ಜುಲೈ 2025ರ ಹೊತ್ತಿಗೆ ನಾವು 16 ಲಕ್ಷ ಸಿಸ್ಟಂಗಳ ಮೈಲಿಗಲ್ಲನ್ನು ತಲುಪಿದ್ದೇವೆ. ಆದರೆ 2027ರ ಆರ್ಥಿಕ ವರ್ಷದ ಅಂತ್ಯದ ವೇಳೆಗೆ ಬರೋಬ್ಬರಿ 1 ಕೋಟಿ ಮನೆಗಳಿಗೆ ಈ ವ್ಯವಸ್ಥೆಯನ್ನು ತಲುಪಿಸುವ ಬೃಹತ್ ಗುರಿಯನ್ನು ಹೊಂದಲಾಗಿದೆ. ಇದು ನಿಜಕ್ಕೂ ಒಂದು ಅಗ್ರೆಸಿವ್ ಟೈಮ್ಲೈನ್ ಮತ್ತು ನಮ್ಮ ದೇಶದ ಇಂಧನ ನಕ್ಷೆಯನ್ನೇ ಸಂಪೂರ್ಣವಾಗಿ ಬದಲಾಯಿಸಬಲ್ಲ ಹೆಜ್ಜೆ. ವಿಭಾಗ 4, ಬೃಹತ್ ಆರ್ಥಿಕ ಚಿತ್ರಣ ಮತ್ತು ನಮ್ಮ ನವೀಕರಿಸಬಹುದಾದ ಭವಿಷ್ಯಕ್ಕೆ ಹಣಕಾಸಿನ ನೆರವು.
ಇಷ್ಟೊಂದು ದೊಡ್ಡ ಗುರಿಗಳನ್ನು ಮುಟ್ಟಬೇಕು ಅಂದ್ರೆ ಖಂಡಿತವಾಗಿಯೂ ದೊಡ್ಡ ಮಟ್ಟದ ಆರ್ಥಿಕ ಬೆಂಬಲ ಬೇಕೇ ಬೇಕು. ಹಾಗಾದ್ರೆ ನವೀಕರಿಸಬಹುದಾದ ಇಂಧನ ಕ್ಷೇತ್ರಕ್ಕೆ ಎಷ್ಟರ ಮಟ್ಟಿಗೆ ಫಂಡ್ಸ್ ಹೋಗ್ತಿದೆ ಅಂತ ನೋಡೋಣ. ಈ ಹೋಲಿಕೆ ನೋಡಿದ್ರೆ ನಿಜಕ್ಕೂ ಆಶ್ಚರ್ಯವಾಗುತ್ತೆ. ಪಿಎಂ ಸೂರ್ಯ ಘರ್ ಯೋಜನೆಗಾಗಿ ಅಂದಾಜು ಮಾಡಿರುವ ಒಟ್ಟು ವೆಚ್ಚ ಬರೋಬ್ಬರಿ 75,021 ಕೋಟಿ ರೂಪಾಯಿಗಳು. ಇದರ ಜೊತೆಗೆ ಮುಂಬರುವ ಬಜೆಟ್ನಲ್ಲಿ ಒಟ್ಟಾರೆ ನವೀಕರಿಸಬಹುದಾದ ಇಂಧನ ಕ್ಷೇತ್ರಕ್ಕೆ 26,500 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಮೊತ್ತವನ್ನು ಮೀಸಲಿಡುವ ನಿರೀಕ್ಷೆಯಿದೆ. ಈ ಬೃಹತ್ ಹೂಡಿಕೆಗಳು ಪರ್ಯಾಯ ಇಂಧನದ ಕಡೆಗಿನ ಬದ್ಧತೆಯನ್ನು ಸ್ಪಷ್ಟವಾಗಿ ಎತ್ತಿ ತೋರಿಸುತ್ತಿವೆ. ಅಂದಹಾಗೆ ಈ ಬಜೆಟ್ ಕೇವಲ ಸೋಲಾರ್ಗೆ ಮಾತ್ರ ಸೀಮಿತವಾಗಿಲ್ಲ. ಗ್ರಾಮೀಣ ಪ್ರದೇಶಗಳಲ್ಲಿ ಸ್ವಚ್ಛ ವಿದ್ಯುತ್ ಉತ್ಪಾದನೆ ಮತ್ತು ಬಳಕೆಯನ್ನು ಹೆಚ್ಚಿಸಲು 25 ಮೆಗಾವ್ಯಾಟ್ ಸಾಮರ್ಥ್ಯದವರೆಗಿನ ಸಣ್ಣ ಜಲವಿದ್ಯುತ್ ಯೋಜನೆಗಳಿಗೂ ಕೂಡ ಹೊಸ ಆರ್ಥಿಕ ಪ್ರೋತ್ಸಾಹ ಸಿಗುವ ಸಾಧ್ಯತೆಯಿದೆ. ಇದು ಶುದ್ಧ ಇಂಧನ ಉತ್ಪಾದನೆಯನ್ನು ಎಲ್ಲಾ ಕಡೆಯಿಂದಲೂ ಬಲಪಡಿಸುವ ಪ್ರಯತ್ನವಾಗಿದೆ. ಕೊನೆಯದಾಗಿ ವಿಭಾಗ 5 ಪರಿಸರ ಮತ್ತು ಭವಿಷ್ಯನ ಮೇಲಾಗುವ ಪರಿಣಾಮಗಳು. ಅಂದರೆ ನಮ್ಮ ಜೇಬು ಮತ್ತು ನಮ್ಮ ಪರಿಸರ ಎರಡಕ್ಕೂ ಸಿಗ್ತಿರುವ ದ್ವಿಗುಣ ಲಾಭ. ಈ ಎಲ್ಲಾ ನೀತಿಗಳು, ದೊಡ್ಡ ಬಜೆಟ್ಗಳು, ಗುರಿಗಳು ಇವೆಲ್ಲದರ ಅಂತಿಮ ರಿಸಲ್ಟ್ ಏನು? ಇದು ಕೇವಲ ದುಡ್ಡು ಉಳಿಸುವ ಯೋಜನೆಯೇ ಅಥವಾ ಅದಕ್ಕೂ ಮೀರಿದ್ದೇನಾದ್ರೂ ಇದೆಯಾ? ಇವೆಲ್ಲವನ್ನೂ ಒಟ್ಟಾಗಿ ನೋಡಿದಾಗ ಸಿಗುವ ಚಿತ್ರಣ ಬಹಳ ಸ್ಪಷ್ಟವಾಗಿದೆ. ಪ್ರಸ್ತಾವಿತ ಸಬ್ಸಿಡಿ ಹೆಚ್ಚಳದಿಂದ ಪ್ರತಿ ಮನೆಗಳಲ್ಲೂ ಸೌರಶಕ್ತಿ ಅಳವಡಿಕೆ ರಾಕೆಟ್ ವೇಗದಲ್ಲಿ ಹೆಚ್ಚಾಗ್ತದೆ. ಆರಂಭಿಕ ವೆಚ್ಚ ಗಣನೀಯವಾಗಿ ಕಡಿಮೆಯಾಗೋದ್ರಿಂದ ಸಾಮಾನ್ಯ ಜನರಿಗೂ ಇದು ಸುಲಭವಾಗಿ ಕೈಗೆಟುಕ್ತದೆ. ಇದರಿಂದ ಪ್ರತಿ ತಿಂಗಳ ವಿದ್ಯುತ್ ಬಿಲ್ನಲ್ಲಿ ಬೃಹತ್ ಉಳಿತಾಯವಂತೂ ಖಂಡಿತ. ಮತ್ತು ಅತ್ಯಂತ ಮುಖ್ಯವಾದ ವಿಚಾರವೆಂದರೆ ಹವಾಮಾನ ಬದಲಾವಣೆಯ ಇಂದಿನ ದಿನಗಳಲ್ಲಿ ಪರಿಸರ ಸ್ನೇಹಿ ಶಕ್ತಿ ಉತ್ಪಾದನೆಗೆ ಸಿಗುತ್ತಿರುವ ಈ ಬಲವಾದ ಉತ್ತೇಜನೆ. ಆರ್ಥಿಕತೆಗೂ ಸೈ, ಪರಿಸರಕ್ಕೂ ಜೈ ಅನ್ನುವಂತಿದೆ ಈ ಯೋಜನೆ. ನಾವು ಇಂದಿನ ಈ ವಿಶ್ಲೇಷಣೆಯ ಅಂತ್ಯಕ್ಕೆ ಬಂದಿದ್ದೇವೆ. ಆದರೆ ಹೋಗುವ ಮುನ್ನ ಈ ಒಂದು ಪ್ರಶ್ನೆ ನಮ್ಮನ್ನೆಲ್ಲ ಆಲೋಚನೆಗೆ ಹಚ್ಚುವಂತಿದೆ. 2027ರ ಒಳಗೆ 1 ಕೋಟಿ ಮನೆಗಳು ಸೌರಶಕ್ತಿಗೆ ಮರಳಿದರೆ ಈ ಕೋಟ್ಯಾಂತರ ರೂಪಾಯಿಗಳ ಹೂಡಿಕೆಯು ನಮ್ಮ ರಾಷ್ಟ್ರೀಯ ಹವಾಮಾನ ಚಿತ್ರಣವನ್ನು ಎಷ್ಟು ವೇಗವಾಗಿ ಬದಲಾಯಿಸಲಿದೆ ಒಮ್ಮೆ ಯೋಚಿಸಿ. ಕೇವಲ 3 ವರ್ಷಗಳಲ್ಲಿ ದೇಶದ ಇಂಧನ ಉತ್ಪಾದನೆಯಲ್ಲಿ ಎಂಥ ದೊಡ್ಡ ಕ್ರಾಂತಿಯಾಗಬಹುದು. ಇದು ಕೇವಲ ಒಂದು ಸರ್ಕಾರಿ ಯೋಜನೆ ಮಾತ್ರವಲ್ಲ, ಮುಂದಿನ ಪೀಳಿಗೆಯ ಭವಿಷ್ಯವನ್ನು ಉಜ್ವಲಗೊಳಿಸುವ ಮಹತ್ವದ ಹೆಜ್ಜೆ. ಮುಂಬರುವ ಬಜೆಟ್ ಈ ಹಾದಿಯನ್ನು ಇನ್ನಷ್ಟು ಸುಗಮಗೊಳಿಸುತ್ತದೆಯೇ ಅನ್ನೋದನ್ನ ಕಾದು ನೋಡೋಣ. ಈ ವಿಶ್ಲೇಷಣೆ ಉಪಯುಕ್ತವಾಗಿತ್ತು ಎಂದು ಭಾವಿಸುತ್ತೇವೆ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ. ಗುಡ್ ರಿಟರ್ನ್ಸ್ ಲೇಖನವನ್ನು ಆಧರಿಸಿದ ಇಂದಿನ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಇಂದು ನಾವು ಮುಂಬರುವ 2026ರ ಕೇಂದ್ರ ಬಜೆಟ್ನಲ್ಲಿ ಪಿಎಂ ಸೂರ್ಯ ಘರ್ ಮುಫ್ತ್ ಬಿಜ್ಲಿ ಯೋಜನೆಯ ಬಗ್ಗೆ ಏನೆಲ್ಲ ಅಪ್ಡೇಟ್ಗಳು ಬರಲಿವೆ ಅನ್ನೋದನ್ನ ಡಿಕೋಡ್ ಮಾಡಲಿದ್ದೇವೆ. ಇದು ಸುಮ್ಮನೆ ಒಂದಷ್ಟು ಅಂಕಿಅಂಶಗಳ ಬಗ್ಗೆ ಅಲ್ಲ, ನಿಮ್ಮ ಮನೆಗಳ ಮೇಲ್ಛಾವಣಿಯೇ ಹೇಗೆ ಒಂದು ಮಿನಿ ವಿದ್ಯುತ್ ಉತ್ಪಾದನಾ ಕೇಂದ್ರವಾಗಿ ಬದಲಾಗುತ್ತಿದೆ ಅನ್ನೋದ್ರ ಬಗ್ಗೆ. ಬನ್ನಿ, ಸರ್ಕಾರ ಈ ಸೌರಶಕ್ತಿ ಬಳಕೆಗೆ ಹೇಗೆಲ್ಲ ಪುಷ್ ಕೊಡುತ್ತಿದೆ ಅಂತ ಆಳವಾಗಿ ತಿಳಿಯೋಣ. 7.7 ಲಕ್ಷ. ಇದೇನಿದು ಇಷ್ಟು ದೊಡ್ಡ ಸಂಖ್ಯೆ ಅಂತ ಅನಿಸಬಹುದು. ಇದು ಕೇವಲ ಒಂದು ಅಂದಾಜಲ್ಲ, ಬದಲಾಗಿ ದೇಶಾದ್ಯಂತ ಈಗಾಗಲೇ ತಮ್ಮ ವಿದ್ಯುತ್ ಬಿಲ್ಲನ್ನು ಸಂಪೂರ್ಣವಾಗಿ ಶೂನ್ಯಕ್ಕೆ ಇಳಿಸಿಕೊಂಡು ನೆಮ್ಮದಿಯಾಗಿರುವ ಬಳಕೆದಾರರ ನಿಖರವಾದ ಸಂಖ್ಯೆ. ಹೌದು, ಲಕ್ಷಾಂತರ ಮನೆಗಳ ವಿದ್ಯುತ್ ಖರ್ಚು ಈಗ ಅಕ್ಷರಶಃ ಝೀರೋ. ಈ ಯೋಜನೆ ಕೇವಲ ಪೇಪರ್ ಮೇಲಷ್ಟೇ ಅಲ್ಲ, ಗ್ರೌಂಡ್ ರಿಯಾಲಿಟಿಯಲ್ಲಿ ಎಷ್ಟು ಸಕ್ಸಸ್ ಆಗಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಇಂದಿನ ನಮ್ಮ ಈ ವಿಶ್ಲೇಷಣೆಯ ಹಾದಿ ಹೀಗಿರಲಿದೆ. ಮೊದಲಿಗೆ ಈ ಶೂನ್ಯ ಬಿಲ್ಲಿನ ವಾಸ್ತವತೆ ಏನು, ಎರಡನೆಯದಾಗಿ ಪ್ರಸ್ತಾವಿತ ಸಬ್ಸಿಡಿ ದರಗಳೇನು, ಮೂರನೆಯದಾಗಿ ರಾಷ್ಟ್ರೀಯ ಮಟ್ಟದಲ್ಲಿ ಸ್ಥಾಪನೆಯ ಗುರಿಗಳು, ನಾಲ್ಕನೆಯದಾಗಿ ಇದರ ಹಿಂದಿರುವ ಬೃಹತ್ ಆರ್ಥಿಕ ಚಿತ್ರಣ ಮತ್ತು ಕೊನೆಯದಾಗಿ ಪರಿಸರ ಹಾಗೂ ಭವಿಷ್ಯದ ಮೇಲಾಗುವ ಪರಿಣಾಮಗಳ ಬಗ್ಗೆ ಚರ್ಚಿಸೋಣ. ಮೊದಲನೆಯ ವಿಭಾಗ ಶೂನ್ಯ ಬಿಲ್ ವಾಸ್ತವತೆ ಮತ್ತು ಇದು ದೈನಂದಿನ ಖರ್ಚುಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದು. ಯಾವುದೇ ಒಂದು ದೊಡ್ಡ ಯೋಜನೆ ಸಕ್ಸಸ್ ಆಗ್ಬೇಕಾದ್ರೆ ಅದು ಸಾಮಾನ್ಯ ಜನರ ಜೇಬಿನ ಮೇಲಿನ ಹೊರೆಯನ್ನ ಎಷ್ಟು ಕಡಿಮೆ ಮಾಡುತ್ತೆ ಅನ್ನೋದು ಮುಖ್ಯ.
ಈ ಯೋಜನೆ ಖಂಡಿತವಾಗಿಯೂ ಆ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡ್ತಿದೆ. 300 ಪಿಎಂ ಸೂರ್ಯಘರ್ ಯೋಜನೆಯ ಹಾರ್ಟ್ ಅಂತಲೇ ಹೇಳಬಹುದಾದ ಸಂಖ್ಯೆ ಇದು. ಪ್ರತಿ ಮನೆಗೆ ತಿಂಗಳಿಗೆ ಗರಿಷ್ಠ 300 ಯೂನಿಟ್ಗಳವರೆಗೆ ಉಚಿತ ವಿದ್ಯುತ್ ಒದಗಿಸುವುದೇ ಇದರ ಮೂಲ ಉದ್ದೇಶ. ಮಧ್ಯಮ ವರ್ಗದ ಮನೆಗಳಿಗೆ ತಿಂಗಳಿಗೆ ಇಷ್ಟು ವಿದ್ಯುತ್ ಸಿಕ್ಕರೆ ದೈನಂದಿನ ಅಗತ್ಯಗಳು ಆರಾಮಾಗಿ ಪೂರೈಸಲ್ಪಡ್ತವೆ ಅಲ್ವೇ? ಇದು ಸುಮ್ಮನೆ ಗಾಳಿಯಲ್ಲಿ ಗುಂಡು ಹೊಡೆಯುವ ಮಾತಲ್ಲ. ಜುಲೈ 2025ರವರೆಗಿನ ಡೇಟಾ ಗಮನಿಸಿದ್ರೆ ದೇಶಾದ್ಯಂತ ಈಗಾಗಲೇ ಸುಮಾರು 16 ಲಕ್ಷ ರೂಫ್ಟಾಪ್ ಸೌರಶಕ್ತಿ ಸಿಸ್ಟಂಗಳನ್ನು ಅಳವಡಿಸಲಾಗಿದೆ. ಇದರಿಂದ ಬರೋಬ್ಬರಿ 24.35 ಲಕ್ಷ ಮನೆಗಳಿಗೆ ನೇರ ಲಾಭ ಸಿಗ್ತಿದೆ. ನಾವೆಲ್ಲರೂ ಎಷ್ಟು ವೇಗವಾಗಿ ಸೌರಶಕ್ತಿಯತ್ತ ಮುಖ ಮಾಡ್ತಿದ್ದೇವೆ ಅನ್ನೋದನ್ನ ಈ ಅಂಕಿಅಂಶಗಳೇ ಕೂಗಿ ಹೇಳುತ್ತಿವೆ. ಈಗ 2ನೇ ವಿಭಾಗಕ್ಕೆ ಹೋಗೋಣ. ಉದ್ದೇಶಿತ ಸಬ್ಸಿಡಿ ದರದ ವಿವರಣೆ. ಅಂದರೆ ಸೋಲಾರ್ ಹಾಕಿಸಿಕೊಳ್ಳಲು ಇರುವ ಆರಂಭಿಕ ವೆಚ್ಚದ ತಡೆಗೋಡೆಯನ್ನು ಹೇಗೆ ಕಡಿಮೆ ಮಾಡಲಾಗುತ್ತಿದೆ ಎನ್ನುವ ಮಾಹಿತಿ. ಸೋಲಾರ್ ಹಾಕಿಸಬೇಕು ಅಂದ್ರೆ ಮೊದಲು ತಲೆಗೆ ಬರೋದೇ ಅಯ್ಯೋ ಅಷ್ಟು ದುಡ್ಡು ಎಲ್ಲಿಂದ ತರೋದು ಅನ್ನೋದು. ಮುಂಬರುವ 2026ರ ಬಜೆಟ್ನಲ್ಲಿ ಈ ಹೊರೆಯನ್ನು ಇನ್ನಷ್ಟು ಕಡಿಮೆ ಮಾಡಲು ಭರ್ಜರಿ ಪ್ರಸ್ತಾವನೆಗಳಿವೆ. ಈ ಪಟ್ಟಿಯನ್ನು ಒಮ್ಮೆ ಗಮನಿಸಿ. 2 ಕಿಲೋವಾಟ್ವರೆಗಿನ ಸಣ್ಣ ಸಿಸ್ಟಂಗಳಿಗೆ ಪ್ರಸ್ತುತ ಪ್ರತಿ ಕಿಲೋವಾಟ್ಗೆ 30,000 ರೂಪಾಯಿ ಸಬ್ಸಿಡಿ ಸಿಗುತ್ತದೆ. ಆದರೆ ಬಜೆಟ್ 2026ರಲ್ಲಿ ಇದನ್ನು 40,000 ರೂಪಾಯಿಗಳಿಗೆ ಏರಿಸುವ ಪ್ರಸ್ತಾವನೆ ಇದೆ. ಅಂದರೆ ನೇರವಾಗಿ 10,000 ರೂಪಾಯಿಗಳೇ ಹೆಚ್ಚಳ. ಇನ್ನು 2 ರಿಂದ 3 ಕಿಲೋವ್ಯಾಟ್ ಸಾಮರ್ಥ್ಯದ ಸಿಸ್ಟಂಗಳಿಗೆ ಪ್ರತಿ ಕಿಲೋವ್ಯಾಟ್ಗೆ 18,000 ರೂಪಾಯಿ ಸಬ್ಸಿಡಿ ಹಾಗೇ ಮುಂದುವರಿಯಲಿದೆ. 3 ಕಿಲೋವ್ಯಾಟ್ಗಿಂತ ದೊಡ್ಡ ವ್ಯವಸ್ಥೆಗಳಿಗೆ ಗರಿಷ್ಠ 78,000 ರೂಪಾಯಿ ಸಬ್ಸಿಡಿ ಸಿಗುತ್ತದೆ. ಸಣ್ಣ ಮನೆಗಳಿಗಂತೂ ಈ ಹೊಸ 40,000 ರೂಪಾಯಿಗಳ ಸಬ್ಸಿಡಿ ಪ್ರಸ್ತಾವನೆ ನಿಜಕ್ಕೂ ಒಂದು ಗೇಮ್ ಚೇಂಜರ್ ಅಂತಾನೆ ಹೇಳಬಹುದು. ಇದರ ಲೆಕ್ಕಾಚಾರ ಬಹಳ ಸಿಂಪಲ್ ಆಗಿದೆ. ಸೌರಫಲಕದ ಒಟ್ಟು ವೆಚ್ಚದಲ್ಲಿ 40% ಸರ್ಕಾರವೇ ನೇರಲಾಗಿ ಸಬ್ಸಿಡಿ ರೂಪದಲ್ಲಿ ಭರಿಸುತ್ತದೆ. ಉಳಿದ ಮೊತ್ತವನ್ನಷ್ಟೇ ನಾವು ಪಾವತಿಸಬೇಕು. ಅರ್ಜಿ ಸಲ್ಲಿಸೋದು ಕೂಡ ಬಹಳ ಸುಲಭ. ಮೊದಲಿಗೆ ನ್ಯಾಷನಲ್ ಪೋರ್ಟಲ್ನಲ್ಲಿ ಆನ್ಲೈನ್ ಮೂಲಕ ರಿಜಿಸ್ಟರ್ ಆಗಿ ಒಪ್ಪಿಗೆ ಪಡೆಯಬೇಕು. ಆಮೇಲೆ ನೋಂದಾಯಿತ ಮಾರಾಟಗಾರರಿಂದ ಪ್ಯಾನಲ್ ಅಳವಡಿಸಿಕೊಂಡು ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಅನ್ನು ಅಪ್ಲೋಡ್ ಮಾಡಿದ್ರೆ ಮುಗೀತು. ಸಬ್ಸಿಡಿ ಹಣ ನೇರವಾಗಿ ಬ್ಯಾಂಕ್ ಖಾತೆಗೆ ಬಂದ್ಬೀಳುತ್ತದೆ. ಎಷ್ಟೊಂದು ಸುಲಭ ಅಲ್ವಾ? ಮುಂದಿನ ವಿಭಾಗ 3 ರಾಷ್ಟ್ರೀಯ ಮಟ್ಟದ ಸ್ಥಾಪನೆ ಗುರಿಗಳು. ಅಂದ್ರೆ ದೇಶಾದ್ಯಂತ ಈ ಯೋಜನೆಯ ವಿಸ್ತರಣೆ ಹೇಗೆ ನಡೆಯುತ್ತಿದೆ ಅನ್ನೋದು. ಇಲ್ಲಿವರೆಗೆ ನಾವು ಒಂದೊಂದು ಮನೆಗೆ ಆಗುವ ಲಾಭಗಳ ಬಗ್ಗೆ ಮಾತನಾಡಿದೆವು. ಈಗ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಅಂದ್ರೆ ಇಡೀ ದೇಶದ ಮಟ್ಟದಲ್ಲಿ ಸರ್ಕಾರದ ಗುರಿಗಳು ಹೇಗಿವೆ ಅಂತ ನೋಡೋಣ. ಈ ಟೈಮ್ಲೈನ್ ಕಡೆ ಸ್ವಲ್ಪ ಗಮನ ಹರಿಸಿ. ಜುಲೈ 2025ರ ಹೊತ್ತಿಗೆ ನಾವು 16 ಲಕ್ಷ ಸಿಸ್ಟಂಗಳ ಮೈಲಿಗಲ್ಲನ್ನು ತಲುಪಿದ್ದೇವೆ. ಆದರೆ 2027ರ ಆರ್ಥಿಕ ವರ್ಷದ ಅಂತ್ಯದ ವೇಳೆಗೆ ಬರೋಬ್ಬರಿ 1 ಕೋಟಿ ಮನೆಗಳಿಗೆ ಈ ವ್ಯವಸ್ಥೆಯನ್ನು ತಲುಪಿಸುವ ಬೃಹತ್ ಗುರಿಯನ್ನು ಹೊಂದಲಾಗಿದೆ. ಇದು ನಿಜಕ್ಕೂ ಒಂದು ಅಗ್ರೆಸಿವ್ ಟೈಮ್ಲೈನ್ ಮತ್ತು ನಮ್ಮ ದೇಶದ ಇಂಧನ ನಕ್ಷೆಯನ್ನೇ ಸಂಪೂರ್ಣವಾಗಿ ಬದಲಾಯಿಸಬಲ್ಲ ಹೆಜ್ಜೆ. ವಿಭಾಗ 4 ಬೃಹತ್ ಆರ್ಥಿಕ ಚಿತ್ರಣ ಮತ್ತು ನಮ್ಮ ನವೀಕರಿಸಬಹುದಾದ ಭವಿಷ್ಯಕ್ಕೆ ಹಣಕಾಸಿನ ನೆರವು. ಇಷ್ಟೊಂದು ದೊಡ್ಡ ಗುರಿಗಳನ್ನು ಮುಟ್ಟಬೇಕು ಅಂದ್ರೆ ಖಂಡಿತವಾಗಿಯೂ ದೊಡ್ಡ ಮಟ್ಟದ ಆರ್ಥಿಕ ಬೆಂಬಲ ಬೇಕೇ ಬೇಕು. ಹಾಗಾದ್ರೆ ನವೀಕರಿಸಬಹುದಾದ ಇಂಧನ ಕ್ಷೇತ್ರಕ್ಕೆ ಎಷ್ಟರ ಮಟ್ಟಿಗೆ ಫಂಡ್ಸ್ ಹೋಗ್ತಿದೆ ಅಂತ ನೋಡೋಣ. ಈ ಹೋಲಿಕೆ ನೋಡಿದ್ರೆ ನಿಜಕ್ಕೂ ಆಶ್ಚರ್ಯವಾಗುತ್ತೆ. ಪಿಎಂ ಸೂರ್ಯಘರ್ ಯೋಜನೆಗಾಗಿ ಅಂದಾಜು ಮಾಡಿರುವ ಒಟ್ಟು ವೆಚ್ಚ ಬರೋಬ್ಬರಿ 75,021 ಕೋಟಿ ರೂಪಾಯಿಗಳು. ಇದರ ಜೊತೆಗೆ ಮುಂಬರುವ ಬಜೆಟ್ನಲ್ಲಿ ಒಟ್ಟಾರೆ ನವೀಕರಿಸಬಹುದಾದ ಇಂಧನ ಕ್ಷೇತ್ರಕ್ಕೆ 26,500 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಮೊತ್ತವನ್ನು ಮೀಸಲಿಡುವ ನಿರೀಕ್ಷೆಯಿದೆ. ಈ ಬೃಹತ್ ಹೂಡಿಕೆಗಳು ಪರ್ಯಾಯ ಇಂಧನದ ಕಡೆಗಿನ ಬದ್ಧತೆಯನ್ನು ಸ್ಪಷ್ಟವಾಗಿ ಎತ್ತಿ ತೋರಿಸುತ್ತಿವೆ. ಅಂದಹಾಗೆ ಈ ಬಜೆಟ್ ಕೇವಲ ಸೋಲಾರ್ಗೆ ಮಾತ್ರ ಸೀಮಿತವಾಗಿಲ್ಲ. ಗ್ರಾಮೀಣ ಪ್ರದೇಶಗಳಲ್ಲಿ ಸ್ವಚ್ಛ ವಿದ್ಯುತ್ ಉತ್ಪಾದನೆ ಮತ್ತು ಬಳಕೆಯನ್ನು ಹೆಚ್ಚಿಸಲು 25 ಮೆಗಾವ್ಯಾಟ್ ಸಾಮರ್ಥ್ಯದವರೆಗಿನ ಸಣ್ಣ ಜಲವಿದ್ಯುತ್ ಯೋಜನೆಗಳಿಗೂ ಕೂಡ ಹೊಸ ಆರ್ಥಿಕ ಪ್ರೋತ್ಸಾಹ ಸಿಗುವ ಸಾಧ್ಯತೆಯಿದೆ. ಇದು ಶುದ್ಧ ಇಂಧನ ಉತ್ಪಾದನೆಯನ್ನು ಎಲ್ಲಾ ಕಡೆಯಿಂದಲೂ ಬಲಪಡಿಸುವ ಪ್ರಯತ್ನವಾಗಿದೆ. ಕೊನೆಯದಾಗಿ ವಿಭಾಗ 5 ಪರಿಸರ ಮತ್ತು ಭವಿಷ್ಯನ ಮೇಲಾಗುವ ಪರಿಣಾಮಗಳು. ಅಂದರೆ ನಮ್ಮ ಜೇಬು ಮತ್ತು ನಮ್ಮ ಪರಿಸರ ಎರಡಕ್ಕೂ ಸಿಗ್ತಿರುವ ದ್ವಿಗುಣ ಲಾಭ. ಈ ಎಲ್ಲಾ ನೀತಿಗಳು, ದೊಡ್ಡ ಬಜೆಟ್ಗಳು, ಗುರಿಗಳು ಇವೆಲ್ಲದರ ಅಂತಿಮ ರಿಸಲ್ಟ್ ಏನು? ಇದು ಕೇವಲ ದುಡ್ಡು ಉಳಿಸುವ ಯೋಜನೆಯೇ ಅಥವಾ ಅದಕ್ಕೂ ಮೀರಿದ್ದೇನಾದ್ರೂ ಇದೆಯಾ? ಇವೆಲ್ಲವನ್ನೂ ಒಟ್ಟಾಗಿ ನೋಡಿದಾಗ ಸಿಗುವ ಚಿತ್ರಣ ಬಹಳ ಸ್ಪಷ್ಟವಾಗಿದೆ. ಪ್ರಸ್ತಾವಿತ ಸಬ್ಸಿಡಿ ಹೆಚ್ಚಳದಿಂದ
ಪ್ರತಿ ಮನೆಗಳಲ್ಲೂ ಸೌರಶಕ್ತಿ ಅಳವಡಿಕೆ ರಾಕೆಟ್ ವೇಗದಲ್ಲಿ ಹೆಚ್ಚಾಗ್ತದೆ. ಆರಂಭಿಕ ವೆಚ್ಚ ಗಣನೀಯವಾಗಿ ಕಡಿಮೆಯಾಗೋದ್ರಿಂದ ಸಾಮಾನ್ಯ ಜನರಿಗೂ ಇದು ಸುಲಭವಾಗಿ ಕೈಗೆಟುಕ್ತದೆ. ಇದರಿಂದ ಪ್ರತಿ ತಿಂಗಳ ವಿದ್ಯುತ್ ಬಿಲ್ನಲ್ಲಿ ಬೃಹತ್ ಉಳಿತಾಯವಂತೂ ಖಂಡಿತ. ಮತ್ತು ಅತ್ಯಂತ ಮುಖ್ಯವಾದ ವಿಚಾರವೆಂದರೆ ಹವಾಮಾನ ಬದಲಾವಣೆಯ ಇಂದಿನ ದಿನಗಳಲ್ಲಿ ಪರಿಸರ ಸ್ನೇಹಿ ಶಕ್ತಿ ಉತ್ಪಾದನೆಗೆ ಸಿಗುತ್ತಿರುವ ಈ ಬಲವಾದ ಉತ್ತೇಜನೆ. ಆರ್ಥಿಕತೆಗೂ ಸೈ, ಪರಿಸರಕ್ಕೂ ಜೈ ಅನ್ನುವಂತಿದೆ ಈ ಯೋಜನೆ. ನಾವು ಇಂದಿನ ಈ ವಿಶ್ಲೇಷಣೆಯ ಅಂತ್ಯಕ್ಕೆ ಬಂದಿದ್ದೇವೆ. ಆದರೆ ಹೋಗುವ ಮುನ್ನ ಈ ಒಂದು ಪ್ರಶ್ನೆ ನಮ್ಮನ್ನೆಲ್ಲ ಆಲೋಚನೆಗೆ ಹಚ್ಚುವಂತಿದೆ. 2027ರ ಒಳಗೆ 1 ಕೋಟಿ ಮನೆಗಳು ಸೌರಶಕ್ತಿಗೆ ಮರಳಿದರೆ ಈ ಕೋಟ್ಯಾಂತರ ರೂಪಾಯಿಗಳ ಹೂಡಿಕೆಯು ನಮ್ಮ ರಾಷ್ಟ್ರೀಯ ಹವಾಮಾನ ಚಿತ್ರಣವನ್ನು ಎಷ್ಟು ವೇಗವಾಗಿ ಬದಲಾಯಿಸಲಿದೆ ಒಮ್ಮೆ ಯೋಚಿಸಿ. ಕೇವಲ 3 ವರ್ಷಗಳಲ್ಲಿ ದೇಶದ ಇಂಧನ ಉತ್ಪಾದನೆಯಲ್ಲಿ ಎಂಥ ದೊಡ್ಡ ಕ್ರಾಂತಿಯಾಗಬಹುದು. ಇದು ಕೇವಲ ಒಂದು ಸರ್ಕಾರಿ ಯೋಜನೆ ಮಾತ್ರವಲ್ಲ, ಮುಂದಿನ ಪೀಳಿಗೆಯ ಭವಿಷ್ಯವನ್ನು ಉಜ್ವಲಗೊಳಿಸುವ ಮಹತ್ವದ ಹೆಜ್ಜೆ. ಮುಂಬರುವ ಬಜೆಟ್ ಈ ಹಾದಿಯನ್ನು ಇನ್ನಷ್ಟು ಸುಗಮಗೊಳಿಸುತ್ತದೆಯೇ ಅನ್ನೋದನ್ನ ಕಾದು ನೋಡೋಣ. ಈ ವಿಶ್ಲೇಷಣೆ ಉಪಯುಕ್ತವಾಗಿತ್ತು ಎಂದು ಭಾವಿಸುತ್ತೇವೆ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ. ಗುಡ್ ರಿಟರ್ನ್ಸ್ ಲೇಖನವನ್ನು ಆಧರಿಸಿದ ಇಂದಿನ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಇಂದು ನಾವು ಮುಂಬರುವ 2026ರ ಕೇಂದ್ರ ಬಜೆಟ್ನಲ್ಲಿ ಪಿಎಂ ಸೂರ್ಯ ಘರ್ ಮುಫ್ತ್ ಬಿಜ್ಲಿ ಯೋಜನೆಯ ಬಗ್ಗೆ ಏನೆಲ್ಲ ಅಪ್ಡೇಟ್ಗಳು ಬರಲಿವೆ ಅನ್ನೋದನ್ನ ಡಿಕೋಡ್ ಮಾಡಲಿದ್ದೇವೆ. ಇದು ಸುಮ್ಮನೆ ಒಂದಷ್ಟು ಅಂಕಿಅಂಶಗಳ ಬಗ್ಗೆ ಅಲ್ಲ, ನಿಮ್ಮ ಮನೆಗಳ ಮೇಲ್ಛಾವಣಿಯೇ ಹೇಗೆ ಒಂದು ಮಿನಿ ವಿದ್ಯುತ್ ಉತ್ಪಾದನಾ ಕೇಂದ್ರವಾಗಿ ಬದಲಾಗುತ್ತಿದೆ ಅನ್ನೋದ್ರ ಬಗ್ಗೆ. ಬನ್ನಿ, ಸರ್ಕಾರ ಈ ಸೌರಶಕ್ತಿ ಬಳಕೆಗೆ ಹೇಗೆಲ್ಲ ಪುಷ್ ಕೊಡುತ್ತಿದೆ ಅಂತ ಆಳವಾಗಿ ತಿಳಿಯೋಣ. 7.7 ಲಕ್ಷ. ಇದೇನಿದು ಇಷ್ಟು ದೊಡ್ಡ ಸಂಖ್ಯೆ ಅಂತ ಅನಿಸಬಹುದು. ಇದು ಕೇವಲ ಒಂದು ಅಂದಾಜಲ್ಲ, ಬದಲಾಗಿ ದೇಶಾದ್ಯಂತ ಈಗಾಗಲೇ ತಮ್ಮ ವಿದ್ಯುತ್ ಬಿಲ್ಲನ್ನು ಸಂಪೂರ್ಣವಾಗಿ ಶೂನ್ಯಕ್ಕೆ ಇಳಿಸಿಕೊಂಡು ನೆಮ್ಮದಿಯಾಗಿರುವ ಬಳಕೆದಾರರ ನಿಖರವಾದ ಸಂಖ್ಯೆ. ಹೌದು, ಲಕ್ಷಾಂತರ ಮನೆಗಳ ವಿದ್ಯುತ್ ಖರ್ಚು ಈಗ ಅಕ್ಷರಶಃ ಝೀರೋ. ಈ ಯೋಜನೆ ಕೇವಲ ಪೇಪರ್ ಮೇಲಷ್ಟೇ ಅಲ್ಲ, ಗ್ರೌಂಡ್ ರಿಯಾಲಿಟಿಯಲ್ಲಿ ಎಷ್ಟು ಸಕ್ಸಸ್ ಆಗಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಇಂದಿನ ನಮ್ಮ ಈ ವಿಶ್ಲೇಷಣೆಯ ಹಾದಿ ಹೀಗಿರಲಿದೆ. ಮೊದಲಿಗೆ ಈ ಶೂನ್ಯ ಬಿಲ್ಲಿನ ವಾಸ್ತವತೆ ಏನು, ಎರಡನೆಯದಾಗಿ ಪ್ರಸ್ತಾವಿತ ಸಬ್ಸಿಡಿ ದರಗಳೇನು, ಮೂರನೆಯದಾಗಿ ರಾಷ್ಟ್ರೀಯ ಮಟ್ಟದಲ್ಲಿ ಸ್ಥಾಪನೆಯ ಗುರಿಗಳು, ನಾಲ್ಕನೆಯದಾಗಿ ಇದರ ಹಿಂದಿರುವ ಬೃಹತ್ ಆರ್ಥಿಕ ಚಿತ್ರಣ ಮತ್ತು ಕೊನೆಯದಾಗಿ ಪರಿಸರ ಹಾಗೂ ಭವಿಷ್ಯದ ಮೇಲಾಗುವ ಪರಿಣಾಮಗಳ ಬಗ್ಗೆ ಚರ್ಚಿಸೋಣ. ಮೊದಲನೆಯ ವಿಭಾಗ ಶೂನ್ಯ ಬಿಲ್ ವಾಸ್ತವತೆ ಮತ್ತು ಇದು ದೈನಂದಿನ ಖರ್ಚುಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದು. ಯಾವುದೇ ಒಂದು ದೊಡ್ಡ ಯೋಜನೆ ಸಕ್ಸಸ್ ಆಗ್ಬೇಕಾದ್ರೆ ಅದು ಸಾಮಾನ್ಯ ಜನರ ಜೇಬಿನ ಮೇಲಿನ ಹೊರೆಯನ್ನ ಎಷ್ಟು ಕಡಿಮೆ ಮಾಡುತ್ತೆ ಅನ್ನೋದು ಮುಖ್ಯ. ಈ ಯೋಜನೆ ಖಂಡಿತವಾಗಿಯೂ ಆ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡ್ತಿದೆ. 300 ಪಿಎಂ ಸೂರ್ಯ ಘರ್ ಯೋಜನೆಯ ಹಾರ್ಟ್ ಅಂತಲೇ ಹೇಳಬಹುದಾದ ಸಂಖ್ಯೆ ಇದು. ಪ್ರತಿ ಮನೆಗೆ ತಿಂಗಳಿಗೆ ಗರಿಷ್ಠ 300 ಯೂನಿಟ್ಗಳವರೆಗೆ ಉಚಿತ ವಿದ್ಯುತ್ ಒದಗಿಸುವುದೇ ಇದರ ಮೂಲ ಉದ್ದೇಶ. ಮಧ್ಯಮ ವರ್ಗದ ಮನೆಗಳಿಗೆ ತಿಂಗಳಿಗೆ ಇಷ್ಟು ವಿದ್ಯುತ್ ಸಿಕ್ಕರೆ ದೈನಂದಿನ ಅಗತ್ಯಗಳು ಆರಾಮಾಗಿ ಪೂರೈಸಲ್ಪಡ್ತವೆ ಅಲ್ವೇ? ಇದು ಸುಮ್ಮನೆ ಗಾಳಿಯಲ್ಲಿ ಗುಂಡು ಹೊಡೆಯುವ ಮಾತಲ್ಲ. ಜುಲೈ 2025ರವರೆಗಿನ ಡೇಟಾ ಗಮನಿಸಿದ್ರೆ ದೇಶಾದ್ಯಂತ ಈಗಾಗಲೇ ಸುಮಾರು 16 ಲಕ್ಷ ರೂಫ್ಟಾಪ್ ಸೌರಶಕ್ತಿ ಸಿಸ್ಟಂಗಳನ್ನು ಅಳವಡಿಸಲಾಗಿದೆ. ಇದರಿಂದ ಬರೋಬ್ಬರಿ 24.35 ಲಕ್ಷ ಮನೆಗಳಿಗೆ ನೇರ ಲಾಭ ಸಿಗ್ತಿದೆ. ನಾವೆಲ್ಲರೂ ಎಷ್ಟು ವೇಗವಾಗಿ ಸೌರಶಕ್ತಿಯತ್ತ ಮುಖ ಮಾಡುತ್ತಿದ್ದೇವೆ ಅನ್ನೋದನ್ನ ಈ ಅಂಕಿಅಂಶಗಳೇ ಕೂಗಿ ಹೇಳುತ್ತಿವೆ. ಈಗ ಎರಡನೇ ವಿಭಾಗಕ್ಕೆ ಹೋಗೋಣ. ಉದ್ದೇಶಿತ ಸಬ್ಸಿಡಿ ದರದ ವಿವರಣೆ. ಅಂದರೆ ಸೋಲಾರ್ ಹಾಕಿಸಿಕೊಳ್ಳಲು ಇರುವ ಆರಂಭಿಕ ವೆಚ್ಚದ ತಡೆಗೋಡೆಯನ್ನು ಹೇಗೆ ಕಡಿಮೆ ಮಾಡಲಾಗುತ್ತಿದೆ ಎನ್ನುವ ಮಾಹಿತಿ. ಸೋಲಾರ್ ಹಾಕಿಸಬೇಕು ಅಂದ್ರೆ ಮೊದಲು ತಲೆಗೆ ಬರೋದೇ ಅಯ್ಯೋ ಅಷ್ಟು ದುಡ್ಡು ಎಲ್ಲಿಂದ ತರೋದು ಅನ್ನೋದು. ಮುಂಬರುವ 2026ರ ಬಜೆಟ್ನಲ್ಲಿ ಈ ಹೊರೆಯನ್ನು ಇನ್ನಷ್ಟು ಕಡಿಮೆ ಮಾಡಲು ಭರ್ಜರಿ ಪ್ರಸ್ತಾವನೆಗಳಿವೆ. ಈ ಪಟ್ಟಿಯನ್ನು ಒಮ್ಮೆ ಗಮನಿಸಿ. 2 ಕಿಲೋವಾಟ್ವರೆಗಿನ ಸಣ್ಣ ಸಿಸ್ಟಂಗಳಿಗೆ ಪ್ರಸ್ತುತ ಪ್ರತಿ ಕಿಲೋವಾಟ್ಗೆ 30,000 ರೂಪಾಯಿ ಸಬ್ಸಿಡಿ ಸಿಗುತ್ತದೆ. ಆದರೆ ಬಜೆಟ್ 2026ರಲ್ಲಿ ಇದನ್ನು 40,000 ರೂಪಾಯಿಗಳಿಗೆ ಏರಿಸುವ ಪ್ರಸ್ತಾವನೆ ಇದೆ. ಅಂದರೆ ನೇರವಾಗಿ 10,000 ರೂಪಾಯಿಗಳೇ ಹೆಚ್ಚಳ.
ಇನ್ನು 2-3 ಕಿಲೋವ್ಯಾಟ್ ಸಾಮರ್ಥ್ಯದ ಸಿಸ್ಟಮ್ಗಳಿಗೆ ಪ್ರತಿ ಕಿಲೋವ್ಯಾಟ್ಗೆ 18,000 ರೂಪಾಯಿ ಸಬ್ಸಿಡಿ ಹಾಗೇ ಮುಂದುವರಿಯಲಿದೆ. 3 ಕಿಲೋವ್ಯಾಟ್ಗಿಂತ ದೊಡ್ಡ ವ್ಯವಸ್ಥೆಗಳಿಗೆ ಗರಿಷ್ಠ 78,000 ರೂಪಾಯಿ ಸಬ್ಸಿಡಿ ಸಿಗುತ್ತದೆ. ಸಣ್ಣ ಮನೆಗಳಿಗಂತೂ ಈ ಹೊಸ 40,000 ರೂಪಾಯಿಗಳ ಸಬ್ಸಿಡಿ ಪ್ರಸ್ತಾವನೆ ನಿಜಕ್ಕೂ ಒಂದು ಗೇಮ್ ಚೇಂಜರ್ ಅಂತಾನೆ ಹೇಳಬಹುದು. ಇದರ ಲೆಕ್ಕಾಚಾರ ಬಹಳ ಸಿಂಪಲ್ ಆಗಿದೆ. ಸೌರಫಲಕದ ಒಟ್ಟು ವೆಚ್ಚದಲ್ಲಿ 40% ಸರ್ಕಾರವೇ ನೇರಲಾಗಿ ಸಬ್ಸಿಡಿ ರೂಪದಲ್ಲಿ ಭರಿಸುತ್ತದೆ. ಉಳಿದ ಮೊತ್ತವನ್ನಷ್ಟೇ ನಾವು ಪಾವತಿಸಬೇಕು. ಅರ್ಜಿ ಸಲ್ಲಿಸೋದು ಕೂಡ ಬಹಳ ಸುಲಭ. ಮೊದಲಿಗೆ ನ್ಯಾಷನಲ್ ಪೋರ್ಟಲ್ನಲ್ಲಿ ಆನ್ಲೈನ್ ಮೂಲಕ ರಿಜಿಸ್ಟರ್ ಆಗಿ ಒಪ್ಪಿಗೆ ಪಡೆಯಬೇಕು. ಆಮೇಲೆ ನೋಂದಾಯಿತ ಮಾರಾಟಗಾರರಿಂದ ಪ್ಯಾನಲ್ ಅಳವಡಿಸಿಕೊಂಡು ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಅನ್ನು ಅಪ್ಲೋಡ್ ಮಾಡಿದ್ರೆ ಮುಗೀತು. ಸಬ್ಸಿಡಿ ಹಣ ನೇರವಾಗಿ ಬ್ಯಾಂಕ್ ಖಾತೆಗೆ ಬಂದ್ಬೀಳುತ್ತದೆ. ಎಷ್ಟೊಂದು ಸುಲಭ ಅಲ್ವಾ? ಮುಂದಿನ ವಿಭಾಗ 3 ರಾಷ್ಟ್ರೀಯ ಮಟ್ಟದ ಸ್ಥಾಪನೆ ಗುರಿಗಳು. ಅಂದ್ರೆ ದೇಶಾದ್ಯಂತ ಈ ಯೋಜನೆಯ ವಿಸ್ತರಣೆ ಹೇಗೆ ನಡೆಯುತ್ತಿದೆ ಅನ್ನೋದು. ಇಲ್ಲಿವರೆಗೆ ನಾವು ಒಂದೊಂದು ಮನೆಗೆ ಆಗುವ ಲಾಭಗಳ ಬಗ್ಗೆ ಮಾತನಾಡಿದೆವು. ಈಗ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಅಂದ್ರೆ ಇಡೀ ದೇಶದ ಮಟ್ಟದಲ್ಲಿ ಸರ್ಕಾರದ ಗುರಿಗಳು ಹೇಗಿವೆ ಅಂತ ನೋಡೋಣ. ಈ ಟೈಮ್ಲೈನ್ ಕಡೆ ಸ್ವಲ್ಪ ಗಮನ ಹರಿಸಿ. ಜುಲೈ 2025ರ ಹೊತ್ತಿಗೆ ನಾವು 16 ಲಕ್ಷ ಸಿಸ್ಟಮ್ಗಳ ಮೈಲಿಗಲ್ಲನ್ನು ತಲುಪಿದ್ದೇವೆ. ಆದರೆ 2027ರ ಆರ್ಥಿಕ ವರ್ಷದ ಅಂತ್ಯದ ವೇಳೆಗೆ ಬರೋಬ್ಬರಿ 1 ಕೋಟಿ ಮನೆಗಳಿಗೆ ಈ ವ್ಯವಸ್ಥೆಯನ್ನು ತಲುಪಿಸುವ ಬೃಹತ್ ಗುರಿಯನ್ನು ಹೊಂದಲಾಗಿದೆ. ಇದು ನಿಜಕ್ಕೂ ಒಂದು ಅಗ್ರೆಸಿವ್ ಟೈಮ್ಲೈನ್ ಮತ್ತು ನಮ್ಮ ದೇಶದ ಇಂಧನ ನಕ್ಷೆಯನ್ನೇ ಸಂಪೂರ್ಣವಾಗಿ ಬದಲಾಯಿಸಬಲ್ಲ ಹೆಜ್ಜೆ. ವಿಭಾಗ 4 ಬೃಹತ್ ಆರ್ಥಿಕ ಚಿತ್ರಣ ಮತ್ತು ನಮ್ಮ ನವೀಕರಿಸಬಹುದಾದ ಭವಿಷ್ಯಕ್ಕೆ ಹಣಕಾಸಿನ ನೆರವು. ಇಷ್ಟೊಂದು ದೊಡ್ಡ ಗುರಿಗಳನ್ನು ಮುಟ್ಟಬೇಕು ಅಂದ್ರೆ ಖಂಡಿತವಾಗಿಯೂ ದೊಡ್ಡ ಮಟ್ಟದ ಆರ್ಥಿಕ ಬೆಂಬಲ ಬೇಕೇ ಬೇಕು. ಹಾಗಾದ್ರೆ ನವೀಕರಿಸಬಹುದಾದ ಇಂಧನ ಕ್ಷೇತ್ರಕ್ಕೆ ಎಷ್ಟರ ಮಟ್ಟಿಗೆ ಫಂಡ್ಸ್ ಹೋಗ್ತಿದೆ ಅಂತ ನೋಡೋಣ. ಈ ಹೋಲಿಕೆ ನೋಡಿದ್ರೆ ನಿಜಕ್ಕೂ ಆಶ್ಚರ್ಯವಾಗುತ್ತೆ. ಪಿಎಂ ಸೂರ್ಯ ಘರ್ ಯೋಜನೆಗಾಗಿ ಅಂದಾಜು ಮಾಡಿರುವ ಒಟ್ಟು ವೆಚ್ಚ ಬರೋಬ್ಬರಿ 75,021 ಕೋಟಿ ರೂಪಾಯಿಗಳು. ಇದರ ಜೊತೆಗೆ ಮುಂಬರುವ ಬಜೆಟ್ನಲ್ಲಿ ಒಟ್ಟಾರೆ ನವೀಕರಿಸಬಹುದಾದ ಇಂಧನ ಕ್ಷೇತ್ರಕ್ಕೆ 26,500 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಮೊತ್ತವನ್ನು ಮೀಸಲಿಡುವ ನಿರೀಕ್ಷೆಯಿದೆ. ಈ ಬೃಹತ್ ಹೂಡಿಕೆಗಳು ಪರ್ಯಾಯ ಇಂಧನದ ಕಡೆಗಿನ ಬದ್ಧತೆಯನ್ನು ಸ್ಪಷ್ಟವಾಗಿ ಎತ್ತಿ ತೋರಿಸುತ್ತಿವೆ. ಅಂದಹಾಗೆ ಈ ಬಜೆಟ್ ಕೇವಲ ಸೋಲಾರ್ಗೆ ಮಾತ್ರ ಸೀಮಿತವಾಗಿಲ್ಲ. ಗ್ರಾಮೀಣ ಪ್ರದೇಶಗಳಲ್ಲಿ ಸ್ವಚ್ಛ ವಿದ್ಯುತ್ ಉತ್ಪಾದನೆ ಮತ್ತು ಬಳಕೆಯನ್ನು ಹೆಚ್ಚಿಸಲು 25 ಮೆಗಾವ್ಯಾಟ್ ಸಾಮರ್ಥ್ಯದವರೆಗಿನ ಸಣ್ಣ ಜಲವಿದ್ಯುತ್ ಯೋಜನೆಗಳಿಗೂ ಕೂಡ ಹೊಸ ಆರ್ಥಿಕ ಪ್ರೋತ್ಸಾಹ ಸಿಗುವ ಸಾಧ್ಯತೆಯಿದೆ. ಇದು ಶುದ್ಧ ಇಂಧನ ಉತ್ಪಾದನೆಯನ್ನು ಎಲ್ಲಾ ಕಡೆಯಿಂದಲೂ ಬಲಪಡಿಸುವ ಪ್ರಯತ್ನವಾಗಿದೆ. ಕೊನೆಯದಾಗಿ ವಿಭಾಗ 5 ಪರಿಸರ ಮತ್ತು ಭವಿಷ್ಯನ ಮೇಲಾಗುವ ಪರಿಣಾಮಗಳು. ಅಂದರೆ ನಮ್ಮ ಜೇಬು ಮತ್ತು ನಮ್ಮ ಪರಿಸರ ಎರಡಕ್ಕೂ ಸಿಗ್ತಿರುವ ದ್ವಿಗುಣ ಲಾಭ. ಈ ಎಲ್ಲಾ ನೀತಿಗಳು, ದೊಡ್ಡ ಬಜೆಟ್ಗಳು, ಗುರಿಗಳು ಇವೆಲ್ಲದರ ಅಂತಿಮ ರಿಸಲ್ಟ್ ಏನು? ಇದು ಕೇವಲ ದುಡ್ಡು ಉಳಿಸುವ ಯೋಜನೆಯೇ ಅಥವಾ ಅದಕ್ಕೂ ಮೀರಿದ್ದೇನಾದ್ರೂ ಇದೆಯಾ? ಇವೆಲ್ಲವನ್ನೂ ಒಟ್ಟಾಗಿ ನೋಡಿದಾಗ ಸಿಗುವ ಚಿತ್ರಣ ಬಹಳ ಸ್ಪಷ್ಟವಾಗಿದೆ. ಪ್ರಸ್ತಾವಿತ ಸಬ್ಸಿಡಿ ಹೆಚ್ಚಳದಿಂದ ಪ್ರತಿ ಮನೆಗಳಲ್ಲೂ ಸೌರಶಕ್ತಿ ಅಳವಡಿಕೆ ರಾಕೆಟ್ ವೇಗದಲ್ಲಿ ಹೆಚ್ಚಾಗ್ತದೆ. ಆರಂಭಿಕ ವೆಚ್ಚ ಗಣನೀಯವಾಗಿ ಕಡಿಮೆಯಾಗೋದ್ರಿಂದ ಸಾಮಾನ್ಯ ಜನರಿಗೂ ಇದು ಸುಲಭವಾಗಿ ಕೈಗೆಟುಕ್ತದೆ. ಇದರಿಂದ ಪ್ರತಿ ತಿಂಗಳ ವಿದ್ಯುತ್ ಬಿಲ್ನಲ್ಲಿ ಬೃಹತ್ ಉಳಿತಾಯವಂತೂ ಖಂಡಿತ. ಮತ್ತು ಅತ್ಯಂತ ಮುಖ್ಯವಾದ ವಿಚಾರವೆಂದರೆ ಹವಾಮಾನ ಬದಲಾವಣೆಯ ಇಂದಿನ ದಿನಗಳಲ್ಲಿ ಪರಿಸರ ಸ್ನೇಹಿ ಶಕ್ತಿ ಉತ್ಪಾದನೆಗೆ ಸಿಗುತ್ತಿರುವ ಈ ಬಲವಾದ ಉತ್ತೇಜನೆ. ಆರ್ಥಿಕತೆಗೂ ಸೈ, ಪರಿಸರಕ್ಕೂ ಜೈ ಅನ್ನುವಂತಿದೆ ಈ ಯೋಜನೆ. ನಾವು ಇಂದಿನ ಈ ವಿಶ್ಲೇಷಣೆಯ ಅಂತ್ಯಕ್ಕೆ ಬಂದಿದ್ದೇವೆ. ಆದರೆ ಹೋಗುವ ಮುನ್ನ ಈ ಒಂದು ಪ್ರಶ್ನೆ ನಮ್ಮನ್ನೆಲ್ಲ ಆಲೋಚನೆಗೆ ಹಚ್ಚುವಂತಿದೆ. 2027ರ ಒಳಗೆ 1 ಕೋಟಿ ಮನೆಗಳು ಸೌರಶಕ್ತಿಗೆ ಮರಳಿದರೆ ಈ ಕೋಟ್ಯಾಂತರ ರೂಪಾಯಿಗಳ ಹೂಡಿಕೆಯು ನಮ್ಮ ರಾಷ್ಟ್ರೀಯ ಹವಾಮಾನ ಚಿತ್ರಣವನ್ನು ಎಷ್ಟು ವೇಗವಾಗಿ ಬದಲಾಯಿಸಲಿದೆ ಒಮ್ಮೆ ಯೋಚಿಸಿ. ಕೇವಲ 3 ವರ್ಷಗಳಲ್ಲಿ ದೇಶದ ಇಂಧನ ಉತ್ಪಾದನೆಯಲ್ಲಿ ಎಂಥ ದೊಡ್ಡ ಕ್ರಾಂತಿಯಾಗಬಹುದು. ಇದು ಕೇವಲ ಒಂದು ಸರ್ಕಾರಿ ಯೋಜನೆ ಮಾತ್ರವಲ್ಲ, ಮುಂದಿನ ಪೀಳಿಗೆಯ ಭವಿಷ್ಯವನ್ನು ಉಜ್ವಲಗೊಳಿಸುವ ಮಹತ್ವದ ಹೆಜ್ಜೆ. ಮುಂಬರುವ ಬಜೆಟ್ ಈ ಹಾದಿಯನ್ನು ಇನ್ನಷ್ಟು ಸುಗಮಗೊಳಿಸುತ್ತದೆಯೇ ಅನ್ನೋದನ್ನ ಕಾದು ನೋಡೋಣ. ಈ ವಿಶ್ಲೇಷಣೆ ಉಪಯುಕ್ತವಾಗಿತ್ತು ಎಂದು ಭಾವಿಸುತ್ತೇವೆ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಮತ್ತೆ ಸಿಗೋಣ.
ನಮಸ್ಕಾರ. ಗುಡ್ ರಿಟರ್ನ್ಸ್ ಲೇಖನವನ್ನು ಆಧರಿಸಿದ ಇಂದಿನ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಇಂದು ನಾವು ಮುಂಬರುವ 2026ರ ಕೇಂದ್ರ ಬಜೆಟ್ನಲ್ಲಿ ಪಿಎಂ ಸೂರ್ಯ ಘರ್ ಮುಫ್ತ್ ಬಿಜ್ಲಿ ಯೋಜನೆಯ ಬಗ್ಗೆ ಏನೆಲ್ಲ ಅಪ್ಡೇಟ್ಗಳು ಬರಲಿವೆ ಅನ್ನೋದನ್ನ ಡಿಕೋಡ್ ಮಾಡಲಿದ್ದೇವೆ. ಇದು ಸುಮ್ಮನೆ ಒಂದಷ್ಟು ಅಂಕಿಅಂಶಗಳ ಬಗ್ಗೆ ಅಲ್ಲ, ನಿಮ್ಮ ಮನೆಗಳ ಮೇಲ್ಛಾವಣಿಯೇ ಹೇಗೆ ಒಂದು ಮಿನಿ ವಿದ್ಯುತ್ ಉತ್ಪಾದನಾ ಕೇಂದ್ರವಾಗಿ ಬದಲಾಗುತ್ತಿದೆ ಅನ್ನೋದ್ರ ಬಗ್ಗೆ. ಬನ್ನಿ, ಸರ್ಕಾರ ಈ ಸೌರಶಕ್ತಿ ಬಳಕೆಗೆ ಹೇಗೆಲ್ಲ ಪುಷ್ ಕೊಡುತ್ತಿದೆ ಅಂತ ಆಳವಾಗಿ ತಿಳಿಯೋಣ. 7.7 ಲಕ್ಷ. ಇದೇನಿದು ಇಷ್ಟು ದೊಡ್ಡ ಸಂಖ್ಯೆ ಅಂತ ಅನಿಸಬಹುದು. ಇದು ಕೇವಲ ಒಂದು ಅಂದಾಜಲ್ಲ, ಬದಲಾಗಿ ದೇಶಾದ್ಯಂತ ಈಗಾಗಲೇ ತಮ್ಮ ವಿದ್ಯುತ್ ಬಿಲ್ಲನ್ನು ಸಂಪೂರ್ಣವಾಗಿ ಶೂನ್ಯಕ್ಕೆ ಇಳಿಸಿಕೊಂಡು ನೆಮ್ಮದಿಯಾಗಿರುವ ಬಳಕೆದಾರರ ನಿಖರವಾದ ಸಂಖ್ಯೆ. ಹೌದು, ಲಕ್ಷಾಂತರ ಮನೆಗಳ ವಿದ್ಯುತ್ ಖರ್ಚು ಈಗ ಅಕ್ಷರಶಃ ಝೀರೋ. ಈ ಯೋಜನೆ ಕೇವಲ ಪೇಪರ್ ಮೇಲಷ್ಟೇ ಅಲ್ಲ, ಗ್ರೌಂಡ್ ರಿಯಾಲಿಟಿಯಲ್ಲಿ ಎಷ್ಟು ಸಕ್ಸಸ್ ಆಗಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಇಂದಿನ ನಮ್ಮ ಈ ವಿಶ್ಲೇಷಣೆಯ ಹಾದಿ ಹೀಗಿರಲಿದೆ. ಮೊದಲಿಗೆ ಈ ಶೂನ್ಯ ಬಿಲ್ಲಿನ ವಾಸ್ತವತೆ ಏನು, ಎರಡನೆಯದಾಗಿ ಪ್ರಸ್ತಾವಿತ ಸಬ್ಸಿಡಿ ದರಗಳೇನು, ಮೂರನೆಯದಾಗಿ ರಾಷ್ಟ್ರೀಯ ಮಟ್ಟದಲ್ಲಿ ಸ್ಥಾಪನೆಯ ಗುರಿಗಳು, ನಾಲ್ಕನೆಯದಾಗಿ ಇದರ ಹಿಂದಿರುವ ಬೃಹತ್ ಆರ್ಥಿಕ ಚಿತ್ರಣ ಮತ್ತು ಕೊನೆಯದಾಗಿ ಪರಿಸರ ಹಾಗೂ ಭವಿಷ್ಯದ ಮೇಲಾಗುವ ಪರಿಣಾಮಗಳ ಬಗ್ಗೆ ಚರ್ಚಿಸೋಣ. ಮೊದಲನೆಯ ವಿಭಾಗ ಶೂನ್ಯ ಬಿಲ್ ವಾಸ್ತವತೆ ಮತ್ತು ಇದು ದೈನಂದಿನ ಖರ್ಚುಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದು. ಯಾವುದೇ ಒಂದು ದೊಡ್ಡ ಯೋಜನೆ ಸಕ್ಸಸ್ ಆಗ್ಬೇಕಾದ್ರೆ ಅದು ಸಾಮಾನ್ಯ ಜನರ ಜೇಬಿನ ಮೇಲಿನ ಹೊರೆಯನ್ನ ಎಷ್ಟು ಕಡಿಮೆ ಮಾಡುತ್ತೆ ಅನ್ನೋದು ಮುಖ್ಯ. ಈ ಯೋಜನೆ ಖಂಡಿತವಾಗಿಯೂ ಆ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡ್ತಿದೆ. 300 ಪಿಎಂ ಸೂರ್ಯ ಘರ್ ಯೋಜನೆಯ ಹಾರ್ಟ್ ಅಂತಲೇ ಹೇಳಬಹುದಾದ ಸಂಖ್ಯೆ ಇದು. ಪ್ರತಿ ಮನೆಗೆ ತಿಂಗಳಿಗೆ ಗರಿಷ್ಠ 300 ಯೂನಿಟ್ಗಳವರೆಗೆ ಉಚಿತ ವಿದ್ಯುತ್ ಒದಗಿಸುವುದೇ ಇದರ ಮೂಲ ಉದ್ದೇಶ. ಮಧ್ಯಮ ವರ್ಗದ ಮನೆಗಳಿಗೆ ತಿಂಗಳಿಗೆ ಇಷ್ಟು ವಿದ್ಯುತ್ ಸಿಕ್ಕರೆ ದೈನಂದಿನ ಅಗತ್ಯಗಳು ಆರಾಮಾಗಿ ಪೂರೈಸಲ್ಪಡ್ತವೆ ಅಲ್ವೇ? ಇದು ಸುಮ್ಮನೆ ಗಾಳಿಯಲ್ಲಿ ಗುಂಡು ಹೊಡೆಯುವ ಮಾತಲ್ಲ. ಜುಲೈ 2025ರವರೆಗಿನ ಡೇಟಾ ಗಮನಿಸಿದ್ರೆ ದೇಶಾದ್ಯಂತ ಈಗಾಗಲೇ ಸುಮಾರು 16 ಲಕ್ಷ ರೂಫ್ಟಾಪ್ ಸೌರಶಕ್ತಿ ಸಿಸ್ಟಂಗಳನ್ನು ಅಳವಡಿಸಲಾಗಿದೆ. ಇದರಿಂದ ಬರೋಬ್ಬರಿ 24.35 ಲಕ್ಷ ಮನೆಗಳಿಗೆ ನೇರ ಲಾಭ ಸಿಗ್ತಿದೆ. ನಾವೆಲ್ಲರೂ ಎಷ್ಟು ವೇಗವಾಗಿ ಸೌರಶಕ್ತಿಯತ್ತ ಮುಖ ಮಾಡ್ತಿದ್ದೇವೆ ಅನ್ನೋದನ್ನ ಈ ಅಂಕಿಅಂಶಗಳೇ ಕೂಗಿ ಹೇಳುತ್ತಿವೆ. ಈಗ ಎರಡನೇ ವಿಭಾಗಕ್ಕೆ ಹೋಗೋಣ. ಉದ್ದೇಶಿತ ಸಬ್ಸಿಡಿ ದರದ ವಿವರಣೆ, ಅಂದರೆ ಸೋಲಾರ್ ಹಾಕಿಸಿಕೊಳ್ಳಲು ಇರುವ ಆರಂಭಿಕ ವೆಚ್ಚದ ತಡೆಗೋಡೆಯನ್ನು ಹೇಗೆ ಕಡಿಮೆ ಮಾಡಲಾಗುತ್ತಿದೆ ಎನ್ನುವ ಮಾಹಿತಿ. ಸೋಲಾರ್ ಹಾಕಿಸಬೇಕು ಅಂದ್ರೆ ಮೊದಲು ತಲೆಗೆ ಬರೋದೇ ಅಯ್ಯೋ ಅಷ್ಟು ದುಡ್ಡು ಎಲ್ಲಿಂದ ತರೋದು ಅನ್ನೋದು. ಮುಂಬರುವ 2026ರ ಬಜೆಟ್ನಲ್ಲಿ ಈ ಹೊರೆಯನ್ನು ಇನ್ನಷ್ಟು ಕಡಿಮೆ ಮಾಡಲು ಭರ್ಜರಿ ಪ್ರಸ್ತಾವನೆಗಳಿವೆ. ಈ ಪಟ್ಟಿಯನ್ನು ಒಮ್ಮೆ ಗಮನಿಸಿ. 2 ಕಿಲೋವಾಟ್ವರೆಗಿನ ಸಣ್ಣ ಸಿಸ್ಟಂಗಳಿಗೆ ಪ್ರಸ್ತುತ ಪ್ರತಿ ಕಿಲೋವಾಟ್ಗೆ 30,000 ರೂಪಾಯಿ ಸಬ್ಸಿಡಿ ಸಿಗುತ್ತದೆ. ಆದರೆ ಬಜೆಟ್ 2026ರಲ್ಲಿ ಇದನ್ನು 40,000 ರೂಪಾಯಿಗಳಿಗೆ ಏರಿಸುವ ಪ್ರಸ್ತಾವನೆ ಇದೆ. ಅಂದರೆ ನೇರವಾಗಿ 10,000 ರೂಪಾಯಿಗಳೇ ಹೆಚ್ಚಳ. ಇನ್ನು 2 ರಿಂದ 3 ಕಿಲೋವ್ಯಾಟ್ ಸಾಮರ್ಥ್ಯದ ಸಿಸ್ಟಂಗಳಿಗೆ ಪ್ರತಿ ಕಿಲೋವ್ಯಾಟ್ಗೆ 18,000 ರೂಪಾಯಿ ಸಬ್ಸಿಡಿ ಹಾಗೇ ಮುಂದುವರಿಯಲಿದೆ. 3 ಕಿಲೋವ್ಯಾಟ್ಗಿಂತ ದೊಡ್ಡ ವ್ಯವಸ್ಥೆಗಳಿಗೆ ಗರಿಷ್ಠ 78,000 ರೂಪಾಯಿ ಸಬ್ಸಿಡಿ ಸಿಗುತ್ತದೆ. ಸಣ್ಣ ಮನೆಗಳಿಗಂತೂ ಈ ಹೊಸ 40,000 ರೂಪಾಯಿಗಳ ಸಬ್ಸಿಡಿ ಪ್ರಸ್ತಾವನೆ ನಿಜಕ್ಕೂ ಒಂದು ಗೇಮ್ ಚೇಂಜರ್ ಅಂತಾನೆ ಹೇಳಬಹುದು. ಇದರ ಲೆಕ್ಕಾಚಾರ ಬಹಳ ಸಿಂಪಲ್ ಆಗಿದೆ. ಸೌರ ಫಲಕದ ಒಟ್ಟು ವೆಚ್ಚದಲ್ಲಿ 40% ಸರ್ಕಾರವೇ ನೇರಲಾಗಿ ಸಬ್ಸಿಡಿ ರೂಪದಲ್ಲಿ ಭರಿಸುತ್ತದೆ. ಉಳಿದ ಮೊತ್ತವನ್ನಷ್ಟೇ ನಾವು ಪಾವತಿಸಬೇಕು. ಅರ್ಜಿ ಸಲ್ಲಿಸೋದು ಕೂಡ ಬಹಳ ಸುಲಭ. ಮೊದಲಿಗೆ ನ್ಯಾಷನಲ್ ಪೋರ್ಟಲ್ನಲ್ಲಿ ಆನ್ಲೈನ್ ಮೂಲಕ ರಿಜಿಸ್ಟರ್ ಆಗಿ ಒಪ್ಪಿಗೆ ಪಡೆಯಬೇಕು. ಆಮೇಲೆ ನೋಂದಾಯಿತ ಮಾರಾಟಗಾರರಿಂದ ಪ್ಯಾನಲ್ ಅಳವಡಿಸಿಕೊಂಡು ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಅನ್ನು ಅಪ್ಲೋಡ್ ಮಾಡಿದ್ರೆ ಮುಗೀತು. ಸಬ್ಸಿಡಿ ಹಣ ನೇರವಾಗಿ ಬ್ಯಾಂಕ್ ಖಾತೆಗೆ ಬಂದ್ಬೀಳುತ್ತದೆ. ಎಷ್ಟೊಂದು ಸುಲಭ ಅಲ್ವಾ? ಮುಂದಿನ ವಿಭಾಗ 3, ರಾಷ್ಟ್ರೀಯ ಮಟ್ಟದ ಸ್ಥಾಪನೆ ಗುರಿಗಳು. ಅಂದ್ರೆ ದೇಶಾದ್ಯಂತ ಈ ಯೋಜನೆಯ ವಿಸ್ತರಣೆ ಹೇಗೆ ನಡೆಯುತ್ತಿದೆ ಅನ್ನೋದು. ಇಲ್ಲಿವರೆಗೆ ನಾವು ಒಂದೊಂದು ಮನೆಗೆ ಆಗುವ ಲಾಭಗಳ ಬಗ್ಗೆ ಮಾತನಾಡಿದೆವು. ಈಗ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ, ಅಂದ್ರೆ ಇಡೀ ದೇಶದ ಮಟ್ಟದಲ್ಲಿ ಸರ್ಕಾರದ ಗುರಿಗಳು ಹೇಗಿವೆ ಅಂತ ನೋಡೋಣ. ಈ ಟೈಮ್ಲೈನ್ ಕಡೆ ಸ್ವಲ್ಪ ಗಮನ ಹರಿಸಿ. ಜುಲೈ 2025ರ ಹೊತ್ತಿಗೆ ನಾವು 16 ಲಕ್ಷ ಸಿಸ್ಟಂಗಳ ಮೈಲಿಗಲ್ಲನ್ನು ತಲುಪಿದ್ದೇವೆ. ಆದರೆ 2027ರ ಆರ್ಥಿಕ ವರ್ಷದ ಅಂತ್ಯದ ವೇಳೆಗೆ ಬರೋಬ್ಬರಿ 1 ಕೋಟಿ ಮನೆಗಳಿಗೆ ಈ ವ್ಯವಸ್ಥೆಯನ್ನು ತಲುಪಿಸುವ ಬೃಹತ್ ಗುರಿಯನ್ನು ಹೊಂದಲಾಗಿದೆ. ಇದು ನಿಜಕ್ಕೂ ಒಂದು ಅಗ್ರೆಸಿವ್ ಟೈಮ್ಲೈನ್ ಮತ್ತು ನಮ್ಮ ದೇಶದ ಇಂಧನ ನಕ್ಷೆಯನ್ನೇ ಸಂಪೂರ್ಣವಾಗಿ ಬದಲಾಯಿಸಬಲ್ಲ ಹೆಜ್ಜೆ. ವಿಭಾಗ 4, ಬೃಹತ್ ಆರ್ಥಿಕ ಚಿತ್ರಣ ಮತ್ತು ನಮ್ಮ ನವೀಕರಿಸಬಹುದಾದ ಭವಿಷ್ಯಕ್ಕೆ ಹಣಕಾಸಿನ ನೆರವು.
ಇಷ್ಟೊಂದು ದೊಡ್ಡ ಗುರಿಗಳನ್ನು ಮುಟ್ಟಬೇಕು ಅಂದ್ರೆ ಖಂಡಿತವಾಗಿಯೂ ದೊಡ್ಡ ಮಟ್ಟದ ಆರ್ಥಿಕ ಬೆಂಬಲ ಬೇಕೇ ಬೇಕು. ಹಾಗಾದ್ರೆ ನವೀಕರಿಸಬಹುದಾದ ಇಂಧನ ಕ್ಷೇತ್ರಕ್ಕೆ ಎಷ್ಟರ ಮಟ್ಟಿಗೆ ಫಂಡ್ಸ್ ಹೋಗ್ತಿದೆ ಅಂತ ನೋಡೋಣ. ಈ ಹೋಲಿಕೆ ನೋಡಿದ್ರೆ ನಿಜಕ್ಕೂ ಆಶ್ಚರ್ಯವಾಗುತ್ತೆ. ಪಿಎಂ ಸೂರ್ಯ ಘರ್ ಯೋಜನೆಗಾಗಿ ಅಂದಾಜು ಮಾಡಿರುವ ಒಟ್ಟು ವೆಚ್ಚ ಬರೋಬ್ಬರಿ 75,021 ಕೋಟಿ ರೂಪಾಯಿಗಳು. ಇದರ ಜೊತೆಗೆ ಮುಂಬರುವ ಬಜೆಟ್ನಲ್ಲಿ ಒಟ್ಟಾರೆ ನವೀಕರಿಸಬಹುದಾದ ಇಂಧನ ಕ್ಷೇತ್ರಕ್ಕೆ 26,500 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಮೊತ್ತವನ್ನು ಮೀಸಲಿಡುವ ನಿರೀಕ್ಷೆಯಿದೆ. ಈ ಬೃಹತ್ ಹೂಡಿಕೆಗಳು ಪರ್ಯಾಯ ಇಂಧನದ ಕಡೆಗಿನ ಬದ್ಧತೆಯನ್ನು ಸ್ಪಷ್ಟವಾಗಿ ಎತ್ತಿ ತೋರಿಸುತ್ತಿವೆ. ಅಂದಹಾಗೆ ಈ ಬಜೆಟ್ ಕೇವಲ ಸೋಲಾರ್ಗೆ ಮಾತ್ರ ಸೀಮಿತವಾಗಿಲ್ಲ. ಗ್ರಾಮೀಣ ಪ್ರದೇಶಗಳಲ್ಲಿ ಸ್ವಚ್ಛ ವಿದ್ಯುತ್ ಉತ್ಪಾದನೆ ಮತ್ತು ಬಳಕೆಯನ್ನು ಹೆಚ್ಚಿಸಲು 25 ಮೆಗಾವ್ಯಾಟ್ ಸಾಮರ್ಥ್ಯದವರೆಗಿನ ಸಣ್ಣ ಜಲವಿದ್ಯುತ್ ಯೋಜನೆಗಳಿಗೂ ಕೂಡ ಹೊಸ ಆರ್ಥಿಕ ಪ್ರೋತ್ಸಾಹ ಸಿಗುವ ಸಾಧ್ಯತೆಯಿದೆ. ಇದು ಶುದ್ಧ ಇಂಧನ ಉತ್ಪಾದನೆಯನ್ನು ಎಲ್ಲಾ ಕಡೆಯಿಂದಲೂ ಬಲಪಡಿಸುವ ಪ್ರಯತ್ನವಾಗಿದೆ. ಕೊನೆಯದಾಗಿ ವಿಭಾಗ 5 ಪರಿಸರ ಮತ್ತು ಭವಿಷ್ಯನ ಮೇಲಾಗುವ ಪರಿಣಾಮಗಳು. ಅಂದರೆ ನಮ್ಮ ಜೇಬು ಮತ್ತು ನಮ್ಮ ಪರಿಸರ ಎರಡಕ್ಕೂ ಸಿಗ್ತಿರುವ ದ್ವಿಗುಣ ಲಾಭ. ಈ ಎಲ್ಲಾ ನೀತಿಗಳು, ದೊಡ್ಡ ಬಜೆಟ್ಗಳು, ಗುರಿಗಳು ಇವೆಲ್ಲದರ ಅಂತಿಮ ರಿಸಲ್ಟ್ ಏನು? ಇದು ಕೇವಲ ದುಡ್ಡು ಉಳಿಸುವ ಯೋಜನೆಯೇ ಅಥವಾ ಅದಕ್ಕೂ ಮೀರಿದ್ದೇನಾದ್ರೂ ಇದೆಯಾ? ಇವೆಲ್ಲವನ್ನೂ ಒಟ್ಟಾಗಿ ನೋಡಿದಾಗ ಸಿಗುವ ಚಿತ್ರಣ ಬಹಳ ಸ್ಪಷ್ಟವಾಗಿದೆ. ಪ್ರಸ್ತಾವಿತ ಸಬ್ಸಿಡಿ ಹೆಚ್ಚಳದಿಂದ ಪ್ರತಿ ಮನೆಗಳಲ್ಲೂ ಸೌರಶಕ್ತಿ ಅಳವಡಿಕೆ ರಾಕೆಟ್ ವೇಗದಲ್ಲಿ ಹೆಚ್ಚಾಗ್ತದೆ. ಆರಂಭಿಕ ವೆಚ್ಚ ಗಣನೀಯವಾಗಿ ಕಡಿಮೆಯಾಗೋದ್ರಿಂದ ಸಾಮಾನ್ಯ ಜನರಿಗೂ ಇದು ಸುಲಭವಾಗಿ ಕೈಗೆಟುಕ್ತದೆ. ಇದರಿಂದ ಪ್ರತಿ ತಿಂಗಳ ವಿದ್ಯುತ್ ಬಿಲ್ನಲ್ಲಿ ಬೃಹತ್ ಉಳಿತಾಯವಂತೂ ಖಂಡಿತ. ಮತ್ತು ಅತ್ಯಂತ ಮುಖ್ಯವಾದ ವಿಚಾರವೆಂದರೆ ಹವಾಮಾನ ಬದಲಾವಣೆಯ ಇಂದಿನ ದಿನಗಳಲ್ಲಿ ಪರಿಸರ ಸ್ನೇಹಿ ಶಕ್ತಿ ಉತ್ಪಾದನೆಗೆ ಸಿಗುತ್ತಿರುವ ಈ ಬಲವಾದ ಉತ್ತೇಜನೆ. ಆರ್ಥಿಕತೆಗೂ ಸೈ, ಪರಿಸರಕ್ಕೂ ಜೈ ಅನ್ನುವಂತಿದೆ ಈ ಯೋಜನೆ. ನಾವು ಇಂದಿನ ಈ ವಿಶ್ಲೇಷಣೆಯ ಅಂತ್ಯಕ್ಕೆ ಬಂದಿದ್ದೇವೆ. ಆದರೆ ಹೋಗುವ ಮುನ್ನ ಈ ಒಂದು ಪ್ರಶ್ನೆ ನಮ್ಮನ್ನೆಲ್ಲ ಆಲೋಚನೆಗೆ ಹಚ್ಚುವಂತಿದೆ. 2027ರ ಒಳಗೆ 1 ಕೋಟಿ ಮನೆಗಳು ಸೌರಶಕ್ತಿಗೆ ಮರಳಿದರೆ ಈ ಕೋಟ್ಯಾಂತರ ರೂಪಾಯಿಗಳ ಹೂಡಿಕೆಯು ನಮ್ಮ ರಾಷ್ಟ್ರೀಯ ಹವಾಮಾನ ಚಿತ್ರಣವನ್ನು ಎಷ್ಟು ವೇಗವಾಗಿ ಬದಲಾಯಿಸಲಿದೆ ಒಮ್ಮೆ ಯೋಚಿಸಿ. ಕೇವಲ 3